ಕೃಷ್ಣನ ಬಗ್ಗೆ ಇನ್ನೊಂದು ಚಂದದ ಮಾತು ಹೇಳ್ತಾರೆ, ಮುಂದಿನ ಅಧ್ಯಾಯದಲ್ಲಿ ಬರುತ್ತದು. ಯಾವಾಗಲೂ ಅವ್ರದ್ದೊಂದು ಮ್ಯಾಚಿಂಗ್ ಡ್ರೆಸ್ ಇತ್ತು ಇಬ್ಬರದ್ದು. ಕೃಷ್ಣ ಯಾವಾಗಲೂ ಪೀತಾಂಬರ ಉಡ್ತಿದ್ದಂತೆ. ಈ ಕಪ್ಪಿನವರಿಗೆ ಸ್ವಲ್ಪ ಪೀತ ಬಣ್ಣ ಚೆನ್ನಾಗಿರುತ್ತೆ. ಕಪ್ಪು ಅಂದರೆ ಈ ಇಜ್ಜಿಲಲ್ಲ, ಮೋಡ ಗಿಡದ ಬಣ್ಣ, ಕಾಂತಿಯುಕ್ತವಾದ ಕಪ್ಪು. ಅವರಿಗೆ ಈ ಪೀತಾಂಬರದ ಬಟ್ಟೆ ಚೆನ್ನಾಗಿ ಹೋಗುತ್ತೆ. ಬಲರಾಮ ಬಿಳಿ, ಅವನು ಯಾವಾಗಲೂ ನೀಲಿ ಪಟ್ಟೆ ಉಡ್ತಿದ್ದಂತೆ. ಇವನು ನೀಲಿ. ಗೋಪಿಕೆಯರು ಅಂದರೆ ರೋಹಿಣಿ ಮತ್ತು ಯಶೋದೆ ಯಾವಾಗಲೂ ಅವರಿಬ್ಬರಿಗೆ ಅಂಥದ್ದೇ ಮ್ಯಾಚಿಂಗ್ ಡ್ರೆಸ್ ಹಾಕ್ತಿದ್ರಂತೆ. ಅದರಲ್ಲೂ ಬಲರಾಮನದೊಂದು ಸ್ವಲ್ಪ ಸ್ಟೈಲ್ ಇವತ್ತಿನವ್ರದ್ದು. ಅದು ವಸ್ತುತಃ ಬಲರಾಮಂದು. ಒಂದು ಕಿವಿಗೆ ಮಾತ್ರ ಅವನು ಓಲೆ ಹಾಕ್ತಿದ್ದ, ಇನ್ನೊಂದು ಕಿವಿಗಿಲ್ಲ, ಅವನು ಒಂದೇ ಕಿವಿಗೆ ಓಲೆ. ಆಮೇಲೆ ಕಾಕಪಕ್ಷಧರ, ತಲೆಯನ್ನು ಮಧ್ಯಕ್ಕೆ ಹೀಗೆ ಬಾಚಿ ಇಲ್ಲೆಲ್ಲ ಕಟ್ ಮಾಡಿ ಅದು ಹೀಗೆ ಇಳಿಬೇಕು. ಈ ಮಕ್ಕಳಿಗೆ ಬಾಬ್ ಕಟ್ ಮಾಡೋದು ಅಂತಿದೆಯಲ್ಲ, ಆ ಥರದ ಕಾಕಪಕ್ಷಧರ. ಕಾಕಪಕ್ಷ ಅಂದರೆ ಕಾಗೆಯ ಪಕ್ಷದ ಹಾಗೆ ಇಳಿಬಿಟ್ಟ ಕೂದಲು, ಮಧ್ಯದಲ್ಲಿ ಬೈತಲೆ ತೆಗೆದು ಹೀಗೆ ಪಕ್ಕಕ್ಕೆ ಬಿಡುವುದು. ಅದೆಲ್ಲ ಹೀಗೆ ಬಂದು ಇಲ್ಲಿ ಮುಖದಲ್ಲಿ ಕೆನ್ನೆಗೆ ಬಡಿಬೇಕು. ಹಾಗೆ ಕೂದಲು ಅದು ಹಾರಿದರೆ ಹೀಗೆ ಎರಡು ಹಕ್ಕಿ ಹಾರ್ತಾ ಬರ್ತಾ ಇದೆ ಅಂತ ಅನ್ನೋ ಹಾಗೆ ಬರಬೇಕು ತಲೆ. ಹಾಗಿರುವ ಬಟ್ಟೆ ಅಂದರೆ ಮಂಡನವನ್ನು, ಅಲಂಕಾರವನ್ನು ಮಾಡಿಕೊಳ್ತಾ ಇದ್ದ. ಕೈಗೆ ಕಡಗ, ಅದು ಇದು ಏನೇನು ಬೇಕೋ ಅದೆಲ್ಲ ಮಕ್ಕಳಿಗೆ ಪ್ರತಿ ದಿವಸ ಹಾಕಿ ಕಳಿಸ್ತಾಯಿದ್ರು. ಒಂದು ಸರ್ತಿ ಬಲರಾಮ ಮನೆಯಲ್ಲೇ ಇದ್ದ, ಕೃಷ್ಣ ಒಬ್ಬನೇ ಹೋಗಿದ್ದಾನೆ. ಹೋಗಿ ನೋಡಿದರೆ ಯಮುನೆಯ ತಡದಲ್ಲಿ ಪೂರ್ತಿ ಪ್ರಾಣಿಗಳು ಸತ್ತು ಬಿದ್ದಿವೆ. ವಿಷಯ ಗೊತ್ತಾಯಿತು ಏನಾಗಿದೆ ಅಂತ. ಕೂಡಲೇ ಆಡುವ ನೆಪದಲ್ಲಿ ಚೆಂಡನ್ನು ಎಸೆದು ಹಾರಿ ಬಹಳ ಹೊತ್ತಾಯಿತು. ನೋಡಿದ ಹುಡುಗರಿಗೆ ಗಾಬರಿ ಆಯಿತು, ಎಷ್ಟೊತ್ತಾದರೂ ಬರಲಿಲ್ಲ ಅಂತ. ಅಂದ್ಕೊಂಡು ಸೀದು ಹೋದು. ನಂದಗೋಪಿ ಯಶೋಧೆಯರಿಗೆ ಸುದ್ದಿ, ಬಲರಾಮನಿಗೆ ಸುದ್ದಿ, ಎಲ್ಲ ಹುಡುಗಿಯರು ಗೋಪಿಕೆಯರು ಎಲ್ಲರೂ ಬಂದರು. ಒಂದು ದೊಡ್ಡ ಸ್ಟೇಜಲ್ಲಿ ಸ್ಟೇಜ್ ಇನ್ನೂ ಹಾಕಿಲ್ಲ, ಜನಗಳು ಮಾತ್ರ ವೇದಿಕೆ ಅಂದರೆ ಏನು ಪ್ರೇಕ್ಷಕವ್ರಿಗೆ ರೆಡಿಯಾಗಿ ನಿಂತಿದೆ. ನದಿಯ ಒಳಗೆ ಕೃಷ್ಣ ಬಿದ್ದ, ಆಯಿತು ಕತೆ ಕೃಷ್ಣಂದು ಮುಗೀತು ಅಂತ ಎಲ್ಲೋ ಅಂತ ಅಳ್ತಾ ಕೂತಿರು. ಮೊದಲೇ ಅಲ್ಲಿ ನೀರು ಜಾಸ್ತಿ ಇತ್ತು, ಇವರು ಅಳು ಸೇರಿ ಇನ್ನೂ ಜಾಸ್ತಿ. ಕೊನೆಗೆ ಸ್ವಲ್ಪ ಹೊತ್ತಾದ ಮೇಲೆ ಒಳಗಿನಿಂದಲೇ ಅವನನ್ನು ಬಗ್ಗು ಬಡಿದು ನಿಧಾನಕ್ಕೆ ಬಾಲವನ್ನು ಚೆನ್ನಾಗಿ ಎತ್ತಿ ಹಿಡಿದು, ಅದು ಬಹಳ ಚಂದ ಆ ನೃತ್ಯವನ್ನು ಮಾಡ್ತಾ, ವಾದ್ಯ ಇಲ್ಲದೆ ಕೆಟ್ಟ ನೆಲದಲ್ಲಿ, ಅದು ಜಾರುವ ನೆಲದಲ್ಲಿ ಪುಟ್ಟ ಹೆಜ್ಜೆಗಳಿಂದ ಎತ್ತರದ ಕ್ರೂರವಾದ ಆ ಪಣಗಳ ಮೇಲೆ ಕುಣಿಯುವುದು ಅಂತ ಅನ್ನೋದು. ಹರಿ ಕುಣಿದ, ಇನ್ನೇನು ಅಲ್ಲ ಅದು. ಅಲ್ಲಿ ಫಣಾರ್ಪಿತಂ, ನಮ್ಮ ಒಳಗಿನ ನಾಡಿ ಸರ್ಪ ಏನಿದೆ ಕುಂಡಲಿನಿ, ಅದರ ಮೇಲೆ ಅವನು ಕುಣಿತಾನೆ ಅಂತ ಅರ್ಥ. ಅದು ಕುಣಿಯುವುದು ಅಂತ ಅಂದರೆ ಅವನು ಅದು ಮದ ತರುತ್ತೆ ಒಂದು ಚೂರು ಸಿದ್ಧಿ ಬಂದ ತಕ್ಷಣ. ಆಗ ಅವನು ಅದರ ವಿಷ ಕಾರಿಸಿ ಹೊರಗೆ ಹಟ್ಟಿದ ಅಂದರೆ ಮಾತ್ರ ಅದು ಹೇಳಿದ್ದು ಕೇಳುತ್ತೆ. ಇಲ್ಲ ಅಂದರೆ ಜಗತ್ತನ್ನೇ ನೋಡಿಬಿಡ್ತೇನೆ, ನನ್ನಂಥವ್ರು ಯಾರಿದ್ದಾರೆ, ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಊರವ್ರ ತಲೆಯನ್ನೆಲ್ಲ ಸವರುದೇ ಕೆಲಸ ಆಗುತ್ತೆ. ಅದರಿಂದಾಗಿ ಭಗವಂತ ಕುಣಿದ್ರೆ ಅದು ಅಹಂಕಾರ ಇಳಿಯತ್ತೆ ಅಂತ. ಹಾಗೆ ವಿಷಮಯವಾದಂತಹ ಆ ಸರ್ಪವನ್ನು ಮಣಿಸಿದ. ಅವನು ಲೆಟ್ರ್ ಬರಿಬೋದು ಕಂಸನಿಗೆ, ನೋಡಿ ನಮ್ಮ ಊರಿನಲ್ಲಿ ಕೆರೆಯಲ್ಲಿ ವಿಷ ಆಗಿದೆ, ಅದನ್ನಾಗೆ ದಯವಿಟ್ಟು ತಾವು ಬಂದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನು ತಿಳಿಸಿ, ನೀವು ಒಂದು ಜನರನ್ನು ಕಳಿಸಿ ನಮ್ಮ ಈ ಸಮಸ್ಯೆಯನ್ನು ಬಹಳ ಬೇಗನೆ ತೀರಿಸಬೇಕು. ಯಾಕೆಂದರೆ ನಿಮಗೆ ನಾವು ಟ್ಯಾಕ್ಸ್ ಕಟ್ಟುವಂತಹ ಹಸು ಕರುಗಳೆಲ್ಲ ಇಲ್ಲೇ ಬಿದ್ದು ಸಾಯ್ತೇವೆ, ಅವುಗಳು ಸತ್ತರೆ ನಿಮಗೆ ನಾಳೆಯಿಂದ ನಾವು ಟ್ಯಾಕ್ಸ್ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ ಅಂತ ಬರೆದು ಕಳಿಸ್ಬೋದಿತ್ತು. ಮಾಡಲಿಲ್ಲ ಕೃಷ್ಣ. ಪ್ರಜೆಯಾಗಿ ತನ್ನ ಕರ್ತವ್ಯ, ಅವನ ಮಹತ್ವ ದೊಡ್ಡದು. ಆದರೆ ಪಾಠ ಒಂದು ಸತ್ಯ, ನಮ್ಮ ಸುತ್ತಲಿನ ಕಾರ್ಯಕ್ಕೆ ನಾವು ರೆಸ್ಪಾಂಡ್ ಮಾಡದೆ ಇನ್ಯಾರೋ ಬರಬೇಕು ಅಂತ ನಾವು ಯೋಚನೆ ಮಾಡಿದರೆ ಇದು ನಮ್ಮ ಇವತ್ತಿನ ಸ್ಥಿತಿಯಲ್ಲಿ. ನಮಗೆ ಹಿಂದೆ ನದಿ ಅಂದರೆ ನಮ್ಮದು ಅಂತ, ಬೆಟ್ಟ ಅಂದರೆ ನಮ್ಮದು, ಆ ಮರಗಳು ಅಂದರೆ ನಮ್ಮದು, ಹಾಗೆ ನಮ್ಮದು ಅಂತೇಳಿ ಕಡ್ದು ತೊಗೊಂಡು ಹೋಗ್ಲಿಕ್ಕಲ್ಲ. ಈಗ ಅದನ್ನು ಹೇಳ್ತಾರೆ, ಕಡ್ದು ಹೋಗ್ಲಿಕ್ಕೆ ನಮ್ಮದು, ಕೆಲಸ ಮಾಡ್ಲಿಕ್ಕೆ ನಮ್ಮದಲ್ಲ. ನಮಗೇನಾದರೂ ಲಾಭ ಇದ್ದರೆ ಅದು ನಮ್ಮದು, ಲಾಭ ಇಲ್ಲ ಅಂದರೆ ಅದು ಸರ್ಕಾರ ಮಾಡುತ್ತೆ, ಅದು ಸರ್ಕಾರ ನೋಡ್ಕೊಳ್ಳುತ್ತೆ. ಅದು ಸರ್ಕಾರ ಇರೋದು ಯಾಕೆ? ನಾವು ಓಟ್ ಹಾಕ್ಲಿಲ್ವ? ನಾವು ಓಟ್ ಹಾಕಿದ್ದು ನಿಮ್ಮ ಮನೆ ತೋಟ ಗದ್ದೆ ಮರ ಗಿಡಗಳನ್ನು ನೋಡ್ಕೊಳ್ಳಿಕ್ಕ? ನಿಮ್ಮ ಕೆಲಸ ನೀವು ಮಾಡಲೇಬೇಕು. ಅದನ್ನು ಕೃಷ್ಣ ತೋರಿಸುವ ರೂಪದಲ್ಲಿ ತಾನೇ ಇಳಿದು ಅದನ್ನು ಮದಿಸಿದ, ಆ ಸರ್ಪವನ್ನು ಮಣಿಸಿ ಎದ್ದು ಬಂದ. ಅಂದರೆ ಬಹಳ ದಿವಸದಿಂದ ಅವರಿಗೊಂದು ನೃತ್ಯ ನೋಡ್ಲಿಕ್ಕೆ ಸಿಕ್ಕಿರಲಿಲ್ಲ. ಕೃಷ್ಣ ಒಂದು ಸ್ಟೇಜ್ ತಾನೇ ಕುಣಿಯುವ ಸ್ಟೇಜು. ನಾವು ಹೇಳೋದುಂಟು, ಕುಣಿಯಲಾರದವರಿಗೆ ನೆಲ ಡೊಂಕು ಅಂತ. ಈ ಡೊಂಕಾದ ನೆಲದಲ್ಲಿ ಕುಣಿಯಲಿಕ್ಕೆ ಹೇಗೆ ನಲಿಬೇಕು ಅಂತ ತೋರಿಸಿಕೊಟ್ಟ ಒಂದು ವಿಶಿಷ್ಟವಾದ ರೂಪ. ಹಾಗೆ ಕೃಷ್ಣ ಆ ರೂಪವನ್ನು ತೋರಿಸಿ ಎಲ್ಲರ ಕಣ್ಣಲ್ಲೂ ಇದ್ದ ನೀರನ್ನು ಒರೆಸಿದ. ಆನಂದ ಆಯಿತು ಎಲ್ರಿಗೂ. ಆಯಿತು ಅಂದರೆ ಅವರು ಅಷ್ಟು ಹಚ್ಕೊಂಡಿದ್ರು ಕೃಷ್ಣನನ್ನು. ಕೃಷ್ಣ ಅಂದರೆ ನಮ್ಮ ಜೀವ ಅಂತ. ಅದು ಇನ್ನೂ ಗಟ್ಟಿಯಾಗೋದು ಮುಂದಿನ ಪ್ರಸಂಗದಲ್ಲಿ. ಯಾವಾಗ ಅವನು ಯೋಚನೆ ಮಾಡಿ, ಹುಡುಗ ಅವನು ನಂಬಿಕೆ ಇತ್ತು, ಆದರೆ ಇನ್ನೂ ಸ್ವಲ್ಪ ಎಲ್ಲೋ ಒಂಚೂರು
ಏನೋ ಸೂಪರ್ ನ್ಯಾಚುರಲ್ ಪವರ್ ಇದೆ ಅಂತ ಅನಿಸುತ್ತೆ. ಯಾವಾಗಲೂ ಕೆಲವೊಮ್ಮೆ ಅದು ಅಧಿಕ ಆಗುತ್ತೆ, ಆ ಕೆಲಸ ಮಾಡ್ತೇನೆ. ಇನ್ನು ಕೆಲವೊಮ್ಮೆ ನಮ್ಮಾಗೆ ಆಚೆ ಓಡಾಡ್ತೇನೆ. ಇಲ್ಲಾಂದರೆ ಅಂಥ ಕೆಲಸ ಮಾಡೋನು ನಮ್ಮ ಜೊತೆಗೆ ಹಸು ಕರ್ಕೊಂಡು ಬರಲಿಕ್ಕೆ ಯಾಕೆ ಬರಬೇಕು, ಕೊಳಲು ಊದ್ಕೊಂಡು ಯಾಕೆ ಕೂತ್ಕೋಬೇಕು ಅಂತೆಲ್ಲ ಅನ್ನಿಸ್ತಿರುತ್ತೆ. ಆದರೆ ಯಾವಾಗ ಒಂದು ಅವರಿಗೆ ಕಾಳ್ಗಿಚ್ಚಿನ ಮಧ್ಯದಲ್ಲಿ ಬೀಳ್ತಾರೆ, ಆವಾಗ ಅವನೇ ಬಾಯಿಯಿಂದ ಇಡೀ ಕಾಳ್ಗಿಚ್ಚನ್ನು ಕುಡಿದು ಬಿಡ್ತಾನೆ. 2 ಸರ್ತಿ ಆಗುತ್ತೆ ಹೀಗೆ. ಒಂದು ಸರ್ತಿ ಅವರಿಗೆ ಗೊತ್ತಿಲ್ಲದ ಹಾಗೆ ನಿದ್ದೆಯಲ್ಲಿದ್ದಾಗಲೇ ಕಾಳ್ಗಿಚ್ಚು ಆವರಿಸಿಕೊಂಡಾಗ ತಾನೇ ಹೇಳದೆ ಕುಡಿತಾನೆ. ಇನ್ನೊಂದು ಸರ್ತಿಗೆ ಗೊತ್ತಾದಾಗ ಕಣ್ಮುಚ್ಚಿ ಅಂತ ಹೇಳಿ ಕುಡಿತಾನೆ. ಮುಂದೆ ಪ್ರತಿ ಋತುವಿನ ವರ್ಣನೆಗಳನ್ನು ಮಾಡ್ತಾರೆ. ಆ ಸರ್ಪವನ್ನು ಮುಂದೆ ರಮಣಕ ದ್ವೀಪಕ್ಕೆ ಹೋಗು ಅಂತ ಕಳಿಸ್ಬಿಡ್ತಾನೆ. ನಾವು ಹಿಂದೆ 9 ಭಾರತದ ಅಂದರೆ ಭಾರತ ವರ್ಷದ ಖಂಡಗಳನ್ನು ನೋಡುವಾಗ, ವರ್ಷಗಳನ್ನು ನೋಡುವಾಗ ಅದರಲ್ಲಿ ರಮಣಕ ದ್ವೀಪ ಅಂತ ಒಂದು ಬೈತು, ಉಪದ್ವೀಪಗಳಲ್ಲಿ ಅದು ಇದೆ. ಈ ರಮಣಕ ದ್ವೀಪಕ್ಕೆ ಅವನು ಕಳಿಸ್ಕೊಡ್ತಾನೆ. ಅದು ಯಾವುದು ಇವತ್ತು ಅಂತ ಗೊತ್ತಿಲ್ಲ, ಲಕ್ಷದ್ವೀಪವೋ ಈ ಕಡೆ ಜಾವಾನೋ ಮಾತ್ರನೋ ಏನು ಗೊತ್ತಾಗಲ್ಲ. ಒಟ್ಟಂತೂ ಈ ಭಾರತದ ಕೆಳಭಾಗದಲ್ಲೇ ಇರುವ ಯಾವುದೋ ಒಂದು ದ್ವೀಪ. ಕೊನೆ ಯಜ್ಞಕ್ಕೆ ಒಂದು ಸಿದ್ಧತೆ ಆಗ್ತಾ ಇರುತ್ತೆ. ಅಪ್ಪನ ಹತ್ರ ಹೋಗಿ ಕೇಳ್ತಾನೆ, ಏನಪ್ಪ ಇದು? ಇಲ್ಲ, ನಾವು ಇಂದ್ರಯಾಗ ಮಾಡ್ತಾ ಇದ್ದಿಲ್ಲ ಪ್ರತಿ ವರ್ಷ, ಅದನ್ನೇ ಮಾಡ್ತಾ ಇದ್ವಿ. ಇಂದ್ರನಿಗೆ ಯಾಕೆ ಯಾಗ ಮಾಡಬೇಕು? ಅಲ್ಲ, ಇಂದ್ರ ಮಳೆ ಕೊಡುವವನಲ್ವ, ಅವನು ಯಾಕೆ ಮಳೆ ಕೊಡ್ತಾನೆ? ಅಲ್ಲ, ಅವನೇ ಮಳೆ ಕೊಡೋದು, ಪಾಕಶಾಸನ ಅಂತ ಅವನಿಗೆ ಹೆಸರಿದೆ. ಅಲ್ಲಲ್ಲ, ಅವ್ನು ಮಳೆ ಕೊಡೋದಿಲ್ಲಲ್ಲ. ನಮಗೆ ಮಳೆ ಬರಬೇಕು ಅಂತಿದ್ದರೆ ಮಳೆ ಬಂದೇ ಬರುತ್ತಲ್ವ. ಅವನು ಒಂದು ಸರ್ವೆಂಟು. ಕಿಮಿಂದ್ರೇಣ ಅನೀಶೇನ, ಒಡೆತನ ಇಲ್ಲದ ಇಂದ್ರನಿಂದ ಏನಾಗಬೇಕು? ನಮಗೆ ಮಳೆ ಕೊಡೋದು ಈ ಬೆಟ್ಟ ಅಲ್ವಾ, ಬೆಟ್ಟದಲ್ಲಿರುವ ಮರಗಳಲ್ವಾ, ನಮಗೆ ಆಹಾರ ಒದಗೋದು ಅಲ್ಲಿಂದ ಬರುವ ನದಿಯಿಂದಲ್ವಾ. ಅದ್ರಾಗ ನಾವು ನಿಜವಾಗಿ ನಮಗೆ ಡೈರೆಕ್ಟ್ ಸಂಬಂಧ ಇರೋದು ಈ ಹಸುಗಳಿಗೆ ಮೇವು ಸಿಗಲಿಕ್ಕೆ, ನಾವು ಹಾಲು ಮೊಸರು ತುಪ್ಪ ಇತ್ಯಾದಿಗಳನ್ನು ಪಡೀಲಿಕ್ಕೆ ಕಾರಣವಾದದ್ದು ಈ ಬೆಟ್ಟದ ನದಿ ನೀರುಗಳು ಅಥವಾ ಮರಗಳು ಅಥವಾ ಹುಲ್ಲು. ಇದರಿಂದಾಗಿ ನಮ್ಗೆ ಲಾಭ ಆಗೋದು. ಇನ್ನು ಈ ಬೆಳೆಯಿಂದ ನಾವು ಊರಿನವರಿಗೆ ವ್ಯಾಪಾರ ಮಾಡಿ ನಮ್ಮ ಕೃಷಿ ಬದುಕನ್ನು ಸರಿ ಮಾಡ್ಕೊಳ್ತಾ ಇದ್ದೇವೆ. ಹಾಗಾಗಿ ನಾವು ಎಲ್ಲ ರೀತಿಯಿಂದಲೂ ಪೂಜಿಸಬೇಕಾದ ಇದು ಬೆಟ್ಟನೇ. ಹುಡುಗ ಹೇಳಿದ್ದು ಹೌದು ಅಂತ ಅನಿಸ್ಬಿಡ್ತು. ಆ 7ರ ಹುಡುಗ ಇವನೇನು ಹೇಳೋದು ಅಂತ ಯಾರೂ ಮಾತಾಡಲಿಲ್ಲ. ಯಾಕಂದರೆ ಅವನಷ್ಟು ನಂಬಿಕೆ ಇತ್ತು. ಆಯಿತು, ಹಾಗಾದರೆ ಏನಪ್ಪ ಇದಕ್ಕೇನಾದರೂ ಮತ್ತೆ ಸಾಮಗ್ರಿಗಳನ್ನು ಎಲ್ಲಿಂದ ತರೋದು? ನೀವು ಯಾಗಕ್ಕೆ ಏನು ಮಾಡಿದರು? ದೇವರು ಒಳ್ಳೆ ವ್ಯವಸ್ಥೆ. ನಿಜವಾಗಿ ಅರ್ಥ ಆದರೆ ವೇದಾಂತ ಎಲ್ಲ ಕೆಲಸಗಳಲ್ಲೂ ಪೂಜೆಯ ವ್ಯವಸ್ಥೆಯನ್ನು ಕಾಣಲಿಕ್ಕೆ ಬರುತ್ತೆ. ಅರ್ಥ ಆಗದೇ ಇದ್ದಾಗ ನಮ್ಗೆ ಅಂಥದ್ದೇ ಆಗಬೇಕು ಅಂತ ಯೋಚನೆ. ಇಲ್ಲದೇ ಇದ್ದಾಗ ಅಡ್ಜಸ್ಟ್ ಮಾಡಬೇಕು, ಇದ್ದಾಗ ಅದನ್ನು ಉಪಯೋಗಿಸ್ಬೇಕು, ಅದು ಬೇರೆ ಪ್ರಶ್ನೆ. ಆದರೆ ಈಗ ಅವರು ಯಜ್ಞಕ್ಕೆ ಏನು ಸಿದ್ಧ ಮಾಡಿದ್ದಾರೋ ಇದನ್ನೇ ನೀವು ಗೋವರ್ಧನ ಪೂಜೆಗಾಗಿ ಬಳಸಿ ಅಷ್ಟೇ, ಇದರಲ್ಲಿ ಏನು ಹೆಚ್ಚಿನ ಖರ್ಚಿಲ್ಲ ಅಂತ ಹೀಗೆ ಹೇಳಿದಾಗ ಅದೇ ರೀತಿಯಲ್ಲಿ ಅವನು ಹೇಳಿದಂತೆಯೇ ಬೆಟ್ಟಕ್ಕೆ ನಿವೇದನೆ ಮಾಡಿ ಪೂಜೆಯನ್ನು ಮಾಡಿ ಮೆರೆಯುವಾಗ ಮುಗಿಯುವಷ್ಟರಲ್ಲಿ ಜೋರು ಮಳೆ ಅಂದ್ರೇನು? ಎಲ್ಲೋ ಒಂದೊಂದು ಹನಿ ಅಲ್ಲ, ಯಾರೋ ಮೇಲಿನಿಂದ ಕೊಡ ಸುರಿತಾ ಇದ್ದಾರೆ ಅಂತ ಪುಷ್ಕರಾವರ್ತಕ ಜೋರಾದ ಸಂವರ್ತಕರದ ರೀತಿಯ ಮಳೆ ಬರುವಾಗ ಭಯ ಆಯಿತು. ಕೃಷ್ಣ ಹೇಳಿದ, ನೀವು ಬೆಟ್ಟವನ್ನು ಪೂಜಿಸಿದ್ರಲ್ವಾ? ಹೌದು. ಬೆಟ್ಟವನ್ನು ಆರಾಧಿಸಿದ್ರಲ್ವಾ? ಹೌದು. ಆ ಬೆಟ್ಟ ನಿಮ್ಮನ್ನು ರಕ್ಷಿಸುತ್ತೆ, ನೀವು ಹೆದರಬೇಡಿ, ಬನ್ನಿ, ಎಲ್ಲ ಬೆಟ್ಟದ ಬುಡಕ್ಕೆ ಬನ್ನಿ. ಎಲ್ಲ ಬರ್ತಾರೆ. ಎಲ್ಲಿವರೆಗೆ? ಸಣ್ಣ ಸಣ್ಣ ಕ್ರಿಮಿಕೀಟ ಪಶು ಪಕ್ಷಿಗಳೂ ಅಲ್ಲಿ ಬಂದು ಹಸುಗಳ ಜೊತೆಗೆ ಎಲ್ಲರೂ ಬಂದು ನಿಲ್ತಾರೆ. ಕೃಷ್ಣ ಎತ್ತಿ ಅದರ ಬುಡದಲ್ಲಿ ನಿಲ್ಲಿಸ್ತಾನೆ. ಯೋಚನೆ ಮಾಡಿ, 7 ದಿನಗಳ ಕಾಲ ಎಡ ಕೈಯ ಕಿರು ಬೆರಳಿನ ಕೊನೆಯಲ್ಲಿ ಅಲ್ಲಾಡಿಸದೆ ನಗುತ್ತಲೇ, ಅಬ್ಬಾ ಕಷ್ಟ, ಒಂಚೂರು ಈ ಕಡೆ ಇಟ್ಕೊಳ್ಳೋಣ, ಒಂಚೂರು ಇಟ್ಕೊಳ್ಳೋಣ, ಯಾರಾದರೂ ಒಂಚೂರು ಹಿಡಿರೋ ಮಧ್ಯದಲ್ಲಿ. ಇಲ್ಲವೇ ಇಲ್ಲ, ಮಾತಾಡ್ತಾ ಎಲ್ಲರನ್ನು 7 ದಿವಸ ಎಂಗೇಜ್ ಮಾಡಿಟ್ಟಿದ್ದು. ಅದನ್ನು ಹೇಳ್ತಾರೆ, ಕೃಷ್ಣನ ಜೊತೆಗೆ ಮಾತಾಡ್ತವ್ರಿಗೆ 7 ದಿನ ಕಳೆದದ್ದೇ ಗೊತ್ತಾಗಲಿ. ಇಂದ್ರನಿಗೆ ಸುಸ್ತಾಯ್ತಂತೆ ಮಳೆ ಸುರಿಸಿ. ಇನ್ನು ಎಷ್ಟು ಸುರಿಸ್ಬೇಕಪ್ಪ, ಈ ಒಳಗಿನಿಂದ ಒಂಚೂರು ಅಲ್ಲಾಡ್ತಾ ಇಲ್ಲ, ಹೀಗೀಗಾದರೂ ಆಗಬೇಕಲ್ಲ ಒಳಗಿಂದ, ಸಾಕಾಯಿತು ಅಂತ. ಅದೂ ಇಲ್ಲ. ತಪ್ಪಾಯಿತು ಅಂತ ಬಂದು ಸುರಭಿಯ ಹಾಲನ್ನು ತಂದು ಅಭಿಷೇಕ ಮಾಡಿ, ಇದು ಜನರಿಗೆ ಕಣ್ಣ ಮುಂದೆ ಕಾಣುವ ಹಾಗೆ. ಇಂದ್ರನನ್ನು ನೇರ ಕಂಡ್ರಲ್ವ ಅವರು. ಇಂದ್ರಯಾಗವನ್ನು ಮಾಡದೇ ಇದ್ರೆ ನಮಗೆ ಅನ್ಯಾಯ ಅಂದರೆ ಹಿಂಸೆ ಮಾಡ್ತಾನೆ ಅಂತ ಹೆದರಿದ್ದವರು ಈಗ ಇಂದ್ರ ಬಂದು ಶರಣಾದ ಅಲ್ವಾ, ಆಗ ಆ ಗೋಪಿಕೆಯರಿಗೆ, ಗೋಪಾಲಕರಿಗೆ, ಇಡೀ ಊರಿನವರಿಗೆ ಪೂರ್ತಿ ನಿಶ್ಚಯ ಆಗಿಬಿಡ್ತು. ಅಲ್ಲಿಂದ ಆಮೇಲೆ ಒಬ್ರಿಗೂ ಕೃಷ್ಣ ಅಂದರೆ ದೇವರು ಹೌದೋ ಅಲ್ವೋ ಅಂತ ಡೌಟ್ ಬರಲಿಲ್ಲ ಅಂತ. ಅಲ್ಲಿಯ ತನಕ ಒಂಚೂರು ಏನೇನೋ ಕೆಲವೊಂದು ಸರ್ತಿ ಅದ್ಭುತ, ಕೆಲವೊಂದು ಸರ್ತಿ ಹೀಗಿರುತ್ತೆ, ಹಾಗೆ ಅಂತ ಅನ್ನಿಸ್ತಿತ್ತು. ಆದರೆ ಯಾವಾಗ ಈ ಘಟನೆ ನಡೆಯಿತೋ ಆಗ ಇಡೀ ಗೋಕುಲ ಅವನ ಪರಮ ಭಕ್ತರಾದರು. ಹಾಗಾಗಿಯೇ ಮುಂದೆ ಅವರಿಗೆಲ್ಲ ವೈಕುಂಠದರ್ಶಿ ಪಶುಜೀವನೇಭ್ಯ ಅಷ್ಟು ನಂಬಿ ಕೃಷ್ಣ ಅಂದರೆ ಅವನು ನಾರಾಯಣನೇ, ಅವನು ವೈಕುಂಠವಾಸಿಯೇ ಅಂತ ಅಂದುಕೊಂಡು ಒಂದು ಬಾರಿ ನಿನ್ನ ಆ ಊರನ್ನು ನಾವು ನೋಡಬೇಕು ಅಂತ ಕೇಳಿಕೊಂಡ್ರಂತೆ. ಕೃಷ್ಣ ಹೇಳಿದಂತೆ ಖಂಡಿತ ತೋರಿಸ್ತೇನೆ ಅಂತ ಅದೇ ಪ್ರದೇಶದಲ್ಲಿ ಇಡೀ ಜಾಗವನ್ನು ವೈಕುಂಠವನ್ನಾಗಿಸಿ ವೈಕುಂಠದ ದರ್ಶನವನ್ನು ಮಾಡಿಸಿ ಅವರನ್ನು
ಆ ದರ್ಶನದ ಅನುಭವವನ್ನು ಕೊಟ್ಟು ಉದ್ಧಾರ ಮಾಡಿದ ಅಂತ ಮಾತು ಬರುತ್ತೆ. ಹೀಗೆ ದಿನಗಳು ಹೀಗೆ ಕಳೀತಾ ಇತ್ತು. ಯಾವುದೋ ಒಂದು ಸರ್ತಿ ಮೇಯಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಬೆಟ್ಟದ ತುದಿಗೆ ಹೋಗ್ತಾರೆ. ಅಲ್ಲಿ ಹಸಿವಿಗೆ ಏನು ಸಿಗಲ್ಲ, ತುಂಬ ಕಷ್ಟ ಆಗುತ್ತೆ. ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಕೃಷ್ಣನನ್ನು ಕೇಳ್ತಾರೆ. ಕಣ್ಣೆಲ್ಲ ಉರಿತಾ ಇದೆ, ತಲೆಯೆಲ್ಲ ಭಾರ ಆಗ್ತಾ ಇದೆ, ಕಾಲು ಇನ್ನೂ ಒಂದು ಹೆಜ್ಜೆ ಇಡ್ಲಿಕ್ಕಾಗೋದಿಲ್ಲ, ಹಸಿವೆ, ಬಾಯಾರಿಕೆ, ಬಾಯೆಲ್ಲ ಕಹಿ ಆಗ್ತಾ ಇದೆ, ತಲೆಯೆಲ್ಲ ಮೂರು ಲೋಕ ಕಾಣ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಒಂದು ನಿಮಿಷ ಇಲ್ಲೇ ಇರಿ ಅಂತ ಹೇಳಿ ಒಂದು ಸುತ್ತು ಪ್ರದಕ್ಷಿಣೆ ಬಂದು ದೂರದಲ್ಲಿ ಯಾವುದೋ ಒಂದು ಆ ಬೆಟ್ಟದ ಬುಡದಲ್ಲಿ ಮರಗಳ ನಡುವೆ ಒಂದು ಜೋರಾಗಿ ಹೊಗೆ ಏಳ್ತಾ ಇರೋದು ಕಾಣಿಸಿತು. ಹಾಂ, ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇದೆ. ಇದು ಯಾವುದು ಶಾಸ್ತ್ರ ಕಲಿತು ಗೊತ್ತಾಗೋದಿಲ್ಲ. ಸಾಮಾನ್ಯರಿಗೂ ಚೂರು ಒಲೆ ಮುಂದೆ ಓಡಾಡ್ತಾ ಇದ್ದರೆ ಗೊತ್ತಾಗುತ್ತೆ. ನಮ್ಗೆ ಇವತ್ತು ಒಲೆಯ ಪರಿಚಯವಿಲ್ಲ, ಗ್ಯಾಸಲ್ಲಿ ಕೂತೋದ್ರಿಂದ ಇದು ಅರ್ಥ ಆಗೋದು, ಏನೋ ಶಾಸ್ತ್ರದ ಮಾತು ಅಂತ ಅಂದ್ಕೊಳ್ತೇವೆ. ಕೃಷ್ಣ ಹೇಳ್ದ, ಬೇಗ ಹೋಗಿ ಅಲ್ಲಿ ಆಹಾರ ತಿದ್ದಾಗಿರುತ್ತೆ, ಕೇಳಿ, ಕೃಷ್ಣ ಕೇಳ್ತಾ ಇದ್ದಾನೆ ಅಂತ ಕೊಡ್ತಾರೆ. ಹುಡುಗರಿಗೆ ಅಲ್ಲಿ ತನಕ ನಡಿಲಿಕ್ಕೆ ಶಕ್ತಿ ಇಲ್ದವರು ವಿಷಯ ಗೊತ್ತಾದ ತಕ್ಷಣ ಹುಮ್ಮಸ್ ಬಂದುಬಿಡುತ್ತೆ. ದಡಬಡ ಅಂತ ಇಳ್ಕೊಂಡು ಹೋಗ್ಬಿಡ್ತಾರೆ ಬೆಟ್ಟನ. ಇಳ್ಕೊಂಡು ಹೋಗಿ ಇನ್ನೇನು ಚೂರು ಇನ್ನೂ ಒಂದೆರಡು ಹೆಜ್ಜೆ ತಪ್ಪಿದರೆ ಪೂರ್ಣಾಹುತಿ ಇವರೇ ಹೋಮದೊಳಗೆ. ಕೊನೆಗೆ ಏನೋ ಸವಾರಿಸಿಕೊಂಡು ಆದರೂ ದಡಬಡ ಅಂತ ಎದ್ದು ಬಂದವರು ಆ ಋಷಿಗಳ ಮುಖ ನೋಡಿದಾಗ ಸ್ಟನ್ನಾಗಿ ನಿಂತು ಬಿಡ್ತಾರೆ. ದಾಡಿ ಬಿಟ್ಕೊಂಡು ಬಿಡುಗಣ್ಣು, ಅಲ್ಲಿ ಬೆಂಕಿ ಎರಡು ಒಟ್ಟೊಟ್ಟಿಗೆ ಕೂತಾಗ ಕಾಣಿಸ್ತಾ ಇತ್ತು ಇವರಿಗೆ. ಏನೋ ಅಂದರು. ಇಲ್ಲ, ನಮಗೆ ಹಸಿವಿಗೆ ಕೃಷ್ಣ ಅಂತ ಹೇಳಿದ್ಮೇಲೆ ಎರಡು ಜಾಸ್ತಿ ಬೈತಾರೆ. ತಾನು ಕೆಡೋದಲ್ಲದೆ ಕೋತಿ ಊರೆಲ್ಲ ಕೆಡಿಸ್ತು ಅಂತೇಳಿ ಮತ್ತು ಬೈದು ಕಳಿಸ್ತಾರೆ. ಏನಲ್ಲಿ ಹೋಮ ಆಗ್ತಾ ಇದೆ ಅಂತ ಗೊತ್ತಿಲ್ವಾ, ಯಜ್ಞ ಮುಗಿಯೋದು, ಏನಾದ್ರು ಪ್ರಸಾದ ಕೊಡ್ಲಿಕ್ಕೆ ಆಗುತ್ತೆ, ಹಾಗೆ ಹೀಗೆ ಅಂತ ಕೇಳಿ ಕಳಿಸ್ಬಿಡ್ತಾರೆ. ವಾಪಸ್ ಹತ್ತೋ ಕತೆ, ಇಳಿಯೋ ಕತೆ ಏನು ತೊಂದರೆ ಇಲ್ಲ. ಕಾಲು ಹಿಡ್ಕೊಂಡು, ತಲೆ ಹಿಡ್ಕೊಂಡು, ಕೈ ಹಿಡ್ಕೊಂಡು ಅಂತಿರ್ತಾರೆ. ಕೃಷ್ಣ ಅರ್ಧ ದಾರಿಗೆ ಅವನೇ ಬರ್ತಾನೆ. ಏನಾಯ್ತರಪ್ಪ? ಇಲ್ಲ, ನಿನ್ನ ಹೆಸರು ಹೇಳಿದ್ದಕ್ಕೆ ಜಾಸ್ತಿ ಬೈದರು. ಯಾರ ಹತ್ರ ಕೇಳಿದ್ರಿ? ಇಲ್ಲ, ಅಲ್ಲಿ ಯಜ್ಞ ಎಲ್ಲ ಮಾಡ್ತಿದ್ರಲ್ಲ, ಮನೆ ಯಜಮಾನ್ರನ್ನು ಕೇಳಬೇಕಲ್ಲ, ಏನಾದರೂ ಪರ್ಮಿಷನ್ ಅವ್ರು ತಾನೇ ಕೊಡಬೇಕು. ಮಂಕಗಳೇ, ಮಕ್ಕಳ ಕರುಳ ಬಳ್ಳಿಯ ನೋವೇನು ಅಂತ ಗೊತ್ತಾಗೋದು ತಾಯಿಗಲ್ವಾ? ನೀವು ಹಿಂಬಾಗ್ಲಲ್ಲಿ ಹೋಗಿ ಕೇಳಿ, ಅವ್ರು ಕೊಡ್ತಾರೆ. ಕೃಷ್ಣ ಅವ್ರದ್ದು ಇವ್ರ ಕೈಯಲ್ಲಿ ಇಷ್ಟಿಷ್ಟೇ ಉದ್ದದ್ದು, ಚಿಕ್ಕ ಸುರುಕ್ಸುರುವ ಇದ್ದದ್ದು, ಅವ್ರ ಕೈಯಲ್ಲಿ ದೊಡ್ಡ ಸಟಗ, ಆಮೇಲೆ ಕೊಳ್ಳಿ ಎಲ್ಲ ಇರುತ್ತೆ. ಬಾರಿಸಿದ್ರೆ ಏನು ಕತೆ ಅಂತ. ಹೋಗ್ರಪ್ಪ, ಕೃಷ್ಣನ ಮಾತಿನ ಮೇಲೆ ನಂಬಿಕೆ ಇಲ್ವ ನಿಮಗೆ? ನಂಬ್ತೇವೆ ಕೃಷ್ಣ, ಖಂಡಿತ ನಂಬ್ತೇವೆ ಅಂತ ಸೀದಾ ಹೋಗ್ತಾರೆ. ಹೋಗಿ ಹಿಂಬಾಗಿಲಿಂದ ಅವಿತು ಕೂತ್ಕೊಂಡು, ಆದರೂ ಒಂದು ಚೂರು ನೋಡ್ತಾರೆ. ಎಲ್ಲ ಬ್ಯುಸಿ ಇರ್ತಾರೆ. ಪಾತ್ರೆ ತೆಗೆದು ದೊಡ್ಡ ಪಾತ್ರೆ ಎತ್ತಿಡುವುದೇನು, ಕಟ್ಟುವುದೇನು, ಸೊಂಟಕ್ಕೆ ಬಿಗಿದು ಎಲ್ಲ ಮಾಡ್ತಿರ್ತದೆ ನೋಡಿ. ಇವರು ಎಲ್ಲ ಯುದ್ಧಕ್ಕೆ ತಯಾರಾದಾಗಿದ್ದಾರೆ. ಬಡಿದು ಮುಗಿಸ್ಬಿಟ್ರೆ ಅಂತ ಕೃಷ್ಣ ಬಂದಿದ್ದಾನೆ ಅಂತ ಜೋರಾಗಿ ಕಿರ್ಚ್ಕೋತಾರೆ. ಆ ಬಂದಿದ್ದಾನೆ ಶಬ್ದವು ಕೇಳಿಸ್ಲಿಲ್ಲ ಅಂತ ಅವರಿಗೆ. ಕೃಷ್ಣನ ಶಬ್ದ ಬಂದಾಗಲೇ ಕೈಯಲ್ಲಿದ್ದ ಎಲ್ಲ ಪಾತ್ರೆಗಳನ್ನು ಕೆಳಗಿಟ್ಕೊಂಡು ಆ ಉಟ್ಟ ಬಟ್ಟೆನೆಲ್ಲ ಹಾಗೆ ಬಿಗಿ ಕಟ್ಕೊಂಡು ಓಡಿ ಬಂದ್ರಂತೆ. ಎಲ್ಲಿ 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 ಅಂತ. ಹುಡುಗರು ಮರೆಯಲ್ಲಿ ಎಲ್ಲೋ ಒಬ್ಬ ನೋಡಿದಾನೆ. ಕೈಯಲ್ಲಿ ಏನಿಲ್ಲ ಕಣೋ, ಎಲ್ಲ ಹಾಗೆ ಓಡೋಡಿ ಬಂದಿದ್ದಾರೆ, ಧೈರ್ಯ. ಆಮೇಲೆ ಎಲ್ಲ ಒಬ್ಬೊಬ್ಬರೇ ಮಿಸುಕಾಟ ಮಾಡ್ಕೊಂಡು ನಿಧಾನಕ್ಕೆ ಬಂದು, ನಾವು ಕೃಷ್ಣನ ಕಡೆಯಿಂದ ಬಂದವರು, ಕೃಷ್ಣ ಮೇಲಿದ್ದಾನೆ, ಹಸುವಾಗ್ತಾ ಇದೆ, ಹಸು ಕರುಗಳಿವೆ, ಅವುಗಳಿಗೂ ಬಾಯಾರಿಕೆ ಆಗ್ತಾ ಇದೆ, ಏನಾದರೂ ಬೇಕು, ನೀವು ಕೇಳಿದ್ರೆ ಕೊಡ್ತೀರಿ ಅಂತ ಹೇಳಿದ್ದಕ್ಕೆ ನಿಮ್ಮ ಹತ್ರ ಬಂದ್ವಿ. ಅವರಿಗಾದ ಆನಂದಕ್ಕೆ ಯಾರನ್ನು ಗಿರ್ಮಿಷನ್ ಎಲ್ಲ ನೆನಪೇ ಇಲ್ಲ. ಕೃಷ್ಣ ಒಂದೇ, ಯಾಕಂದರೆ ಅದೇ ಮುಖ್ಯ. ಅದರ ಮೇಲೆ ಇನ್ನೊಂದಿಲ್ಲ, ಸುಪ್ರೀಂ ಯಾವುದು, ಅದರ ಬಗ್ಗೆ ತಾನೇ ಯೋಚನೆ ಮಾಡಬೇಕು. ಎಲ್ಲ ಪಾತ್ರೆಯಲ್ಲಿ ಮಾಡಿದ್ದನ್ನು ಬಳದು ದೊಡ್ಡ ಪಾತ್ರೆಗೆ ಹಾಕೊಂಡು ಸೀದಾ ಮೇಲೆ ಹೊತ್ಕೊಂಡು ಬಂದರು. ಈ ಮಕ್ಕಳನ್ನೆಲ್ಲ ಸುತ್ತ ಕೂಡಿಸ್ಕೊಂಡು ಕೈ ತುತ್ತು ಕೊಟ್ಟ ಹಾಗೆ ಎಲ್ಲರಿಗೂ ಕೊಟ್ಟು ಖಾಲಿ. ಹಸುಗಳಿಗೂ ಬೇಕಾದ ನೀರು, ಅವುಗಳಿಗೂ ಹುಲ್ಲು, ಎಲ್ಲ ಹೆಣ್ಮಕ್ಳು ಎಲ್ಲ ವಸ್ತುಗಳನ್ನು ತಂದು ಕೊಟ್ಟಿದ್ದಾರೆ. ಆಯಿತು, ಇವ್ರದ್ದು ಪ್ರಧಾನಕ್ಕೆ ಬಂದಿದೆ, ಎಲ್ಲ ಮುಗಿಸಿ ಕೂತಿದ್ದಾರೆ. ಎಲ್ಲಿ ಬರಲಿ ಆಹುತಿ, ಪಾತ್ರೆ ಡಮಡಮ ಅಂತ ಒಂದು ಬಿತ್ತು. ಸಿಟ್ಟುವಂಥವರಿಗೆ, ಏನು ನಾವು ಎಷ್ಟು ಕಷ್ಟದಿಂದ ಬೆಂಕಿ ಮುಂದೆ ಕೂತು ಬೆಳಿಗ್ಗೆ ಒದ್ದೆ ಉಟ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಕೂಡ ನೀವು ಮಾಡ್ತಾ ಇರೋದು ನಮಗೆ ಈ ರೀತಿನ? ಏನಾಯಿತು ಇದೆಲ್ಲ? ಇಲ್ಲ, ನಮ್ಮದೊಂದು ತಪ್ಪಾಗಿದೆ, ನಿಮ್ಮಿಂದ ಪೂರ್ತಿ ಒಪ್ಪಿಗೆ ಪಡೆಯದೆ ನಾವೊಂದು ಇದು ಸರಿಯಾಗಬಹುದು ಅಂತ ಯೋಚಿಸಿ ಮಾಡಿದ್ದೆವು. ನೀವು ಯಾವ ಪುರುಷನನ್ನು, ಯಜ್ಞ ಪುರುಷನನ್ನು ಈ ಅಗ್ನಿಕುಂಡದಲ್ಲಿ ಆರಾಧನೆ ಮಾಡ್ತಿದ್ದೀರೋ ಆ ಅಗ್ನಿಪುರುಷ, ಯಜ್ಞಪುರುಷ ನೇರವಾಗಿ ಬಂದಾಗ ಅವನಿಗೆ ಕೊಟ್ಟರೆ ಅದು ಖಂಡಿತ ತಪ್ಪಾಗುವುದಿಲ್ಲ ಅನ್ನುವ ನಂಬಿಕೆಯಿಂದ ನಾವು ಈ ಕೆಲಸ ಮಾಡಿದ್ದೇವೆ ಅಂತ. ಅದಕ್ಕೆ ಅವ್ರಿಗೆ ಸಿಟ್ಟು ಬರುತ್ತೆ. ನಮ್ಗೆ ಗೊತ್ತಿಲ್ಲ ದೇವ್ರ ಬೋಧನೆ ಮಾಡೋದು, ನಮ್ಮನ್ನೇನು ಇವ್ರು ಕೇಳದೆ ಮಾಡೋದು, ಹಾಗೆ ಹೀಗೆ ಅಂತೆಲ್ಲ ಬೈತಾರೆ. ಬೈದು ಅಷ್ಟೊತ್ತಿಗೆ ಕೃಷ್ಣ ಅಲ್ಲಿಗೆ ಕಾಣಿಸ್ತಾನೆ. ದೃಷ್ಟ್ವಾ ಸ್ತ್ರೀಣಾಂ ಭಗವತಿ ಕೃಷ್ಣೇ ಭಕ್ತಿರಲೌಕಿಕೀಂ ಆತ್ಮಾನಂಚ ತಯಾಹೀನಂ
ಅನುತಪ್ತ ವ್ಯಗರ್ಹಯನ್. ಕೃಷ್ಣ ಬಂದಾಗ ತಾವು ಮಾಡಿ ತಪ್ಪು ಅಂತಲೇ ಗೊತ್ತಾಗೋಯ್ತು. ಅಂದರೆ ಮೊದಲು ಗೊತ್ತಿತ್ತು, ಒಪ್ಕೊಳ್ಬೇಕಾಯ್ತು. ಇಲ್ಲಾಂದರೆ ಕೆಲವೊಮ್ಮೆ ಯಾರಿಲ್ಲ ಅಂದರೆ ಒಪ್ಕೊಳ್ಳೋದಿಲ್ಲ, ನನ್ನದೇ ಮೀಸೆ ದೊಡ್ಡದು ಅಂತ. ಆದರೆ ಇಲ್ಲಿ ಕೃಷ್ಣ ಬಂದ ತಕ್ಷಣವೇ ಬೈಕೊಳ್ತಾರಂತೆ. ದಿಗ್ಜನ್ಮನಸ್ತು ದಿಗ್ಬುದ್ಧಿಂ ದಿಗ್ವೃತ್ತಂ ದಿಗ್ಭಜ್ಞತಾಂ ಧಿಕ್ಕುಲಂ ಧಿಕ್ರಿಯಾದಕ್ಷ್ಯಂ ವಿಮುಖ ಏತ್ವದೋಕ್ಷಜೆ. ಏನು ನಮ್ಮ ಜನ್ಮಕ್ಕೆ ಒಂದಿಷ್ಟು ಧಿಕ್ಕಾರ ಇರಲಿ. ಯಾಕೆಂದರೆ ಎಂಥ ಬುದ್ಧಿ ಬಂದೋಯ್ತು, ಎಂಥ ರೀತಿ ನಡ್ಕೊಂಡು ಬಿಟ್ವಿ, ಎಷ್ಟೆಲ್ಲ ಓದಿದ್ದಕ್ಕೇನು ಅರ್ಥ, ದೇವರು ಬಂದಾಗ ದೇವರನ್ನು ಗುರುತಿಸ್ಲಿಕ್ಕಾಗದ ಬಹುಜ್ಞತೆಗೆ ಏನರ್ಥ, ದೇವರು ಬಂದಾಗ ಇವನು ದೇವರು ಅಂತ ಅರ್ಥೈಸಿಕೊಳ್ಳದ ವೇದದ ಜ್ಞಾನಕ್ಕೆ ಏನರ್ಥ, ಯಾಕೆ ಬೇಕದು? ಧಿಕ್ಕುಲಂ, ನಮ್ಮ ಮನೆತನ ದೊಡ್ಡದು, ನಮ್ಮ ಹಿಂದಿನವರೆಲ್ಲ ಸಿಕ್ಕಾಪಟ್ಟೆ ತಪಸ್ಸು ಮಾಡಿ 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 ರಾಶಿ ಹಾಕಿದ್ದಾರೆ, ನಿನಗೇನು? ನಿನಗೆ ದೇವ್ರು ಗೊತ್ತಾಗಲಿಲ್ಲಲ್ಲ. ಧಿಕ್ಕುಲಂ ಧಿಕ್ರಿಯಾದಕ್ಷ್ಯಂ, ಯಜ್ಞ ಮಾಡೋದ್ರಲ್ಲಿ ಇವರಷ್ಟು ನಿಸ್ಸೀಮ ಇಲ್ಲವೇ ಇಲ್ಲ. ಅದೇನು ಚೆಂದಾಗಿ ತಂತ್ರ ಮಂತ್ರಗಳನ್ನು ಹೇಳ್ತಾರೆ ಅಂದರೆ ಇವರನ್ನು ನೀವು ಇನ್ಯಾರಿಗೂ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಎತ್ತರ. ಕ್ರಿಯಾದಕ್ಷ ನೋಡಲಿಕ್ಕೆ ಬೇರೆ ಯಾರೂ ಇಲ್ಲ. ಕಿಂ ಕ್ರಿಯಾದಕ್ಷಂ ಧಿಕ್ ವಿಮುಖಾ ಯೇ ಅಧೋಕ್ಷಜೆ. ಭಗವಂತನ ವಿಷಯದಲ್ಲಿ ವಿಮುಖರಾಗಿ ನಿಂತವರಿಗೆ ಬದುಕಿಗೆ ಅರ್ಥವೇ ಇಲ್ಲ. ಎಂಥ ತಪ್ಪು ಮಾಡಿಬಿಟ್ವಿ. ಹೇಳ್ತಾರೆ, ನೂನಂ ಭಗವತೋ ಮಾಯಾ ಮಾಯಿನಾಮಪಿ ಮೋಹಿನಿ. ಈ ಮಾಯೆ ಅನ್ನೋದು ನಾವು ಓದಿದ್ದೇವೆ ಅಂತನ್ನುವ ಹಮ್ಮಿನಿಂದ ಕೂಡಲೇ ಮರೆಯಾಗಿಬಿಡುತ್ತೆ, ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಬಿಡೋದಿಲ್ಲ ಅದು. ಯದ್ವಯಂ ಗುರವೋ ನೃಣಾಂ ಸ್ವಾರ್ಥೆ ಮಹ್ಯಮಹೋ ಮುಹ್ಯಾಮಹೇ ದ್ವಿಜಾಹ. ನಾವು ಗುರುಗಳು ಅಂತ ದೊಡ್ಡ ಸ್ಥಾನದಲ್ಲಿದ್ದು ಅನೇಕ ಜನರಿಗೆ, ನೋಡಪ್ಪ ದೇವರನ್ನು ಹೀಗೆ ಆರಾಧನೆ ಮಾಡಬೇಕು, ಹೀಗೆ ಪೂಜೆ ಮಾಡಬೇಕು, ಹೀಗೆ ತಿಳ್ಕೊಳ್ಬೇಕು ಅಂತ ಉಪದೇಶ ಮಾಡೋರು ನಾವು. ಆದರೆ ನಾವೇ ನಮ್ಮ ಎದುರುಗಡೆ ಭಗವಂತ ಬಂದು ನಿಂತಾಗ ಅವ್ರಿಗೆ ಹೇಳಿದ್ದೆಲ್ಲ ಎಲ್ಲೋ ಗಾಳಿಗೆ ಹೊರಟೋದಾಗ ದೇವರನ್ನೇ ನಾವು ತಿರಸ್ಕಾರ ಮಾಡಿಬಿಟ್ವಿ. ಅಹೋ ಪಶ್ಯತ ನಾರೀಣ. ಈ ಹೆಣ್ಮಕ್ಕಳ ಮನಸ್ಥಿತಿ ಎಂಥ ದೊಡ್ಡದು. ಅಪಿ ಕೃಷ್ಣೇ ಜಗದ್ಗುರು ದುರಂತ ಭಾವಂ ಯಚ್ಛಿಂದ್ಯಾತ್ ಮೃತ್ಯು ಪಾಶಾನ್ ಗೃಹಾಭಿಧಾನ್. ಮನೆ ಅನ್ನೋದಕ್ಕೆ ನಿಜವಾದ ಅರ್ಥ ಇವರೇ, ಗೃಹಾಭಿಧಾನ್. ಇವರಿಂದಾಗಿ ನಮ್ಮ ಮನೆ ಉಳಿದಿದೆ. ಈ ಮನೆಗೆ ಅಕಸ್ಮಾತ್ ಇವತ್ತು ನಾವು ದೇವರಲ್ಲ, ಒಬ್ಬ ಅತಿಥಿ ಬಂದವನನ್ನು ನಿರಾಕರಿಸಿದ್ರೇನೇ ಆ ಮನೆ ಸುಟ್ಟು ಹೋಗುತ್ತೆ ಅಂತ. ದೇವರೇ ಅತಿಥಿಯಾಗಿ ಬಂದಾಗಲೂ ನಾವು ನಿರಾಕರಿಸಿದ್ದಕ್ಕೆ ಏನಾಗಬೇಕಿತ್ತು ಈ ಮನೆ? ಆದರೆ ಇವತ್ತು ಈ ಮನೆಯನ್ನು ಈ ಹೆಣ್ಮಕ್ಳು ಉಳಿಸಿದ್ದಾರೆ. ಅವರಿಲ್ಲದೇ ಇದ್ದರೆ ನಮ್ಮ ಮನೆ ಸುಟ್ಟು ಭಸ್ಮವಾಗಿ ಹೋಗ್ತಿತ್ತು. ಅದರಿಂದಾಗಿ ಜಗದ್ಗುರು ಅಂತ ತಿಳ್ಕೊಂಡು ಕೃಷ್ಣನಿಗೆ ತಮ್ಮೆಲ್ಲವನ್ನು ಕೂಡ ಒಪ್ಪಿಸಿದ್ದಾರೆ. ಅವನ ದುರಂತ ಭಾವವನ್ನು, ದುರಂತ ಅಂದರೆ ನಮಗೆ ದುರಂತ ಅಂದರೆ ದುರಂತನೇ ಗೊತ್ತಿರೋದು ನಮಗೆ, ಅದು ಕೊನೆಯಿಲ್ಲದ ಭಕ್ತಿ ಅವರದ್ದು. ದುರಂತ ಭಾವ ಅಂದರೆ ಅವನ ಮೇಲಿರುವ ಅತ್ಯುತ್ಕಟವಾದ ಭಕ್ತಿ ಇವತ್ತು ನಮ್ಮನ್ನು ಉಳಿಸಿತು. ನಾಸಾಂ ದ್ವಿಜಾತಿ ಸಂಸ್ಕಾರ. ಇವರಿಗೆ ಉಪನಯನ, ವೇದ ಪಾಠ, ಉಚ್ಚಾರಣೆ, ಮರುಚ್ಚಾರಣೆ, ಅರ್ಥಪಾಗ, ವಿಭಾಗ, ಅದಕ್ಕೆ ಬೇಕಾದ ವಿವರಣೆ, ಗುರುಕುಲದಲ್ಲಿ ಸೇವೆ ಎಂಥದೂ ಇಲ್ಲ. ನನಿವಾಸೋ ಗುರಾವಪಿ. ಗುರುಗಳಲ್ಲಿ ಕೂತು ತಲೆ ಮೇಲೆ ಕುಟ್ಟಿಸಿಕೊಂಡು ಪಾಠ ಕೇಳಲಿಲ್ಲ ಇವರು. ನತಪೋ ನಾತ್ಮಮೀಮಾಂಸ. ಇಲ್ಲ, ಈ ಮಂತ್ರಕ್ಕೆ ಹೀಗಲ್ಲ ಅರ್ಥ, ಅದಲ್ಲ ಹೀಗೆ ಮೀಮಾಂಸೆ ಮಾಡಲಿಲ್ಲ ಇವರು. ಒಂದು ದಿವಸ ಕೂತ್ಕೊಂಡು ವಾಕ್ಯಾರ್ಥಕ್ಕೆ ಕೂಡಲಿಲ್ಲ. ಒಂದು ದಿವಸ ಕೂತ್ಕೊಂಡು ಓಂ ಅಂತ ಜಪ ಮಾಡಲಿಲ್ಲ, ತಪಸ್ಸು ಮಾಡಲಿಲ್ಲ. ನ ಶೌಚಂ ನ ಕ್ರಿಯಾ ಶುಭಾ. ಮತ್ತು ನಮ್ಮ ಹಾಗೆ ತುಂಬ ಕಟ್ಟುನಿಟ್ಟಾದ ಮಡಿ ಅಂದರೆ ನಾನು ಹೇಳ್ತಾ ಇರೋದು ನಿತ್ಯದ ಶೌಚ ಬೇರೆ. ಈ ಕೆಲವುದಕ್ಕೆ ಇದೇ ನಿಯಮದಲ್ಲಿ ಇದ್ದು ಮಾಡಬೇಕು ಅಂತ. ವ್ರತ ಅಂತಂದಾಗ ಕೆಲವು ಚೌಕಟ್ಟುಗಳನ್ನು ಪಾಲಿಸಿ ಹಾಗೇ ಇರಬೇಕು ಅಂತ. ಇಷ್ಟು ಕಠೋರವಾದ ನಿಯಮಗಳಲ್ಲಿ ಅವರಿಲ್ಲ. ನಾಪಿ ಶುಭಾ ಕ್ರಿಯಾ. ನಮಗೆ ಮಾಡಲಿಕ್ಕೆ ಸಿಕ್ಕಿದಷ್ಟು ಯಜ್ಞ ಯಾಗಾದಿಗಳ ಹೊಣೆಗಾರಿಕೆ ಅವರಿಗಿಲ್ಲ. ಹಾಗಿದ್ದರೂ ಅಥಾಪಿ, ಅಂಥದ್ದಿದ್ದರೂ ಕೂಡ ಏನು ನಮಗಿರುವ ಅನುಕೂಲಗಳು ಎಲ್ಲವನ್ನೂ ಕಳ್ಕೊಂಡಿದ್ರೂ ಕೂಡ ಉತ್ತಮ ಶ್ಲೋಕೆ, ಯಾರ ಮಾತುಗಳನ್ನು ಹೇಳಿದರೆ ನಮ್ಮ ಬದುಕು ಉತ್ತಮವಾಗುತ್ತೋ ಅಂಥವನ ಗುಣಗಾನವನ್ನು ಮಾಡುವ ವಿಷಯದಲ್ಲಿ ಕೃಷ್ಣೇ ಯೋಗೇಶ್ವರೇಶ್ವರೇ ಭಕ್ತಿ ದೃಢ. ಎಂಥ ಪ್ರೀತಿ ಅದು, ದೃಢವಾದ ಪ್ರೀತಿ, ನಂಬಿಕೆ. ನಚಾಸ್ಮಾಕಂ. ಆದರೆ ಅದು ನಮಗಿರಲಿಲ್ಲಲ್ಲ, ನಮಗಿಲ್ಲದೆ ಹೋಯ್ತಲ್ವ. ಸಂಸ್ಕಾರಾತ್ ಅಮಿತಾಮಪಿ. ನಾವು ಎಷ್ಟೆಲ್ಲ ಕಲಿತದ್ದು ಕೂಡ ನೀರಲ್ಲಿ ಹೋಮ, ಉಪಯೋಗ ಇಲ್ಲದ ಕ್ರಿಯೆ ಆಗಿ ಹೋಯಿತು. ನಾವು ಮಾಡಿದ್ದೆಲ್ಲವೂ ಕೂಡ ವ್ಯರ್ಥವಾಗ್ಬಿತ್ತು. ನೂನಂ ಸ್ವಾರ್ಥ ವಿಮೂಢಾನಾಂ ಪ್ರಮತ್ತಾನಾಂ ಗೃಹೇ ಹಯ ಅಹೋ ನ ಸ್ಮಾರಯಾಮಾಸ ಗೋಪವಾಕ್ಯೆ ಸತಾಂಗತಿ. ಇವ್ರು ನಮ್ಮ ಕಣ್ಣು ತೆಗೆದ್ರು, ಇವ್ರು ನಮಗೆ ಕಣ್ಣು ಬರೆಸಿದ್ರು. ಇವರಿಂದಾಗಿ ನಾವು ಕಲಿಬೇಕು. ನಾವು ಭಕ್ತಿ ಮಾಡುವುದು ಅಂದರೆ ಏನು, ನಿಜವಾದ ಭಗವಂತನ ಭಕ್ತಿಗೆ ನಾವಿವತ್ತು ಅರ್ಥವಂತಿಕೆಯನ್ನು ಪಡೆದದ್ದು ಇವರಿಂದಾಗಿ. ನಾವು ಏನು ಅಂದರೆ ಗಂಡು ಮಕ್ಕಳ ಸಹಜವಾದ ಒಂದು ಟೆಂಡೆನ್ಸಿ, ಎಲ್ಲ ಸ್ವಾರ್ಥ ವಿಮೂಢರು. ಏನು ಲಾಭ ಆಗುತ್ತೆ, ಅಲ್ಲಿ ಹೋದರೆ ಏನು ಸಿಗುತ್ತೆ, ಇಷ್ಟು ಲಾಭ ಆಗುತ್ತಾ, ನಾಳೆಗೇನು ಲಾಭ, ನಾಳೆದಿಗೇನು ಸಿಗುತ್ತೆ. ಹೆಣ್ಣುಮಕ್ಕಳ ಸ್ವಭಾವ ಹಾಗಲ್ಲ. ಡೆಡಿಕೇಶನ್ ಅಂದರೆ ಡೆಡಿಕೇಶನ್ನೇ ಅದು. ಅಂದರೆ
ಸರಿಯಾದ ದಾರಿಯಲ್ಲಿ ಇರಬೇಕಷ್ಟೆ. ಬುದ್ಧಿಗೆ ಒಂದು ಸರಿಯಾದ ಚಾನಲ್ ಸಿಗಬೇಕು. ಇಲ್ಲಾಂದರೆ ಅದು ಎಲ್ಲಿ ಹೋದರೂ ಅದು ಹಾಗೇ. ನಾರಿ ಮುನಿದರೆ ಮಾರಿ. ನಾರಿಯಾಗಿದ್ದರೆ ಅದು ತುಂಬ ಸಹಜವಾಗಿರುತ್ತೆ. ಅಂದರೆ ಅದು ಸಂಸ್ಕಾರ ಮಿಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳ್ತೇನೆ. ಎಲ್ಲ ನಾರಿಯರು ಹಾಗೆ ಅಂತಲ್ಲ. ಸಹಜವಾಗಿ ಸಂಸ್ಕಾರ ಸಿಕ್ಕಿದ ಮನಸ್ಸಾಗಿ ಬಿಟ್ಟರೆ ಸಹಜವಾಗಿ ಒಪ್ಪಿಸಿಕೊಳ್ಳುವ ಗುಣ ಇದೆ. ಅದರಿಂದ ಅದಕ್ಕೆ ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಅದಕ್ಕೆ ಅವರಿಗೆ ನೀವು ಶಾಸ್ತ್ರ ಓದಬೇಕಾಗಿಲ್ಲಪ್ಪ, ನೀವು ಹಾಗೆ ನಿಮ್ಮ ಕರ್ತವ್ಯ ಪ್ರಾಮಾಣಿಕವಾಗಿ ಮಾಡಿದರೆ ಸಾಕು, ನಿಮ್ಗೆ ಭಗವಂತ ಒಲಿತಾನೆ. ಇದು ಒಂದು ದೃಷ್ಟಾಂತ ಅಲ್ಲ ನಾನು ಹೇಳ್ತಾ ಇರೋದು. ಇಡೀ ಭಾಗವತದ ತುಂಬ ಆ ಗೋಪಿಕೆಯರು, ರಾಜಕುಮಾರಿಯರು, ಅದು ಉತ್ತರೆ ಇರ್ಬೋದು, ದೇವಕಿ ಇರ್ಬೋದು, ದ್ರೌಪದಿ ಇರ್ಬೋದು, ಕುಂತಿ ಇರ್ಬೋದು, ಎಷ್ಟು ಜನ ಬರ್ತಾರೋ, ರುಕ್ಮಿಣಿ ಇರ್ಬೋದು, ಎಲ್ಲರ ಮಾತಿನಲ್ಲಿ ಈ ಒಂದು ಅಂಶ ಕಾಮನ್, ಸಮರ್ಪಣೆ. ಇದು ಪ್ರಕೃತಿ ಸಹಜವಾಗಿ ಕೊಟ್ಟ ಒಂದು ಗುಣ. ಅದಕ್ಕೆ ಒಂದು ಸ್ವಲ್ಪ ಬೇರೆ ಕಡೆಗೆ ಹೋಗದ ಹಾಗೆ ಒಂದು ಪಟ್ಟಿ ಕಟ್ಟಿ ಬಿಟ್ಟುಬಿಟ್ರೆ ಅದು ಹೋದರೆ ಮತ್ತೆ ವಾಪಸ್ ಬರಲ್ಲ. ಆದರೆ ಇದು ಹಾಗಲ್ಲ. ಇದಕ್ಕೆ ಪಟ್ಟಿ ಕಟ್ಟಿದ್ರು ಪಟ್ಟಿ ತೂತು ಮಾಡಿ ಆ ಕಡೆನೇ ನೋಡ್ತಾ ಇರುತ್ತೆ, ಈ ಕಡೆದು ಎದುರಿಗೆ ಕಾಣೋದೇ ಇಲ್ಲ. ಅದಕ್ಕೆ ಸ್ವಾರ್ಥ ವಿಮೂಢಾನ ಮತ್ತು ಪ್ರಮತ್ತ ಚೂರು ಬಂದ ತಕ್ಷಣ ನನ್ನಷ್ಟು ಓದ್ದವ್ರು ಯಾರಿದ್ದಾರೆ? ನಮ್ಮ ಮಠ ಅದು ಮೂಲ, ಅದೇ ಅಲ್ಲಿಂದ ಉದುರಿ ಬಿದ್ದದ್ದೇ. ನಮ್ಮ ಮತ ನಾವೇ ಎಲ್ಲ, ಅದಕ್ಕಿಂತ ಆಚೆಗೆ ಯಾರೂ ಇಲ್ಲ. ನಮ್ಮ ದೇಶ ಅಭಿಮಾನ ಇರಬೇಕು. ನಾನು ಅಭಿಮಾನ ತಪ್ಪು ಅಂತ ಖಂಡಿತ ಹೇಳ್ತಾ ಇಲ್ಲ. ಆದರೆ ಅಭಿಮಾನ ದೇವರನ್ನು ಕುರುಡಾಗಿಸಬಾರ್ದು, ದೇವರ ಬಗ್ಗೆನೇ ಮರೆಯುವ ಹಾಗೆ ಮಾಡಬಾರ್ದು. ನಮಗೆಲ್ಲ ಅಭಿಮಾನ ಬೇಕು. ಯಾಕೆ ಗೊತ್ತಾ? ಅಭಿಮಾನ ಇಲ್ಲದೇ ಇದ್ದರೆ ಆ ಭಕ್ತಿಯಲ್ಲಿ ಒಂದು ಪಕ್ವತೆ ಬರುವುದಿಲ್ಲ. ಅಭಿಮಾನ ಇದ್ದಾಗಲೇ ಭಕ್ತಿಗೆ ಅರ್ಥ ಬರೋದು. ಆದರೆ ದುರಭಿಮಾನ ಆಗಬಾರ್ದು, ಅಥವಾ ಅದರಿಂದ ಮೋಹಕ್ಕೊಳಗಾಗಿ ಬೇರೆ ಎಲ್ಲವನ್ನು ತಿರಸ್ಕರಿಸುವ ಹಂತಕ್ಕೆ ಹೋಗಬಾರ್ದು. ಆ ರೀತಿ ಎಲ್ಲ ದುರಭಿಮಾನಿಗಳನ್ನು ಬಿಟ್ಟು ನಾವು ಪ್ರಮತ್ತರಾಗಿದ್ದೇವೆ. ಗೃಹೇಹಯ, ಮನೆಯ ಇವತ್ತಿಗೇನಾಯಿತು ನಾಳೆಗೇನಾಯ್ತು ನೋಡಿ, ಈ ಮನೆ ನಾನಿದ್ದರಿಂದ ಆಗ್ತಾ ಇದೆ, ಇದು ಇಲ್ಲ ಅಂದರೆ ಏನು ನಡೀತಾ ಇತ್ತು ಅಂತ ಹೀಗೇ ಮಾತಾಡಿದ್ರಲ್ಲಿ ನಮ್ಮ ಜೀವನ ಕಳೆದು ಬಿಟ್ವಿ ಅಂತ. ಹೀಗೆ ಅನೇಕ ಮಾತುಗಳಿಂದ ಪೂರ್ಣಕಾಮನಾದಂತಹ ಭಗವಂತನ ಬಗ್ಗೆ ನಮಗೆ ನಿಜವಾಗಿ ಎಚ್ಚರ ಇರಬೇಕಿತ್ತು. ಇದು ಅವನದ್ದೇ ವಿಡಂಬನೆ. ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ದೇವರು ತಂದು ಕೊಟ್ಟು ನಮ್ಮ ಕನ್ನಡಿಯನ್ನು ನಮ್ಮ ಮುಖಕ್ಕಿಡಿದು, ನೋಡು ಎಷ್ಟಿದೆ ಗಲೀಜು, ನೀನೇ ತಿದ್ಕೋ ಅಂಥೇಳಿ ನಮ್ಮ ತೋರಿಸಿಟ್ಟಿದ್ದಾನೆ. ಒರೆಸ್ಕೊಳ್ಬೇಕಷ್ಟೇ, ನಾವೀಗ ಏನು ಮಾಡಲಿಕ್ಕಿಲ್ಲ ಅಂತ ಒಪ್ಪಿಕೊಂಡು ಭಗವಂತನಿಗೆ ನಮೋ ಭಗವತೆ ತುಭ್ಯಂ ಕೃಷ್ಣಾಯ ಅಕುಂಠ ಮೇಧಸೆ ಯನ್ಮಾಯಯ ಮೋಹಿತ ದೃಶಃ ಭ್ರಮಾಮ ಕರ್ಮವರ್ತ್ಮಸು. ನಾವು ಈ ಕರ್ಮದ ಜಂಜಾಟಕ್ಕೆ ಬಿದ್ದವರು, ಈ ಕರ್ಮ ಮಾಡಿದ್ಮೇಲೆ ಮತ್ತೊಂದು ಕರ್ಮ, ಆ ಕರ್ಮ ಮಾಡಿದ್ಮೇಲೆ ಮತ್ತೊಂದು ಕರ್ಮ ಮಾಡುವುದೇ ದೊಡ್ಡ ಹೆಗ್ಗಳಿಕೆ ಅಂತ ಭಾವಿಸಿ ನಾವು ಇಲ್ಲೇ ಸುತ್ತುತ್ತಾ ಇದ್ದೇವೆ. ಆದರೆ ಅದು ತಪ್ಪು ಅಂತ ನಮಗೀಗ ಅರ್ಥ ಆಯಿತು. ಭ್ರಮಾಮಹ ಕರ್ಮವರ್ತ್ಮಸು ಅಂದರೆ ಜಪಾನುಷ್ಠಾನದಿಂದ ಆಗಬೇಕಾದದ್ದು ಭಗವಂತನಲ್ಲಿ ಪ್ರೀತಿ, ಪೂಜಾನುಷ್ಠಾನದಿಂದ ಆಗಬೇಕಾದದ್ದು ಭಗವಂತನಲ್ಲಿ ಪ್ರೀತಿ, ಶಾಸ್ತ್ರಾನುಷ್ಠಾನದಿಂದ ಆಗಬೇಕಾದದ್ದು ಭಗವಂತನ ಪ್ರೀತಿ. ಇದೇನಾಗ್ತಾ ಇದೆ ಅಂದರೆ ಜಪಾನುಷ್ಠಾನ ಮಾಡೋದನ್ನು ನನ್ನಷ್ಟು ಜಪ ಮಾಡೋರಿಲ್ಲ, ಪೂಜೆ ಮಾಡಿದ್ರೆ ನಾನು ದೇವರಿಗೆ ಪೂಜೆ ಮಾಡಿದಷ್ಟು, ಅರ್ಚನೆ ಮಾಡಿದಷ್ಟು, ಹೂ ತುಳಸಿಗಳನ್ನು ಕೊಯ್ದು ಕೊಟ್ಟಷ್ಟು, ನೈವೇದ್ಯ ಮಾಡಿದಷ್ಟು, ಅಲಂಕಾರ ಮಾಡಿದಷ್ಟು, ಸೇವೆ ಕೊಟ್ಟಷ್ಟು ಇನ್ನೊಬ್ಬ ಇಲ್ಲ. ಇಲ್ಲಿಗೆ ಬಂದು ನಿಲ್ಲುತ್ತೆ. ಇದು ಹೋಗಿ ನಿಲ್ಲಬೇಕಾದದ್ದು ನೀನೊಬ್ಬನೇ ದೊಡ್ಡವನು, ಇದಕ್ಕಿಂತ ಉಳಿದದ್ದು ಎಲ್ಲವೂ ಕೂಡ ನಿನ್ನ ಮುಂದೆ ಅಲ್ಲ, ಅದು ಸುಮ್ಮನೆ ಅಗತ್ಯ ಇಲ್ಲ ಅದರದ್ದು ಅನ್ನುವಷ್ಟು ಅವನೇ ಪ್ರಧಾನ ಅನ್ನುವ ಎಚ್ಚರ ಬರಲಿಕ್ಕೆ ಕಾರಣವಾಗಬೇಕಿತ್ತು. ಆದರೆ ನಾವು ಮಾಯೆಯ ಮೋಹಿತ ದೃಶಃ ಕಟ್ಟಿ ಹಾಕತ್ತೆ ನಮ್ಮನ್ನು. ನೀನೇ ಆ ಬಲೆಯೂ ನೀನೇ, ಬಲೆ ಬಿಡಿಸಬೇಕಾದ ಕತ್ತರಿಯೂ ನೀನೇ, ಕತ್ತರಿಸಪ್ಪ ಸಾಕು, ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಅಂತ ಕೃಷ್ಣನ ಮುಂದೆ ಸಮರ್ಪಣೆ ಮಾಡಿಕೊಳ್ತಾರೆ ತಮ್ಮನ್ನು. ಇದಾದ ನಂತರ ಮುಂದೆ ಕೃಷ್ಣನ ಮತ್ತು ಗೋಪಬಾಲಕರ ಜೊತೆ ಅಲ್ಲಿ ಉಲ್ಲಾಸದ ಕಥೆಗಳನ್ನು ಹೇಳ್ತಾರೆ. ರಾತ್ರಿ ಎಲ್ಲ ಕೃಷ್ಣನ ಕೊಳಲಿನ ಗಾನಕ್ಕೆ ಮೈ ಮರೆತು ಅವರು ಹಾಡುಗಳನ್ನು ಕೇಳ್ತಾ ಇರ್ತಾರೆ. ಮನೆಯೆಲ್ಲ ಕೆಲಸಗಳನ್ನು ಬಿಟ್ಟು ಬರ್ತಾ ಇರ್ತಾರೆ. ನೀವು ಹಾಗೆಲ್ಲ ಮಾಡೋದು ತಪ್ಪು ಅಂತ. ಅದಕ್ಕೆ ಹೇಳ್ತಾರೆ, ಅದು ಮಾಡೋದು ಇದ್ದರೂ ಇಲ್ಲದೇ ಇದ್ದರೂ ಆಗಲೇಬೇಕು, ಅದು ಯಾವತ್ತೋ ಒಂದು ದಿವಸ ನಡೆಯುತ್ತೆ, ನೀನು ಮತ್ತೊಮ್ಮೆ ಸಿಗಲ್ಲ ಅಂತ. ನಮಗೆ ಬೇಕಾದದ್ದು ಸರ್ವಥಾ ನೀನೊಬ್ಬನೇ, ನಮಗೆ ಬೇರೆ ಆಪ್ಷನ್ನಲ್ಲಿ ನೀನೊಬ್ಬ ಅಲ್ಲ, ನೀನೊಂದೇ ಆಪ್ಷನ್, ಅದೇ ನನಗೆ ಬದುಕು, ಅದರಿಂದಾಗ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೀಗೆ ಬಂದು ಬಿಟ್ಟಿರ್ತಾರೆ. ಇಷ್ಟರ ಮಧ್ಯದಲ್ಲಿ ಒಂದು ಸರ್ತಿ ದ್ವಾದಶಿಯ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಬೇಗ ಸ್ನಾನ ಮುಗಿಸಿ ಬೇಗ ಪಾನಕ ಕುಡಿದು ಬಿಡೋಣ ಅಂತ ಯೋಚನೆ ಮಾಡಿ ಬೇಗ ಸ್ನಾನಕ್ಕೆ ಹೋಗಿಬಿಡ್ತಾನೆ ನಂದಗೋಪ. ನೀರಿನಲ್ಲಿ ಇಳಿದು ಹೋದವನು ವರ್ಣಪಾಶಕ್ಕೆ ಸಿಲುಕಿ ಹೋಗೇ ಬಿಡ್ತಾನೆ. ಎಲ್ಲ ಗಾಬರಿ ಆಗಿಬಿಡುತ್ತೆ. ಗೋಪಿಕೆಯರು ಗೋಪಾಲಕರು ಎಲ್ಲ ಬಂದು ಅಯ್ಯೋ ಅಂತ ಅಳುತ್ತಾರೆ. ಕೃಷ್ಣ ಕೂಡಲೇ ಹೋಗಿ ವರುಣನ ಲೋಕಕ್ಕೆ ಹೋಗಿ ಅವನನ್ನು ಬಿಡಿಸ್ಕೊಂಡು ಬರ್ತಾನೆ. ವರುಣ ಹಾಗೆ ಹೇಳ್ತಾನೆ, ನಿನ್ನನ್ನು ಕರ್ಕೊಂಡು ಬರಬೇಕು ಅಂತ ಅನ್ನೋದಕ್ಕಿಂತ ನನಗೆ ಉದ್ದೇಶ ಇದ್ದಿದ್ದು ಕೃಷ್ಣ ಇಲ್ಲಿಗೆ ಬರಬೇಕು ಒಂದು. ಎರಡನೇದು ನಿನಗೆ ಗೊತ್ತಾಗಬೇಕು, ನೀನು ಸ್ವಲ್ಪ ಕೃಷ್ಣ ಅಂದರೆ ನಮ್ಮ ಮನೆಯದು ಟೇಕ್ ಫಾರ್ ಗ್ರಾಂಟೆಡ್ ಅಂತ ಅನ್ನುವ ರೀತಿ ನಡ್ಕೊಳ್ತಾ ಇದ್ದೀನಿ. ನೋಡು, ಬೇರೆ ಯಾರಾದರೂ ಇಲ್ಲಿಗೆ ನಾನು ಕರ್ಕೊಂಡು ಬಂದಿದ್ರೆ ಅವ್ರಿಗೆ ಇಲ್ಲಿ ತನಕ ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿತ್ತಾ?
ನಿನ್ನ ಕೃಷ್ಣ ಇಲ್ಲಿ ತನಕ ಬಂದು ಕರ್ಕೊಂಡು ಹೋಗಿದ್ದಾನೆ ಅಂದರೆ ಯೋಚನೆ ಮಾಡು, ಅವನು ಕೇವಲ ಭೂಮಿಗೆ ಸಂಬಂಧಪಟ್ಟವನಲ್ಲ. ಇದೇ ಮಾತನ್ನು ಒಮ್ಮೆ ಯಮನೂ ಹೇಳಿ ಕಳಿಸ್ತಾನೆ. ಯಾಕೆಂದರೆ ಇನ್ನೊಂದು ಸರ್ತಿ ಹೆಬ್ಬಾವಿನ ಬಾವಿಗೆ ಸಿಕ್ಕು ಪ್ರಾಣ ಕಳ್ಕೊಳ್ತಾನೆ. ಆವಾಗ ಮತ್ತೆ ಕೃಷ್ಣ ಬಿಡಿಸ್ಕೊಂಡು ಬಂದು ಅವನನ್ನು ಮರುಜೀವಗೊಳಿಸ್ತಾನೆ. ಅಂದರೆ ಇದನ್ನು ಮುಂದೆ ಸಾಂದೀಪನಿ ಋಷಿಯ ಮಡದಿಯೂ ಕೇಳ್ತಾಳೆ, ಹೀಗೆಲ್ಲ ಮಾಡಿದ್ಯಂತಲಪ್ಪ, ನನ್ನ ಮಗನೂ ಸತ್ತು ಸುಮಾರು ವರ್ಷ ಆಯಿತು. ತಾಯಿ ಆದವಳಿಗೆ ಮಕ್ಕಳು ಒಬ್ಬನೇ ಮಗ ಇದ್ದದ್ದು. ಅವಳಿಗೇನೆಂದರೆ ಪ್ರತಿ ಮಕ್ಕಳನ್ನು ನೋಡುವಾಗ ಮಗು ಬೆಳೆದಿದ್ರೆ ಈಗ ಇಷ್ಟು ದೊಡ್ಡವನಾಗಿರ್ತಿದ್ದ, ಇನ್ನೊಂದು ವರ್ಷ ಬಂದಾಗ ನನ್ನ ಮಗು ಬೆಳೆದಿದ್ರೆ ಇಷ್ಟು ದೊಡ್ಡವನಾಗ್ತದೆ, ಕಣ್ಣೀರೋ ಕಣ್ಣೀರು. ಗುರುಗಳ ಹತ್ರ ಕೇಳ್ತಾನೆ ಏನು ಬೇಕು ಅಂತ. ಏನು ಬೇಡ, ನೀನು ನನಗೆ ಶಿಷ್ಯ ಅಂತ ಅನ್ನೋ ದೊಡ್ಡ ಹೆಗ್ಗಳಿಕೆನೇ ಕೊಟ್ಟದ್ದು ಸಾಕಾಗಿದೆ. ಇಲ್ಲ ನಾನು ಒಬ್ಬ ಕ್ಷತ್ರಿಯನಾಗಿ ಕೊಡುವ ಅರ್ಹತೆ ಇದ್ದು ಕೊಡಬೇಕಾದ ನನ್ನ ಕರ್ತವ್ಯ, ಆದ್ದರಿಂದ ಕೇಳ್ತಾ ಇದ್ದೇನೆ. ಆಯ್ತಪ್ಪ, ನಿನ್ನ ಆಚಾರ್ಯಾಣಿಯನ್ನು ಕೇಳು, ಅವಳೇನು ಹೇಳ್ತಾಳೋ ಅದನ್ನು. ಆಗ ಅವಳು ಇದು ಮಾತು ಹೇಳ್ತಾಳೆ, ನಿನ್ನ ತಂದೆಯನ್ನು ನೀನು ಬಿಡಿಸ್ಕೊಂಡು ಬಂದಿದ್ದೀನಿ, ಇನ್ಮೇಲೆ ನನ್ನ ಮಗನನ್ನು ಅಮ್ಮ ನೀನು ಹೇಳಬೇಕು, ಕೇಳುವುದಲ್ಲ, ನೀವು ಆದೇಶ ಮಾಡಬೇಕಾದವರು ಅಂತ ಹೇಳಿ ಹೋಗಿ ಆ ಮಗು ಬೆಳೆದು ದೊಡ್ಡವನಾಗಿದ್ದರೆ ಎಷ್ಟು ದೊಡ್ಡವನಾಗಿರ್ತಿದ್ನೋ ಅಷ್ಟು ದೊಡ್ಡವನನ್ನು ಆಗಿಸಿ ಕರ್ಕೊಂಡು ಬಂದು ತಾಯಿಯ ಮಡಿಲಿಗೆ ಬಿಡ್ತಾನೆ ಅಂತ. ಇದು ಕೃಷ್ಣನ ಆ ಹೆಣ್ಮಕ್ಕಳ ಕಣ್ಣೀರಿಗೆ ಸ್ಪಂದಿಸಿದ ರೀತಿ, ಅವನ ರಕ್ಷಣೆ ಮಾಡಿದ ರೀತಿ. ಮುಂದೆ ಇದೇ ಥರದ ಸ್ವಭಾವ ಗೋಪಿಕೆಯರಲ್ಲೂ ಒಂದು ಸರ್ತಿ ಬರುತ್ತೆ. ಕೃಷ್ಣನನ್ನು ಒಬ್ಬಳಂತೂ ಎತ್ಕೊಂಡು ಹೋಗು ಅಂತ ಹೇಳ್ಬಿಡೋದು, ನನ್ನ ಎತ್ಕೊಂಡು ಹೋಗು ಅಂತ. ಕೃಷ್ಣ ಬಾಬಾ ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಹೋಗಿ, ಅದು ಬಹಳ ಚೆನ್ನಾಗಿದೆ ಆ ವರ್ಣನೆ. ಆ ಹೆಜ್ಜೆಗಳನ್ನು ನೋಡ್ತಾ ಹೋಗ್ತಾ ಇರ್ತಾರೆ. ನೋಡುವಾಗ ಮೊದಲು ಇಬ್ಬರಿಬ್ಬರು ಹೋಗ್ತಾ ಇರ್ತಾರೆ, ಕೃಷ್ಣ ಮತ್ತು ಇನ್ನೊಬ್ಬಳ ಹೆಜ್ಜೆ ಗುರುತು ಕಾಣುತ್ತೆ. ಒಂದು ಸ್ವಲ್ಪ ದೂರಕ್ಕೆ ಹೋದ್ಮೇಲೆ ಕೃಷ್ಣನ ಹೆಜ್ಜೆ ಮಾತ್ರ ಕಾಣ್ತಾ ಇರುತ್ತೆ. ಓ, ಇಲ್ಲಿ ಅವಳನ್ನು ಕೃಷ್ಣ ಎತ್ಕೊಂಡಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ಕೃಷ್ಣನ ಹೆಜ್ಜೆ ಮಾತ್ರ ಕಾಣ್ತಾರೆ. ಮುಂದೆ ಹೋದ ಮೇಲೆ ಒಂದು ಕಡೆ ಅವಳನ್ನು ಒಂದು ಮರದ ಇದ್ರ ಮೇಲೆ ಎಲ್ಲೋ ಕೂಡಿಸ್ತಾನೆ. ಆಮೇಲೆ ಅವನು ಅಲ್ಲಿ ಕೃಷ್ಣನ ಹೆಜ್ಜೆ ಇಲ್ಲ, ಆಮೇಲೆ ಮರೆಯಾಗಿರುತ್ತೆ. ನೋಡಿದ್ರೆ ಅವಳೇ ಕೆಳಗೆ ಬಿದ್ದು ಕೂತಿರ್ತಾಳೆ, ಅಳ್ತಾ ಇರ್ತಾಳೆ. ಇಲ್ಲಿ ತನಕ ಕೃಷ್ಣ ಕಂಡು, ಇಲ್ಲಿ ನೋಡಿದ್ರೆ ಇವಳು ಅಳ್ತಾ ಇರೋದು ಕಾಣುತ್ತೆ. ಏನಾಯಿತು? ಇಲ್ಲ, ನಾನು ಕೃಷ್ಣನನ್ನು ಅಂತಂದೆ, ಎತ್ಕೊಂಡು ಬಂದು ಇಲ್ಲಿ ಕೂಡಿಸಿ ಬಿಟ್ಟೋದ, ಎಲ್ಲೋದ ಅಂತ ಗೊತ್ತಿಲ್ಲ ಅಂತ. ಆಗ ಎಲ್ಲರಿಗೂ ದುಃಖ ಆಗುತ್ತೆ. ನಾವು ತುಂಬ ಹಗುರವಾಗಿ ಭಾವಿಸಿದ್ದೇ ಕಾರಣ ಅಂತ ತಮ್ಮ ತಪ್ಪುಗಳನ್ನೆಲ್ಲ ಒಪ್ಪಿಕೊಳ್ತಾರೆ. ಅದೇ ಗೋಪಿಗೀತ. ನೀನಿಲ್ಲದೇ ಇದ್ದರೆ ನಮ್ಮ ಬದುಕಿಗೆ ಅರ್ಥವೇ ಇಲ್ಲ ಅಂತ ತುಂಬ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಕೃಷ್ಣ ಮರಳಿ ತನ್ನ ದರ್ಶನವನ್ನು ಕೊಟ್ಟವರನ್ನು ಉದ್ಧಾರ ಮಾಡ್ತಾನೆ. ಹೀಗೆ ಅದರ ನಂತರ ಋಷಭ ರೂಪದಿಂದ ಒಬ್ಬ ಬರ್ತಾನೆ, ಅರಿಷ್ಟ ಅಂತ ಒಬ್ಬ ರಾಕ್ಷಸ ಬರ್ತಾನೆ. ಉಗ್ರ ಅನ್ನುವ ರಾಕ್ಷಸ ಮರಗಳ ರೂಪದಲ್ಲಿ ಬಂದು ಅವನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆ ಹೊತ್ತಿನಲ್ಲೂ ಕೃಷ್ಣ ಅವನನ್ನು ಕೊಂದು ಇಡೀ ವನಕ್ಕೆ ಸಂಬಂಧಪಟ್ಟ ರೋಗವನ್ನು ಪರಿಹಾರ ಮಾಡ್ತಾನೆ. ವನಕ್ಕೆ ಸಮಗ್ರ ರೋಗ ಬಂದಿರುತ್ತೆ. ಈ ವಿಷದ ಎಲೆ, ವಿಷದ ಗಾಳಿ, ವಿಷದ ಟೊಂಗೆ ಎಲ್ಲದರಿಂದಲೂ ಕೂಡ ಅತ್ಯಂತ ಭಯಾನಕವಾದ ರೀತಿಯ ಅವ್ಯವಸ್ಥೆ ಉಂಟಾಗಿರುತ್ತೆ. ಅದನ್ನು ಬೇರೆ ಸಮೇತ ಕಿತ್ತು ಅದನ್ನು ಸುಟ್ಟು ಕೊಲ್ತಾನೆ. ಕೇವಲ ಕಿತ್ತು ಬಿಸಾಕೋದಲ್ಲ, ಸುಟ್ಟು ಕೊಂದು ಬಿಡ್ತಾನೆ. ಇದರ ಬಳಿಕ ಅಕ್ರೂರನನ್ನು ಅವನು ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅಕ್ರೂರನನ್ನು ಕಳಿಸ್ತಾನೆ. ನಾನು ಅಲ್ಲಿಗೆ ಹೋಗೋದಕ್ಕಿಂತ ಅವನನ್ನೇ ಇಲ್ಲಿ ಕರೆದ್ರೆ ಸ್ವಕ್ಷೇತ್ರ ಪ್ರಬಲ, ಇಲ್ಲಿಂದ ಅವನನ್ನು ಹೊಡೆದು ಉರುಳಿಸಬಹುದು ಅಂತ ಯೋಚನೆ ಮಾಡಿ ಯುದ್ಧಕ್ಕೆ, ಅಂದರೆ ಅದು ಬಹಳ ಚೆನ್ನಾಗಿದೆ ಒಂದೊಂದು ಸಂಗತಿಯು. ಅಲ್ಲಿ ನಾವು ಅಂದ್ಕೊಳ್ಳೋದು ಅದು ಚಿಕ್ಕ ಚಿಕ್ಕ ವಿಷಯ ಅಂತ, ಆದರೆ ಅದು ಕೃಷ್ಣನ ವಿಷಯದಿಂದಾಗ ಅದೆಷ್ಟು ದೊಡ್ಡದಾಗುತ್ತೆ ಅಂದರೆ, ದೊಡ್ಡವ್ರು ಮಾಡೋದು ಚಿಕ್ಕ ಕೆಲಸವೂ ದೊಡ್ಡದೇ ಆಗುತ್ತೆ ಅಂತ. ಅವನು ಹೋದ ತಕ್ಷಣ ಒಬ್ಬ ಹೂಗಾರನನ್ನು ಮಾತಾಡಿಸ್ತಾನೆ. ಅವನು ಇಲ್ಲಿಂದ ಊರು ಬಿಟ್ಟು ಹೋಗಿರ್ತಾನೆ ಮಥುರೆಗೆ ವ್ಯಾಪಾರಕ್ಕಾಗಿ. ಆದರೆ ಕೃಷ್ಣ ಮೊದಲು ಹೋಗಿ ಅವನನ್ನು ಮಾತಾಡಿಸ್ತಾನೆ. ರಥದಿಂದ ಮೊದಲೇ ಇಳಿತಾನೆ. ಊರ ಅರಮನೆ ಒಳಗೋಗಿ ನನಗೆ ಎಲ್ಲಿ ಅತಿಥಿ ಗೃಹ ಅಂತ ಕೇಳಲಿಲ್ಲ ಅವನು. ಅಕ್ರೂರ ಕರ್ಕೊಂಡು ಹೋಗಿದ್ರೆ ಅತಿಥಿ ಗೃಹದಲ್ಲಿ ಇರಿಸ್ತಿದ್ದ. ಅವನು ಊರಿನ ಹೊರಭಾಗದಲ್ಲೇ ಇಳಿದು ಇಡೀ ಊರಲ್ಲಿ ಎಲ್ಲರನ್ನು ಮಾತಾಡಿಸ್ಕೊಂಡು ಹೋಗ್ತಾನೆ. ಅಂದರೆ ನಾನು ಬಂದೆ ಅಂದರೆ ಎಲ್ಲವನ್ನು ತೊಗೊಂಡೇ ಹೋಗೋದು. ನಾನು ಯಾವುದನ್ನು ಬಿಟ್ಟು ಹೋಗೋ ಕ್ರಮನೇ ಇಲ್ಲ. ಒಬ್ಬ ಹೂಗಾರನನ್ನು ಮಾತಾಡಿಸ್ತಾನೆ. ಅವನು ಒಳ್ಳೆ ಮಾಲೆ ಮಾಡಿ ಕೊಡ್ತಾನೆ ಕೃಷ್ಣನಿಗೆ. ಆಮೇಲೆ ಒಬ್ಬ ದರ್ಜಿಯನ್ನು ಮಾತಾಡಿಸ್ತಾನೆ. ದರ್ಜಿ ಅಂದರೆ ಬಟ್ಟೆ ಹೊಲಿಯೋನು. ಅವನು ಅದು ಎಷ್ಟು ಚೆನ್ನಾಗಿದೆ ಅಂದರೆ ವರ್ಣನೆ, ಆ ಬಿಳಿಯ ಬಟ್ಟೆಯನ್ನು ಗೈರಿಕ ಧಾತುಗಳಲ್ಲಿ ಮುಳುಗಿಸಿ, ಅಂದರೆ ನ್ಯಾಚುರಲ್ ಕಲರ್, ಕದಡಿದರೂ ಅದು ಮತ್ತೆ ಕರಗಿ ಹೋಗಬಾರದು ಅಂತಹ ಒಳ್ಳೆಯ ಬಣ್ಣದ ಬಟ್ಟೆಗಳನ್ನು ಸಿದ್ಧ ಮಾಡಿ ಅವನ ಮೈಯ ಅಳತೆಯನ್ನು ತೆಗೆದುಕೊಂಡು ಅದಕ್ಕೆ ಸರಿಯಾಗಿ ಕತ್ತರಿಸಿ ಅದಕ್ಕೆ ಕಸೂತಿಗಳನ್ನು ಹಾಕಿ ಅವನಿಗೊಂದು ಡ್ರೆಸ್ ಮಾಡಿ ಕೊಡಿಸ್ತಾನೆ. ಅದನ್ನು ಅವನನ್ನು ಇರಲ್ಲ, ಇನ್ನು ಹಿಡ್ಕೊಂಡಿರ್ತಾನೆ. ಮತ್ತು ಇನ್ನು ಹೀಗೆ ಇನ್ನೊಬ್ಬ ಯಾರೋ ಸಿಗ್ತಾನೆ ದಾರಿಯಲ್ಲಿ. ಆದಮೇಲೆ ಈ ರಜಕ ಸಿಗೋದು. ಈ ರಜಕ ಮಾತ್ರ ಏನೋ ಬೀದಿ ಮಕ್ಕಳು ಇಲ್ಲಿ ಬಂದೆಲ್ಲ ಓಡಾಡ್ಕೊಂಡಿದ್ದೀರಾ ಅಂತೇಳಿ ಏನೇನೋ ಬೈತಾನೆ. ಆ ಬಟ್ಟೆ ಕೊಡು ಸ್ವಲ್ಪ ಬೇಕು, ನಾವು ರಾಜನ ಹತ್ರ ಹೋಗಬೇಕು, ರಾಜನ ಹತ್ರ ಹೋಗುವಾಗ ಸ್ವಲ್ಪ
ತುಂಬ ಪೋಷಾಕಿನ, ಯಾಕೆಂದರೆ ಅದು ಫೋಟೋದಲ್ಲಿ ಬರಬೇಕು ಅಂದರೆ ಸ್ವಲ್ಪ ಮಿರಿಮಿರಿ ಇರಬೇಕು. ನಮ್ಮ ಹತ್ರ ಇರೋದೆಲ್ಲ ಸ್ವಲ್ಪ ಎಲ್ಲ ದೇಸಿ ವಸ್ತುಗಳು, ಆ ಶಾಲು ಯಾವುದಕ್ಕೂ ಉಪಯೋಗ ಇಲ್ಲ. ಅದು ಬಣ್ಣ ಬಣ್ಣ ಇದ್ದರೆ ಮಾತ್ರ ತೆಗೆಯುವಾಗ ಕಾಣಬೇಕು, ಅದು ಫೋಟೋದಲ್ಲಿ ಇವ್ರಿಗೆ ಶಾಲೆ ಹಾಕಿದ್ದು ಅಂತ ಅನಿಸ್ಬೇಕು. ಇಲ್ಲಾಂದರೆ ಯಾವುದೋ ನೆಲ ಒರೆಸೋ ಬಟ್ಟೆ ಹಾಕಿದ್ದಾರೆ ಅಂತ ಅನ್ನಿಸ್ಬಾರ್ದಲ್ಲ. ಅದಕ್ಕೋಸ್ಕರ ಆ ಬಟ್ಟೆ ಬೇಕು, ಕೊಡು ಅಂತ. ಅವನು ಅಷ್ಟೇ ಮಾಡಿದರೆ ತೊಂದರೆ ಇಲ್ಲ, ಅವನು ಜಗಳಕ್ಕೆ ಬಂದು ಹೊಡಿತಾನೆ ಮಕ್ಕಳಿಗೆ. ಹೊಡೆದಾಗ ಕೃಷ್ಣ ಹಾಗೆ ಅವನನ್ನು ನೆಲಕ್ಕೆ ಒಗೆದು ಅವನು ಕೊಂದೇ ಬಿಡ್ತಾನೆ. ಅವನು ರಾಕ್ಷಸನೇ ಆಗಿರ್ತಾನೆ. ಅವನ ಬಟ್ಟೆಯನ್ನೆಲ್ಲ ತೆಗೆದು ಉಳಿದ ತನ್ನ ಜೊತೆಗೆ ಅಲ್ಲಿ ಅವನು ಹೋದ ತಕ್ಷಣ ಎಲ್ಲ ಫ್ರೆಂಡ್ಸ್ ಆಗಿಬಿಡ್ತಾರೆ. ಕೆಲವು ಮಕ್ಕಳ ಸ್ವಭಾವ ಇರುತ್ತೆ, ನೀವು ಗಮನಿಸಿದರೆ ಗೊತ್ತಿರುತ್ತೆ. ಯಾರಿಲ್ಲ ಅಂದ್ಕೊಂಡ್ರು ಆ ಮಕ್ಕಳು ಅಲ್ಲಿದ್ದವ್ರು ಎಲ್ಲರನ್ನೂ ಮಾತಾಡಿಸ್ತಾರೆ. ನಮಗೆ ಗೊತ್ತಿರಲ್ಲ ಅವ್ರು ಯಾರು ಅಂತ. ಒಂದು 10 ವರ್ಷದಿಂದ ನಾವು ಅಲ್ಲೇ ಇದ್ದರು, ಪಕ್ಕದ ಮನೇಲಿ ಯಾರು ಗೊತ್ತಿಲ್ಲ. ಈ ಮಕ್ಕಳು ಅವ್ರ ಹೆಸರು ಇದು, ಅದು ಅವ್ರ ಹೆಸರು ಎಲ್ಲ ಹೇಳ್ಬಿಡ್ತವೆ. ಅಂದರೆ ಅದೊಂದು ತಿಳ್ಕೊಳ್ಳೋ ಕುತೂಹಲ. ಕೃಷ್ಣ ಹಾಗೆ ಇದ್ದ ಎಲ್ಲ ಮಕ್ಕಳಿಗೂ ಅಲ್ಲಿ ಗೆಳೆಯನಾಗಿ ಬಿಟ್ಟ. ಎಲ್ಲ ಬಟ್ಟೆಗಳನ್ನು ಅವ್ರಿಗೆ ಹಂಚಿ ತ್ರಿವಕ್ರೆ ಬರ್ತಾಳೆ. ಅವಳಿಗೆ ಕಾಣೋದು ಕೇವಲ ಕಾಲ ಹೆಬ್ಬೆರಳು ಮಾತ್ರ, ನೆಲ ಮಾತ್ರ ಕಾಣಿಸ್ತಾ ಇರುತ್ತೆ. ಬಗ್ಗಿರ್ತಾಳೆ ಇಡೀ ದೇಹ. ಆದರೆ ಇದು ಆ ಕಾಲಿನ ಬೆರಳಿನ ಲಕ್ಷಣದಿಂದಲೇ ಇದು ಭಗವಂತ ಅಂತ ಅವಳಿಗೆ, ಅಂದರೆ ಅದರ ಒಂದು ಸೆಳೆತ ಅವಳಿಗೆ ಅರ್ಥ ಆಗ್ತದೆ. ಧ್ಯಾನದ ಸ್ಥಿತಿ ಅದಷ್ಟು ಚಂದ ಅಂತ ಅರ್ಥ ಗೊತ್ತಾಗಿ ಕಣ್ಣಲ್ಲಿ ನೀರು ಬರುತ್ತೆ. ನಾನು ಇಲ್ಲಿ ತನಕ ಯಾರಿಗೋಸ್ಕರನೋ ಗಂಧವನ್ನು ತೆಗೆದು ಕೊಡ್ತಾ ಇದ್ದೆ, ಇವತ್ತೊಂದು ದಿವಸ ಆದರೂ ಈ ಗಂಧ ನಿನ್ನ ಮೈ ಪೂಸುವಂತಾಗಲಿ, ಈ ಅತ್ತರು ನಿನ್ನ ಮೈ ಸುಗಂಧ ಬೀರಲಿ. ಕೃಷ್ಣ ಪ್ರೀತಿಯಿಂದ ಅದನ್ನು ತೊಗೊಂಡೆಲ್ಲ ಮೈಗೆ ಹಚ್ಕೊಂಡು, ನಿನ್ನನ್ನು ನೋಡುವಂಥ ಭಾಗ್ಯ ನನಗಿಲ್ಲ ಅಂತಾಳೆ. ಹಾಗೆ ಹೇಳಬೇಡ ನೀನು ಅಂತ ಗಲ್ಲವನ್ನು ಹಾಗೆ ಹಿಡ್ಕೊಂಡು ಬೆರಳನ್ನು, ತನ್ನ ಕಾಲ ಬೆರಳನ್ನು ಆಕೆಯ ಪಾದದ ಮೇಲಿಟ್ಟು, ಹೆಬ್ಬೆರಳ ಮೇಲಿಟ್ಟು ಕತ್ತನ್ನು ಮೇಲಕ್ಕೆ ಎತ್ತುತ್ತಾನೆ. ಆ 3 ಕಡೆ ಕತ್ತು, ಎದೆ, ಸೊಂಟ ಬೆಂಡಾಗಿದ್ದು ಎಲ್ಲ ಸ್ಟ್ರೈಟಾಗಿ ಸಹಜವಾದ ಸುಂದರಿಯಾಗಿ ಬಿಡ್ತಾಳೆ. ಕೃಷ್ಣ ನೀನು ನನ್ನ ಮನೆಗೆ ಬಂದು ಹೋಗಬೇಕು ಅಂತಾಳೆ. ಬರಲಿಕ್ಕೆ ಒಂದು ಸಮಯ ಇದೆ. ಈಗ ಅತ್ಯಂತ ಮುಖ್ಯವಾದ ಹೋಗಿಸಬೇಕಾದ ಕೆಲವು ಕೆಲಸಗಳಿವೆ. ಅದಾದಮೇಲೆ ಯಾವುದು ನೆಮ್ಮದಿಯಿಂದ ಮಾಡಬೇಕಾದ್ದು ಆಮೇಲೆ ಮಾಡಬೇಕು. ಯಾವುದು ತಲೆ ಕೆಡಿಸುತ್ತೋ ಅದನ್ನು ಮೊದಲು ಮುಗಿಸ್ಬೇಕು ಅಂತ ಹೇಳಿ ಸೀದಾ ಅರಮನೆಯೊಳಗೆ ಹೋಗುವಾಗ ಆ ಕೋಲಯಾಪೀಡ ಅನ್ನುವ ರಕ್ಕಸ ಆನೆಯನ್ನು ಅದಕ್ಕೆ ಮದಬರಿಸಿ ಮಾವುತನೇ ಉದ್ದೇಶಪೂರ್ವಕವಾಗಿ ಆ ಮಕ್ಕಳನ್ನು, ಬಲರಾಮ ಕೃಷ್ಣನನ್ನು ಇಬ್ಬರನ್ನು ಕೊಲ್ಲುವಂತೆ ಆದೇಶ ಮಾಡ್ತಾನೆ. ಅದನ್ನು ಎರಡೂ ಅದರ ದಂತವನ್ನು ಸೀಳಿ, ಅಂದರೆ ತುಂಡು ಮಾಡಿ, ಆನೆಯನ್ನು ನೆಲಕ್ಕೆ ತಿರುಗಿಸಿ ಬೀಸಿ ಹೊಡೆದು ಮಾವುತನನ್ನು ಕೊಂದು ಬಿಡ್ತಾರೆ. ಆ ದಂತವನ್ನು ನೆಲಕ್ಕೆ ಗೀರಿಕೊಂಡು ಹಾಗೆ ನೆತ್ತರು ಸುರಿತಾ ಇರುವ ದಂತವನ್ನು ಹಿಡ್ಕೊಂಡು ಒಳಕ್ಕೆ ಬರ್ತಾ ಇರ್ತಾರೆ. ಹುಡುಗರ ಕೈಯಲ್ಲಿ ಇರುವ ವಸ್ತುವಿಗೂ ಅವರ ಕೈಗೂ ಸಂಬಂಧವೇ ಇಲ್ಲವಲ್ಲ. ಅದು ಆ ಸಂವಾದ ನೋಡಬೇಕು. ವ್ಯಾಸರು ಅಂತಂದರೆ ಅದು ವ್ಯಾಸರೇ. ಈ ಅವರಿಗೆಲ್ಲ ಕಥೆ ಬಂದಿರುತ್ತೆ, ಸುದ್ದಿ. ಇವನೇ ಅಂತೆ ಬೆಟ್ಟ ಹಿಡಿದಿದ್ದು, ಈ ಪುಟ್ಟ ಕೈಯಲ್ಲಿ ಆ ಬೆಟ್ಟವನ್ನು ಹಿಡಿದಿದ್ದು ಹೇಗೆ ಸಾಧ್ಯ ಅಂತ ಕೆಲವರು. ಇವನೇ ಕಣೋ ಅವನು ಆ ಕಾಳಿಂಗ ಮರ್ದನ ಮಾಡಿದ್ದು, ಹೌದಾ, ಈ ಕಾಲಿನಿಂದ ಆ ಕಾಳಿಂಗನನ್ನು ಮರ್ದನ ಮಾಡೋದು ಹೇಗೆ ಸಾಧ್ಯ ಅಂದರೆ ಅವ್ರವ್ರದ್ದೇ ಚರ್ಚೆ. ಅಂದರೆ ಎಲ್ಲ ಸುದ್ದಿಗಳು ಹೇಗೆ ಬಂದಿತ್ತು ಎಲ್ಲರ ಕಿವಿಗೆ ಅನ್ನೋದು ಒಂದು. ಇನ್ನು ಕೆಲವರಿಗೆ ಇವನ ಕೈಯಲ್ಲಿ ಅದೇನೋ ಕೊಳಲಿರುತ್ತಂತ, ಆ ಕೊಳಲು ಎಂಥ ಭಾಗ್ಯವಂತ, ಮುಟ್ಟಿಸಿಕೊಳ್ತಾನೇ ಇರುತ್ತೆ ಯಾವಾಗಲೂ, ಅವನ ಕೈ ಹತ್ತಿರದಲ್ಲೇ ಇರುತ್ತೆ. ನಾವು ಆ ಕೊಳಲಾಗಬಾರ್ದಿತ್ತಾ, ನಾವು ಅವನ ಮೈ ಮೇಲಿನ ಬಟ್ಟೆ ಆಗಬಾರ್ದಿತ್ತಾ. ಇವತ್ತಿನ ಯಾವುದ್ಯಾವುದೋ ಸಿನಿಮಾಗಳಲ್ಲಿ ನಾನು ನಿನ್ನ ಪುಸ್ತಕ ಆಗಿದ್ದರೆ, ನಾನು ನಿನ್ನ ಚಡ್ಡಿ ಆಗಿದ್ರೆ ಅಂತ ಏನೇನೋ ಮಾತಾಡಿಕೊಂಡು, ಬಟ್ಟೆ ಆಗಿದ್ರೆ ಅಂತ ಮಾತಾಡಿಕೊಂಡು ಹೇಳುವ ಮಾತುಗಳಿಗೆ ಅದು ಹಳೆಯದು. ಅದರಲ್ಲೊಂದು ಭಕ್ತಿಯ ರಸವೇ ಇಲ್ಲ. ಅದು ಸುಮ್ಮನೆ ಒಂದು ವಿಕಾರಗಳನ್ನು ನಿರೂಪಣೆ ಮಾಡುವಂಥದ್ದು. ಆದರೆ ಇಲ್ಲಿ ಅವರ ಭಾವನೆಯಲ್ಲಿ ಕೃಷ್ಣನ ಕೈಯಲ್ಲಿ ನಾವೊಂದು ದೊಡ್ಡ ವಸ್ತು ಆಗಿರಬೇಕಿತ್ತು ಅನ್ನುವ ಮಾತುಗಳನ್ನು ಆಡ್ತಾರೆ. ಕೃಷ್ಣ ಅದನ್ನೆಲ್ಲ ಕೇಳಿಸ್ಕೊಂಡು ದೂರದಲ್ಲಿ ನಗ್ತಾ ಇರ್ತಾನೆ. ಕಂಸ ಸಿಟ್ಟು ಬರುತ್ತೆ ಅವನಿಗೆ. ಅವನು ಇಲ್ಲೊಂದು ಹೇಳಬೇಕಾದ ಸಂಗತಿ ಏನು ಅಂದರೆ, ಇಡೀ ಆ ಊರನ್ನು ಒಂದು ಕಡೆ ಅವನು ಕಲೆ ಹಾಕಿದ್ದು ಯಾಕೆ ಅಂದರೆ ಭಯ ನಿಧಾನಕ್ಕೆ ಹೋಗ್ತಾ ಇತ್ತು. ಯಾಕೆಂದರೆ ಇವನು ಕಳಿಸಿದ ಲೆಟ್ರ್ ಅಡ್ರೆಸ್ಸೇ ಇರ್ತಿರ್ಲಿಲ್ಲ. ಎಲ್ಲ ರಾಕ್ಷಸರು ಹೋಗೋದು ಮಾತ್ರ ಪತ್ರ, ವಾಪಸ್ ರಿಪ್ಲೈ ಇಲ್ಲ. ಜನಗಳಿಗೆ ಒಂದು ಧೈರ್ಯ, ಕೃಷ್ಣನನ್ನು ಕೊಲ್ಲಬೇಕು ಅಂತ ಕಳಿಸಿದ್ದು ಒಂದೂ ವಾಪಸ್ ಬಂದಿಲ್ಲ. ಕಂಸನ ಕತೆ ಇಷ್ಟೇ. ಅವನು ಭಯ ಹುಟ್ಟಿಸಿದ್ದ ಮೊದಲು. ಯಾಕೆಂದರೆ ಅವನೂ ಭಯ ಪಡ್ತಿದ್ದ. ಆದರೆ ಅವನಿಗೊಂದು ನಂಬಿಕೆ ಇದ್ದದ್ದೇನು ಅಂದರೆ, ಎಲ್ಲರನ್ನು ಭಯದಲ್ಲಿರಿಸಿದರೆ ಮಾತ್ರ ನಾನು ರಾಜ್ ಮಾಡಬಹುದು ಅಂತ. ಆ ಇನ್ನೊಬ್ಬರನ್ನು ಭಯದಲ್ಲಿಡಬೇಕು ಅನ್ನುವ ಯೋಚನೆಯಿಂದಲೇ ಅವನು ಭಯ ಪಡ್ತಾ ಇದ್ದಿದ್ದು. ಅವನಿಗೆ ಭಯ ಯಾಕಾಗ್ತಿತ್ತು ಅಂದರೆ, ಇನ್ನೊಬ್ಬರನ್ನು ಯಾರು ಭಯದಲ್ಲಿಟ್ಟು, ನೀವು ಗಮನಿಸಿ, ಯಾರು ಇನ್ನೊಬ್ಬರನ್ನು ಭಯದಲ್ಲಿಡಬೇಕು ಅಂತ ಇವತ್ತಿಗೂ, ಅದು ಯಾರು ಡಾನೋ ಗೀನೋ ಮಣ್ಣೋ ಮಸಿನೋ ಏನಾಗಿದ್ರು, ಅವರು ಯಾವಾಗಲೂ ಭಯದಲ್ಲೇ ಬದುಕಬೇಕು. ಅವರು ಕನ್ನಡಕ ತೆಗೆದು ಮುಖ ಕೊಟ್ಟು ಮಾತಾಡಲಿಕ್ಕೆ ಬರೋದಿಲ್ಲ. ಟೊಪ್ಪಿಗೆ ಹಾಕ್ಕೊಂಡೇ ಓಡಾಡಬೇಕು, ಕನ್ನಡಕ ಹಾಕ್ಕೊಂಡೇ ಓಡಾಡಬೇಕು, ರಾತ್ರಿನೇ ಓಡಾಡಬೇಕು. ಅವರ ಗ್ಲಾಸಿಗೆ ಯಾವತ್ತು ಕಪ್ಪು ಕವರ್ ಇರಲೇಬೇಕು.
ಅವ್ರು ಯಾವತ್ತೂ ಮುಖ ತೋರಿಸಿ ಬದುಕಲಿಕ್ಕೆ ಬರಲ್ಲ. ನಮಗೆ ಆನಂದ. ಅದರಿಂದಾಗಿ ಹೆಚ್ಚು ಹೆಚ್ಚು ಅಧಿಕಾರ, ಹೆಚ್ಚು ಹೆಚ್ಚು ಪೊಸಿಷನು, ಹೆಚ್ಚು ಹೆಚ್ಚು ಸಮಸ್ಯೆಗಳು ಅಂತ ಶುರುವಾಗುವುದೇ ಅಲ್ಲಿ. ಅದರಿಂದಾಗಿ ನಾವು ಭಗವಂತನಿಗೆ ಹತ್ತಿರ ಆಗಬೇಕು ಅಂತ ಯೋಚನೆ ಮಾಡಬೇಕು ಹೊರತು ಲೋಕದಲ್ಲಿ ಎತ್ತರಕ್ಕೆ ಬೀಳಬೇಕು ಅಲ್ಲ, ಎತ್ತರಕ್ಕೆ ಏರಬೇಕು ಅಂತ ಭಾವಿಸೋದು ಅದು ಬೀಳಲಿಕ್ಕೆ ಆಗುತ್ತೆ. ಯಾಕೆಂದರೆ ಹೆಚ್ಚು ಎತ್ತರಕ್ಕೆ ಏರಿದಷ್ಟು ಬೀಳುವ ಆಳ ಜಾಸ್ತಿ ಆಗುತ್ತೆ. ಏರಬಾರ್ದು ಅಂತಲ್ಲ, ದೇವರೇ ಒಂದು ಸ್ಥಾನ ಕೊಟ್ಟ ಅಂದಾಗ ಖಂಡಿತ ಅದಾಗಿ ಹೋಗುತ್ತೆ. ಯಾಕೆಂದರೆ ಅವನು ಏರಿಸ್ತಾನೆ ಅಂತಂದರೆ ಆಗ ಅವನೇ ಅದನ್ನು ನಿರ್ವಹಿಸುವ ಶಕ್ತಿಯನ್ನು ನಮಗೆ ಕೊಟ್ಟೇ ಕೊಡ್ತಾನೆ. ನಾವು ಏನೋ ಹೆಣಗಾಡಿ ಪಡ್ಕೊಳ್ತೇವೆ ಅಂತ ಹೋಗುವ ಹಠಕ್ಕೆ ಏನೂ ಅರ್ಥ ಇಲ್ಲ. ಹಾಗಾಗಿ ಕಂಸನಿಗೆ ಭಯ ಅಂತ ಯಾಕಿತ್ತು ಅಂದರೆ ಎಲ್ಲರನ್ನೂ ಭಯದಲ್ಲಿರಿಸಿದ್ದ. ಈ ಸಿಚುವೇಶನನ್ನು ಅವನು ಪೂರ ಬದಲಾಯಿಸಬೇಕು ಅಂತ ಯೋಚನೆ ಮಾಡಿದ್ದ. ಕೃಷ್ಣನನ್ನು ಸಾರ್ವಜನಿಕವಾಗಿ ಕೊಂದು ಈ ಭಯದಿಂದ ಇನ್ನು ಮುಂದೆ ನಾನು ರಾಜ್ಯ ಆಳಬೇಕು ಅಂತ ಒಂದು ಯೋಚನೆ ಇತ್ತು. ಅದಕ್ಕೋಸ್ಕರ ಆ ವೇದಿಕೆಯ ಸಿದ್ಧತೆ ಬಹಳ ಚೆನ್ನಾಗಿತ್ತು ಅಂತ. ನಾವು ಇವತ್ತೆಲ್ಲ ಸ್ಟೇಡಿಯಂ ಅಂತ ಏನು ಹೇಳ್ತೀವೋ ಅದರ ಕಲ್ಪನೆ ಅಲ್ಲೇ ಬಹಳ ಚೆನ್ನಾಗಿ ಬರುತ್ತೆ. ಗ್ರಾಮದ ಜನರಿಗೆ ಆಗುವಾಗ ಎಲ್ಲಿ, ಎತ್ತರದ ಅಂದರೆ ಮಧ್ಯಮ ವರ್ಗದವರಾದರೆ ಇಲ್ಲಿ, ಈ ರಾಜನ ಮನೆತನದವರಾದರೆ ಎಲ್ಲಿ, ಅವರಿಗೆ ಹತ್ತಿರದ ಜಾಗ, ಉಳಿದವರಿಗೆಲ್ಲ ದೂರದ ಜಾಗ. ಇನ್ನು ಕೆಲವರೆಲ್ಲ ಮರದ ಮೇಲೆ ಕೂತಿದ್ರಂತೆ, ಗೋಪುರದ ಮೇಲೆ, ಮರದ ಮೇಲೆ, ಅಲ್ಲಿ ಇಲ್ಲಿ ಎಲ್ಲ. ಈ ಸ್ಟೇಜೆಲ್ಲ ಫುಲ್ಲಾಗಿ ಹೋಗಿತ್ತು, ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಟಿಕೆಟ್ ಫುಲ್. ಯಾಕಂದರೆ ಅಲ್ಲಿ ಮಲ್ಲ ಯುದ್ಧ ಒಂದಿದೆ, ಮುಷ್ಟಿಕಾಸುರ ಮತ್ತು ಚಾಣೂರ. ಇವರಿಬ್ಬರನ್ನು ಹೊಡೆದಾಟಕ್ಕೆ ಕರೆದಿದ್ರು. ಕೆಲವರಿಗೆಲ್ಲ ಅಯ್ಯೋ ಈ ಮುಷ್ಟಿಕನಿಗೆ ಮುಷ್ಟಿಕ ಅಂತ ಹೆಸರು ಯಾಕೆಂದರೆ ಅವನು ಆ ಮುಷ್ಟಿಯಿಂದ ಒಮ್ಮೆ ಹೊಡೆದ ಅಂದರೆ ಬದುಕ್ತಿರ್ಲಿಲ್ಲ ಅಂತ ಯಾರು. ಮತ್ತೊಂದು ಅವನ ಮುಷ್ಟಿಗೊಮ್ಮೆ ಸಿಕ್ಕಿ ಬಿದ್ರು ಅಂದರೆ ಬಿಡಿಸ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಅದರಿಂದ ಅವನಿಗೆ ಮುಷ್ಟಿಕ ಅಂತ. ಇನ್ನೊಬ್ಬ ಚಾಣೂರ ಅಂದರೆ ಜಾಣ ಅಂತ, ಭಯಂಕರ ಜಾಣ. ಆ ಪಟ್ಟುಗಳು ಅಂತಿದ್ದಾರೆ, ಆ ಬಿಗಿ ಹಿಡಿಯುವ ಪಟ್ಟುಗಳು ಅಂತ. ಅದರಲ್ಲೂ ಅವನು ಏನೇ ಪಟ್ಟು ಹಾಕಿ ಅವನನ್ನು ಹಿಡಿದ್ರು ಅವನು ತಪ್ಪಿಸ್ಕೊಳ್ತಿದ್ದ, ಮತ್ತು ಇನ್ನೊಬ್ಬರನ್ನು ಪಟ್ಟಿನಲ್ಲಿ ಹಿಡಿದಿಡ್ತಿದ್ದ. ಅದರಲ್ಲಿ ಆಂಧ್ರ ನಿಸೂದನ, ಅವನ ಆಂಧ್ರದವರು, ಚೆನ್ನಾಗಿ ಖಾರ ಎಲ್ಲ ಉಪ್ಪು ಹುಳಿ ತಿಂದು ಸಿಕ್ಕಾಪಟ್ಟೆ. ಅವು ದ್ವೇಷ ಅಂದರೆ ಪರಮದ್ವೇಷವು, ಪ್ರೀತಿ ಅಂದರೆ ಪರಮಪ್ರೀತಿ, ಎರಡೂ ಓವರೇ. ಅದು ಪೂರ್ತಿ ನೀಲಿ ಕಾಣ್ತಾ ಇರ್ತಿದ್ದೆ ರಕ್ತ ಆಗಿಬಿಡುತ್ತದು. ಹೇಗೆ ಯಾಕೆ ಅಂತ ಗೊತ್ತಾಗೋದಿಲ್ಲ. ಅಂತಹ ಒಂದು ಸ್ವಭಾವದ, ರಕ್ಕಸ ಸ್ವಭಾವದ ಇಬ್ಬರನ್ನು ತಂದು ಈ ಹುಡುಗರನ್ನು ನಿಲ್ಲಿಸಿ, ಏನಿದು, ಒಂದು ಕಡೆ ಮೇರು ಪರ್ವತ, ಇನ್ನೊಂದು ಕಡೆ ಸರ್ಷಪ ಅಂದರೆ ಸಾಸಿವೆಯನ್ನು ಮತ್ತು ಮೇರುವನ್ನು ಇಟ್ಟಿದ್ದಾರಲ್ಲ. ಜ್ಞಾನಿಗಳಿಗೂ ಸರಿಯಾದ ಉದಾಹರಣೆ ಅದು, ಸಾಮಾನ್ಯರಿಗೂ ಸರಿಯಾದ ಉದಾಹರಣೆ ಅದು. ಅವರ ಪ್ರಕ್ರಮದಲ್ಲಿ ಇವರು ಮೇರು, ಈ ಹುಡುಗರಿಬ್ಬರು ಸರ್ಷಪ ಅಂತ. ಜ್ಞಾನಿಗಳಿಗೆ ಇವರಿಬ್ಬರು ಮೇರು, ಅವರಿಬ್ಬರು ಸರ್ಷಪಗಳು ಅಂತ. ಅಂದರೆ ಇಬ್ಬರದ್ದು ಉದಾಹರಣೆ ಒಂದೇ ರೀತಿ, ಆದರೆ ಯಾರ್ಯಾರನ್ನು ಗುರುತಿಸ್ತಾ ಇದ್ದಾರೆ ಅನ್ನೋದ ಮೇಲೆ ಡಿಪೆಂಡು. ಸರಿ, ಯುದ್ಧ ಆಯಿತು, ಬಹಳ ಹೊತ್ತು ಕೈಗೆ ಸಿಗಲಿಲ್ಲ, ಆಟ ಆಡಿಸಿದ್ರಷ್ಟೇ. ಓಡಾಡಿ ಅವರೇ ಸುಸ್ತಾದರು. ಕೊನೆಗೆ ಅವರ ಕೈ ಕಾಲೆಲ್ಲ ಹಿಂದೆ ಮುಂದೆ ಎಲ್ಲ ಹಿಡಿದು, ಆ ವರ್ಣನೆಗಳು ಚೆನ್ನಾಗಿದೆ. ಅಂದರೆ ಅವರು ಮಲ್ಲ ಯುದ್ಧದ ಎಲ್ಲ ಪಟ್ಟುಗಳನ್ನು ವ್ಯಾಸರು ಬಿಡಿಸುವುದು ಒಂದು ಹಿಡಿಂಬನ ವಧೆಯ ಪ್ರಸಂಗದಲ್ಲೂ ಭಾರತದಲ್ಲಿ ಹೇಳ್ತಾರೆ, ದುರ್ಯೋಧನ ಜೊತೆಗೆ ಹೊಡೆದಾಟದ ಸಂದರ್ಭದಲ್ಲೂ ಹೇಳ್ತಾರೆ. ಇಲ್ಲಿ ಆ ವೇದವ್ಯಾಸರು ಹೇಳುವ ಕಂಸನ ಪಕ್ಷದಲ್ಲಿ ನಿಂತು ಹೋರಾಡಿದಂತಹ ಚಾಣೂರ ಮುಷ್ಟಿಕರ ಯುದ್ಧದ ಪ್ರಸಂಗದಲ್ಲೂ ಬರುತ್ತೆ. ಹೀಗೆ ಹೊಡೆದಾಟ ಆಯಿತು, ಕೊನೆಗೆ ಇಬ್ಬರನ್ನು ಮುಗಿಸ್ತಾನೆ. ಸೀದವನು ಸ್ಟೇಜ್ನ ಮೇಲೆ ಹತ್ತುತ್ತಾನೆ. ಮಾವ ಚೆನ್ನಾಗಿದ್ಯಾ ಅಂತ ಮಾತಾಡಿಸ್ಕೊಂಡು ಹೋಗಿ ತೊಡೆ ಮೇಲೆ ಕೂತ್ಕೋತಾನೆ. ಹಿಡಿಬೇಕು ಅಂದಾಗ ಈ ತೊಡೆ ತಲೆ ಮೇಲೆ ಕೂತು ಕೆಳಕ್ಕೆ ದೂಡು ಬಿಡ್ತಾನೆ. ಕಿರೀಟ ಕೆಳಗೆ ಬೀಳುತ್ತೆ. ಸಿಟ್ಟು ಬರುತ್ತೆ. ಇಲ್ಲ, ನಾನು ನಿನ್ನ ಹತ್ರ ಬಹಳ ದಿವಸದಿಂದ ಮಾತಾಡಿಸ್ಲಿಕ್ಕೆ ಅಂತ ಬಂದಾಗ ಹೀಗೆ ಸಿಟ್ಟು ಮಾಡ್ಕೊಳ್ಳೋದು ಎಷ್ಟು ಚಂದ ಅಂತ ಹೇಳಿ ಜೋರಾಗಿ ಎದೆ ಮೇಲೆ ಬಾರಿಸಿ ಅವನನ್ನು ಕೊಂದು ಬಿಡ್ತಾನೆ. ಆದೇಶ ಮಾಡ್ತಾನೆ. ಅಷ್ಟರಲ್ಲೂ ಅವನು ತನ್ನ ತಮ್ಮಂದರು 13 ಜನ ಇರ್ತಾರೆ, ಅವರನ್ನು ಕೊಂದು ಬಿಡಿ ಅಂತ. ಆ 13 ಜನ ಮತ್ತು 21 ಅಕ್ಷೋಹಿಣಿ ಸೈನ್ಯ ಇರುತ್ತೆ. ಮಹಾಭಾರತ ಎರಡೂ ಸೇರಿ 18. ಇಲ್ಲಿ ಇವರಿಬ್ಬರ ಮೇಲೆ 21 ಅಕ್ಷೋಹಿಣಿ ಸೈನ್ಯವನ್ನು ಕಂಸ ಬಿಡ್ತಾನೆ. ಆಗ ಕೂಡಲೇ ಗರುಡ ಬರ್ತಾನೆ, ಕೃಷ್ಣನಿಗೆ ಸಹಾಯಕ್ಕೆ ನಿಲ್ತಾನೆ. ಇನ್ನೊಂದು ಕಡೆಯಿಂದ ಹಲಾಯುಧವನ್ನು ಹಿಡ್ಕೊಂಡು ಬಲರಾಮ ಹೋರಾಡ್ತಾನೆ. ಅಂತೂ ಅಷ್ಟೂ ಸೈನ್ಯವನ್ನು ನಾಶ ಮಾಡ್ತಾರೆ. ಕೂಡಲೇ ಹೋಗಿ ಅಪ್ಪ ಅಮ್ಮನನ್ನು, ಉಗ್ರಸೇನನನ್ನು ಬಿಡಿಸ್ತಾನೆ. ಅಪ್ಪ ಅಮ್ಮನಿಗೆ ಹೋಗಿ ನಮಸ್ಕಾರ ಮಾಡ್ತಾನೆ. ಅಪ್ಪ ಅಮ್ಮ, ತಪ್ಪಾಯಿತು ನಂದು, 10-11 ವರ್ಷ ನಿಮ್ಮನ್ನು ಕಾರಾಗೃಹದಲ್ಲಿ ಇರುವಂತೆ ಮಾಡಿದ್ದು ನಾನು ಬಿಡಿಸ್ಬೇಕಿತ್ತು, ಅಥವಾ ನಿಮ್ಮನ್ನು ನೋಡ್ಕೊಳ್ಬೇಕಿತ್ತು, ನಿಮಗೆ ಕಣ್ಣೀರು ಒರೆಸ್ಬೇಕಿತ್ತು. ನಾನು ಅದು ಬಿಟ್ಟು ಎಲ್ಲೋ ದೂರದಲ್ಲಿ ನನ್ನ ಪಾಡಿಗೆ ಆಟ ಊಟ ಓಟ ಅಂತ ಹೇಗೋ ಇದ್ದು ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡಿ ಅಂತ. ಯಾಕಂದ್ರೆ ದ್ರೌಪದಿ ಹೇಳು, ಹೀಗೆಲ್ಲ ಮಾತಾಡಿ ಮತ್ತೆ ಮಾಯೆಗೆ ಹಾಕಬೇಡಪ್ಪ, ಸಾಕು, ನೀನು ಮಾಡಿದ ಪ್ರತಿಯೊಂದು ಚರ್ಯೆಯೂ ನಮಗೆ ಬೇಕಾದಷ್ಟು ಅನುಗ್ರಹ ಆಗಿದೆ, ಇನ್ನೇನೂ ಹೇಳಬೇಡ. ಇಲ್ಲಮ್ಮ, ನೀವು ನಮ್ಮನ್ನು ತಂದವರು ತಂದೆ. ಯಾರು ಜಗತ್ತಿನಲ್ಲಿ ಭಗವಂತನ ಬಗ್ಗೆ ತಂದವರು ಅಂದರೆ ಮಾತಿನ ಮೂಲಕ ಜಗತ್ತಿಗೆ ಕೊಟ್ಟವರು ಅಂತ. ಯಾರು ಕೊಡ್ತಾನೋ ಅವನೇ ಅಪ್ಪ. ಯಾಕಂದರೆ ಹೆಸರು ಕೊಡೋನವನು. ಅವನಿಗೆ ಭಕ್ತಿಯಿಂದ ಹೀಗೆ ಕರೆದ ಮೇಲೆ ತಾನೇ ಉಳಿದವ್ರಿಗೆ ಗೊತ್ತಾಗಿದೆ ಇವನು ಅವನು ಅಂತ. ತಂದೆ ಏನು ಮಾಡ್ತಾನೆ?
ನಾಮಕರಣ ದಿವಸ ಇವನ ಹೆಸರನ್ನು ಇವನನ್ನು ವಿಭುನಾಮ ಅಸಿ ವಿಭುನಾಮ ಅಸಿ ವಿಭುನಾಮ ಅಸಿ ಅಂತ ಹೇಳಿದ್ರೆ ತಾನೇ ಉಳಿದವರಿಗೆ ಇವನು ವಿಭು ಅಂತ ಗೊತ್ತಾಗೋದು. ಹಾಗೆ ನಿಮ್ಮಂಥ ಭಕ್ತರು ಭಗವಂತನ ಪರಿಚಯ ಮಾಡಿ ಕೊಟ್ಟದ್ರಿಂದಲೇ ನೀವು ನನಗೆ ಅಪ್ಪ ಆಗಿದ್ದೀರಿ, ಅದರಿಂದ ನಾನು ನಮಸ್ಕಾರ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಮತ್ತೆ ನಮಸ್ಕಾರ ಮಾಡ್ತಾರೆ. ಕೊನೆಗೆ ಕ್ಷತ್ರಿಯೋಚಿತವಾದಂತಹ ಉಪನಯನದ ಕರ್ಮ ಆಗುತ್ತೆ. ಇದಕ್ಕಿಂತ ಪೂರ್ವದಲ್ಲೇ ಅವನಿಗೊಂದು ಮದುವೆ ಆಗೋಗಿರುತ್ತೆ. ಯಶೋದೆ ಅಂದರೆ ಇಲ್ಲಿ ಇರಬೇಕಾದ್ರೇ, ಎಲ್ಲಿ ನಂದಗೋಪನ ಮನೆಯಲ್ಲಿ ಇರಬೇಕಾದ್ರೇ 7 ವರ್ಷಕ್ಕೇ ಯಶೋದೆಯ ಅಣ್ಣ ಒಬ್ಬ ಕುಂಭಕ ಅಂತಿರ್ತಾನೆ. ಆ ಕುಂಭಕನಿಗೊಬ್ಬಳು ಮಗಳಿರ್ತಾಳೆ. ಅವಳ ಹೆಸರು ನೀಲ ಅಂತ. ಈ ನೀಲೆಯನ್ನು ಮದುವೆ ಆಗಿ, ಇದನ್ನೇ ಉತ್ತರ ಭಾರತದವರು ಮತ್ತು ಬ್ರಹ್ಮಾಂಡ ಪುರಾಣ ರಾಧಾ ಅಂತ ಹೇಳೋದು. ರಾಧಾ ಮತ್ತು ನೀಲೆ ಎರಡು ಬೇರೆ ಅಲ್ಲ. ಆದರೆ ಅವಳು ಮದುವೆ ಆಗಿ ಬಹಳ ಕಾಲ ಇರುವುದಿಲ್ಲ, ಜೀವ ತೆತ್ತು ಬಿಡ್ತಾಳೆ. ಆದರೆ ಅವಳೇ ಮತ್ತೊಮ್ಮೆ ನಗ್ನಜಿತ್ ಅನ್ನುವ ರಾಜನ ಮಗಳಾಗಿ ಹುಡ್ತಾಳೆ. ನೀಲಾಂ ಸದ್ವಿರೂಪಾಂ ಅಂತ ಆಚಾರ್ಯರು ನಿರೂಪಣೆ ಮಾಡ್ತಾರೆ. 2 ರೂಪದಲ್ಲಿ ಒಂದು ಸರ್ತಿ ಬಂದು ಮರೆ ಆಗ್ತಾಳೆ. ಮತ್ತೊಮ್ಮೆ ಅದು ಯಾರು ಅಂದರೆ ಈ ಷಣ್ಮಹಿಷರಲ್ಲಿ ಒಬ್ಬಳು ನೀಲ ಅಂತ ನೋಡು, ಷಣ್ಮಹಿಷರಲ್ಲಿ ಒಬ್ಬಳು ಅವಳೇ ರಾಧಾ. ಅವಳನ್ನು ಕೃಷ್ಣ ಮತ್ತೆ ಮುಂದೆ ಅವಳು ದೇವ್ರ ಹತ್ರ ಒಂದು ವರ ಕೇಳಿರ್ತಾಳೆ ತಪಸ್ಸು ಮಾಡಿ, ಎಲ್ಲರಿಗಿಂತ ಮುಂಚೆ ನಾನು ಮದುವೆ ಆಗಬೇಕು ಅಂತ. ಈ ಉಪನಯನ ಆದಮೇಲೆ ಯಾರು ಬೇಕಾದರೂ ಕೂಡಲೇ ಹೋಗಿ ಮದುವೆ ಮಾಡಿಬಿಡ್ತಾರೆ, ಅದಕ್ಕಿಂತ ಮುಂಚೆ ಆಗಬೇಕು ಅಂತ. ಹಾಗಾಗಿ ಅವಳ ವರದ ಅಪೇಕ್ಷೆಯಂತೆ ಮೊದಲು ಮದುವೆ ಆಗುತ್ತೆ. ಆದರೆ ಅದರ ಪೂರ್ತಿ ಸಂತೋಷ ಸುಖ ಅದರ ಸೌಖ್ಯ ಒದಗುವುದು ಆಮೇಲೆ ಮತ್ತೆ ನಗ್ನಜಿತ್ನ ಮಗಳನ್ನು ಮದುವೆ ಆದಾಗ ಅದು ಸಿಗುತ್ತೆ. ಅಲ್ಲಿ ಒಂದು ಪಣ ಇರುತ್ತೆ, 7 ಗೂಳಿಗಳನ್ನು ಮಣಿಸಬೇಕು ಅಂತ. ಆದರೆ ಅದು ರಾಕ್ಷಸರು ಅಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ ಆ ಗೂಳಿಗಳ ಮಧ್ಯದಲ್ಲಿ. ಆ 7 ಗೂಳಿಗಳನ್ನು ಹೊಡೆದುರುಳಿಸಿ ನಾಶ ಮಾಡಿ ನೀಲೆಯನ್ನು ಗೆದ್ದು ಬಂದಿರ್ತಾನೆ ಹುಡುಗ ಮನೆಗೆ. ಆದರೆ ಅವಳ ಮನೆಯಲ್ಲಿರ್ತಾಳೆ, ಯಾಕಂದರೆ ಅದು ಕಳುಹಿಸಿಕೊಡುವ ಕಾಲಕ್ಕೇ ಕಳುಹಿಸಿಕೊಡೋದು ಅಂತ ನಿಯಮ. ಆದರೆ ಅಷ್ಟರಲ್ಲಿ ಅವಳು ಅಂದರೆ ಒಡನಾಟ ಅದೆಲ್ಲ ಇದ್ದೇ ಇರುತ್ತೆ. ಆದರೆ ಅವಳು ಮತ್ತೆ ನಗ್ನಜಿತ್ನ ಮಗಳಾದಾಗ ಮತ್ತೊಮ್ಮೆ ಮದುವೆ ಆದಾಗ ಕೃಷ್ಣನ ಜೊತೆಗೆ ಇರ್ತಾಳೆ. ಹಾಗಾಗಿ ಕೃಷ್ಣನಿಗೆ ಮದುವೆ ಆಗಿಲ್ಲ, ರಾಧಾ ಅನ್ನೋದು ಭಗ್ನ ಪ್ರೇಮಿ, ಇದೆಲ್ಲ ಇವರ ಮನೆಯ ಪಕ್ಕದವಳು ಯಾರು ಓಡೋದ ಕಥೆಯನ್ನು ಇಟ್ಟುಕೊಂಡು ಬರೆದ ಕಥೆಗಳು. ಅದರಿಂದಾಗಿ ಅದನ್ನಿಟ್ಟುಕೊಂಡು ನಾವು ಕೃಷ್ಣನ ಕಥೆಯನ್ನು ಊಹಿಸುವುದು ಮೂರ್ಖತನ. ಇದು ಅಂತಲ್ಲ, ಎಲ್ಲ ಕಥೆನೂ ದೇವರ ಕಥೆ ಇಟ್ಕೊಂಡು ಏನೇನು ಸಿನಿಮಾಗಳು ಅಥವಾ ಧಾರಾವಾಹಿ ತೆಗಿತಾರೋ ಅದವ್ರು ಇಷ್ಟ ಬಂದ ಹಾಗೆ ತೆಗಿತಾರೆ. ಅದರಲ್ಲಿ ಎಲ್ಲೋ ಒಂದು ಬೆರಳೆಣಿಕೆ, ಈಗ ರಾಮಾಯಣ ಹಿಂದೆ ಬಂದ ಮಹಾಭಾರತ ಇಂಥದ್ದು ಯಾವುದು ಕೆಲವು ಬಿಟ್ಟರೆ ಅದರಲ್ಲೂ ಎಷ್ಟೋ ಸರ್ತಿ ಆ ಮೇಲಿನ ರೀಡಿಂಗ್ಸ್ ಗೊತ್ತಾಗದೆ ಅರ್ಥ ಆಪಾತತಃ ಅರ್ಥವನ್ನೇ ತೆಗೆದುಕೊಂಡು ಕೆಲವೊಂದು, ಆದರೂ ಅದು ಮೂಲ ಒಂದು ಅಭಿಪ್ರಾಯಕ್ಕೆ ಧಕ್ಕೆ ಬರುವ ಹಾಗೆ ಇಲ್ಲದೇ ಇದ್ದರೂ ಅದರಲ್ಲೂ ಕರೆಕ್ಷನ್ ಇದ್ದೇ ಇರುತ್ತೆ. ಆದರೆ ಉದ್ದೇಶದಲ್ಲಿ ಎಲ್ಲೂ ಕೂಡ ಅವರಿಗೆ ನಮ್ಮದೇನೋ ಒಂದು ತಲೆಯಲ್ಲಿ ಇದ್ದಿದ್ದು ಹಾಕಬೇಕು ಅಂತ ಇರಲಿಲ್ಲ. ಅದರಿಂದ ಅದಷ್ಟು ಪರವಾಗಿಲ್ಲ. ಆದರೆ ಇತ್ತೀಚೆಗೆ ಬರ್ತಾ ಇರುವ ಒಂದು ಹೆಸರನ್ನು ಉಲ್ಲೇಖ ಮಾಡಿದರೂ ಅದರಲ್ಲಿ ನಮಗೆ ನ್ಯಾಯಯುತವಾಗಿ ತಿಳ್ಕೊಂಡು ಉದ್ಧಾರ ಆಗಲಿಕ್ಕೆ ಬೇಕಾದಂತು ಎಂಟರ್ಟೈನ್ಮೆಂಟ್ ಇಷ್ಟು ಶಬ್ದ ಇಟ್ಕೊಂಡು ಬೇಕಾದರೆ ನೋಡಿ ಹಾಳಾಗಿ ಹೋಗೋದಕ್ಕೆ ಬೇಕಾದ ದಾರಿ ಅಷ್ಟೇ. ಅದು ಒಳ್ಳೆಯದಂತೂ ಆಗಲಿಕ್ಕೆ ಬೇಕಾದ ದಾರಿ ಅಲ್ಲ. ಇನ್ನೂ ಒಂದು ಅಂಥ ದೇವತೆಗಳ ಎತ್ತರವನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಚೀಪಾಗಿ ಕನಿಷ್ಠವಾಗಿ ತೋರಿಸೋದ್ರಿಂದ ಎಂಥ ದೊಡ್ಡ ಅನರ್ಥಕ್ಕೆ ನಾವು ಈಡಾಗ್ತೇವೆ ಅಂತ ಮಾಡೋರಿಗೂ ಗೊತ್ತಿಲ್ಲ, ಮಾಡಿಸೋರಿಗೂ ಗೊತ್ತಿಲ್ಲ, ಮಾಡಿದ್ದನ್ನು ನೋಡಿ ಬಾ ಅಂತ ಬಾಯ್ಬಿಟ್ಟವರಿಗೂ ಗೊತ್ತಿಲ್ಲ. ಎಲ್ಲರೂ ಅನರ್ಥಕ್ಕೆ ಈಡೆ. ಆಮೇಲೆ ನಮ್ಗೆ ಉದ್ಧಾರ ಆಗಬೇಕು ಅಂತ ಇನ್ನೊಂದು ಕಡೆಯಿಂದ ಶನಿಯನ್ನು ಬಂದು ನಮಸ್ಕಾರ ಮಾಡ್ತಾರೆ. ಅವನ ಬಗ್ಗೆನೇ ಒಂದು ತಪ್ಪು ಮಾಹಿತಿ ಇಲ್ಲಿ ತಿಳ್ಕೊಂಡು ಅದನ್ನೇ ಎಲ್ರಿಗೂ ಬೋಧಿಸ್ತಾರೆ. ಮತ್ತೆ ಅದರಲ್ಲಿ ಶನಿಗೆ ಅಷ್ಟು ಗೊತ್ತಿರಲ್ಲ ಅವನ ಬಗ್ಗೆ. ಶನಿ ಏನು ಗೊತ್ತಾ, ಎಲ್ಲ ಅದು ಇದು ಅಂತ ಎಲ್ರಿಗೂ ಉಪದೇಶ ಮಾಡ್ತಾರೆ. ಅಂದರೆ ಇದು ನಮ್ಮಲ್ಲಿರುವ ಏನು ಅಂದರೆ ತಿಳ್ಕೊಳ್ಳೋದೊಂಚೂರು, ಹೇಳೋದು ಜಾಸ್ತಿ. ಅದು ಹೇಳೋದು ಜಾಸ್ತಿ ಅಂದರೆ ತಮ್ಮ ಬುದ್ಧಿವಂತಿಕೆಯನ್ನೆಲ್ಲ ಸೇರಿಸಿ ಅದು ಅಕಸ್ಮಾತ್ ಇನ್ನೊಬ್ಬನ ಕಿವಿಗೆ ಬಿದ್ದು ಇನ್ನೊಮ್ಮೆ ಅದೇ ವಿಷಯ ಇನ್ನೊಂದು ಸರ್ತಿ ಇನ್ನಷ್ಟು ಸೇರಿಸ್ಕೊಂಡು ಇನ್ನೊಂದು ಸಿನಿಮಾಗೆ ಬರುತ್ತೆ. ಇನ್ನು ನಾನೇ ಎಲ್ಲೋ ಹೇಳ್ದಂಗಿದೆಯಲ್ಲ ಅಂತ ಹೇಳಿದವನಿಗೆ. ಅಂದರೆ ಇಷ್ಟು ಅನರ್ಥಗಳ ಪರಂಪರೆಗೆ ಕಾರಣವಾಗುತ್ತೆ. ಅದರಿಂದಾಗಿ ದೇವತೆಗಳಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ನಾವು ಹಗುರವಾದ ಯಾವುದೇ ಚಿಂತನೆಗಳನ್ನು ಮೂಲದ ವಿಮರ್ಶೆ ಇಲ್ಲದೆ ಒಪ್ಪಿಕೊಂಡು ಅದನ್ನು ಮಾತಾಡಲಿಕ್ಕೆ ಹೋಗಿ ಅಥವಾ ಅದರ ನಿರ್ಣಯಗಳನ್ನು ಕೊಡಲಿಕ್ಕೆ ಯಾವತ್ತೂ ಸಲ್ಲ, ಅದು ತಪ್ಪು. ಹೀಗೆ ಅಕ್ರೂರನಿಗೆ ಒಂಥರ ಇದೆಲ್ಲ ನಡೆದು ಹೋದ್ಮೇಲೆ ಅಂತೂ ಎಲ್ಲ ಸರಿ ಸಮಾಧಾನಕ್ಕಾಯಿತು. ಅಂದರೆ ಅವನಿಗೆ ಒಂದು ಅಳುಕಿತ್ತು, ಕಂಸನ ಹತ್ತಿರಕ್ಕೆ ಕರ್ಕೊಂಡು ಹೋಗಿ ಏನು ಮಾಡ್ತಾನೋ ಏನಿರುತ್ತೋ ಅಂತ. ಆದರೆ ಅದು ವಿಶ್ವರೂಪ ದರ್ಶನದಿಂದಾಗ ಅವನಿಗೆ ಪರಿಹಾರ ಆಯಿತು. ಅವನು ಮಧ್ಯದಲ್ಲಿ ಒಂದು ಕಡೆ ಸಂಧ್ಯಾವಂದನೆ ಇಳಿತಾನೆ, ಮುಳುಗಿ ಕಣ್ಣು ಬಿಡ್ತಾನೆ. ನದಿಯ ತುದಿ ಯಮುನೆ ಎಲ್ಲಿಂದ ಎಲ್ಲಿ ತನಕ ಇದೆಯೋ ಅಲ್ಲಿಂದ ಆ ಕಾಲು ಹಿಡಿದು ಆ ತಲೆ ತನಕ ಅವನೇ ವ್ಯಾಪಿಸಿಕೊಂಡು ಬಿಟ್ಟಿದ್ದಾನೆ.
ಎಲ್ಲ ದೇವತೆಗಳು ಋಷಿಗಳು ಎಲ್ಲ ಸ್ತೋತ್ರ ಮಾಡ್ತಿದ್ದಾರೆ. ಲಕ್ಷ್ಮಿ ಕಾಲು ಹೊತ್ತುತ್ತಿದ್ದಾಳೆ. ಕಮಲದ ಮಧ್ಯದಲ್ಲಿ ಚತುರ್ಮುಖ, ಅವನು ವೇದ ಮಂತ್ರ ಹೇಳ್ತಾ ಇದ್ದಾನೆ. ಶೇಷ ಅವನನ್ನು ಒಂದು ಕಡೆಯಿಂದ ಹೊತ್ತು ನಗ್ತಾ ಇದ್ದಾನೆ. ಇವನನ್ನೇ ನೋಡ್ತಿದ್ದಾನೆ. ಆ ರಥದಲ್ಲಿ ಕೂಡಿಸಿದ ಕೃಷ್ಣನ ಕಣ್ಗಳು ಮತ್ತು ಇಲ್ಲಿರುವ ಕಣ್ಣುಗಳು ಒಂದು ವ್ಯತ್ಯಾಸ ಇಲ್ಲ. ಇವನು ಹೇಳ್ತಾನೆ, ಮತ್ತೆ ನೋಡ್ತಾನೆ, ಅವರಿಬ್ಬರು ಮಾತಾಡ್ತಿದ್ದಾರೆ. ಇವನು ಮತ್ತೆ ಮುಳುಗಿ ನೋಡ್ತಾನೆ, ಇಲ್ಲ ಅವನೇ ನೋಡ್ತಿದ್ದಾನೆ. ಏನು ನೋಡ್ತಾ ಇದೆಯಾ ಅಲ್ಲಿ ಇಲ್ಲಿ ಅಂತ. ಆಮೇಲೆ ಅರ್ಥ ಆಗುತ್ತೆ, ಇವನನ್ನು ನಾನು ರಕ್ಷಿಸ್ತೇನೆ ಕಂಸನಿಂದ, ಇವನಿಗೆ ತೊಂದರೆ ಆಗಬಾರ್ದು ಅಂತ ಯೋಚಿಸ್ತಾ ಇದ್ದೇನೆ, ನಂದೇ ತಪ್ಪು ಅಂತ ಯೋಚಿಸಿ ಭಗವಂತನಿಗೆ ಶರಣಾಗ್ತಾನೆ. ಅಂದರೆ ಆ ಒಂದೊಂದು ಕಾಲದಲ್ಲೂ ಒಬ್ಬೊಬ್ಬರಿಗೆ ತೋರಿದ ವಿಶ್ವರೂಪದ ಒಂದು ಗುಣಮಟ್ಟವೇ ಬೇರೆ ಬೇರೆ. ಅಂದರೆ ಅವರವರ ಗುಣಮಟ್ಟಕ್ಕೆ ಅನುಗುಣವಾಗಿ ತೋರ್ತಾ ಹೋಗುದು. ಅರ್ಜುನನಿಗೆ ತೋರಿದ್ದೇ ಬೇರೆ, ಯಶೋಧೆಗೆ ತೋರಿದ್ದೇ ಬೇರೆ, ಎಲ್ಲವೂ ವಿಶ್ವರೂಪವೇ. ಅದರ ಲೆಂತ್ ಅಥವಾ ಅದರ ವಿವರೆ ಅಥವಾ ವರ್ಣನೆ ಅದು ಎಲ್ಲದರಲ್ಲೂ ಬೇರೆ ಬೇರೆ ಇದೆ. ನಮಗೇನು ಅಂದರೆ ಒಂದು ಸರ್ತಿ ಒಂದು ಉಪನ್ಯಾಸ ಮಾಡಲಿಕ್ಕೆ ಹೇಳಿದರೆ ಅದೇ ವಿಷಯ ಇನ್ನೊಮ್ಮೆ ಕೊಟ್ಟರೆ 3 ಸರ್ತಿ ಚೂರು ಚೇಂಜ್ ಇರುತ್ತೆ. 4ನೇ ಸರ್ತಿ ಮೊದಲಿದ್ದು 2ನೇದು ಸೇರಿ 3ನೇದಾಗುತ್ತೆ, 1 2 3ನೇದು ಸೇರಿ 4ನೇದಾಗುತ್ತೆ, 1 2 3 4ನೇದು ಸೇರಿ ಕೆಲವ್ರದ್ದು ಪುಸ್ತಕ ಇರುತ್ತೆ. ಹಾಗೆ 3 ಪುಸ್ತಕ ಬರೆದ ಮೇಲೆ 3 ಏನು ಪುಸ್ತಕ ಬರೆದಿದ್ದೇನೆ ಅಂತ ಒಂದು 4ನೇ ಪುಸ್ತಕ ಪಬ್ಲಿಕೇಶನ್ ಇಷ್ಟ ಆಗೋಗುತ್ತೆ. ಇದು ಎಷ್ಟು ಪುಸ್ತಕ ಬರೆದಿದ್ದಾರೆ ಅಂತ. ಈ 32 ಸಂಧಿದ ಬಗ್ಗೆ ಒಂದೊಂದು ಪುಸ್ತಕ ಮಾಡಿದ್ರೆ 32 ಪುಸ್ತಕ ಬರೆದಿದ್ದಾರೆ ಅಂತ. ಅದು ಸೇರಿ ಒಂದು ಪುಸ್ತಕ ಹರಿಕಥಾಮೃತ ಸಾರ ಅಂತ. ಆದರೆ ಹೇಳ್ಕೊಳ್ಳಿಕ್ಕೆ ಎಲ್ಲದೂ ಬರೆದಿದ್ದಾರೆ ಇವರು ಅಂತ. ಅಂದರೆ ನಮಗೊಂದು ಈ ಗಿನ್ನೆಸ್ ದಾಖಲೆ ಥರದ ಹುಚ್ಚುಗಳಿವೆ ಅಲ್ಲ, ಇದು ನಮ್ಮನ್ನು ದೇವರಿಂದ ದೂರ ಮಾಡುತ್ತೆ. ಬರೆಯುವುದನ್ನು ತಪ್ಪು ಅಂತ ಹೇಳ್ತಿಲ್ಲ, ಬರೆದದ್ದಕ್ಕೆ ಆಕ್ಷೇಪನೂ ಅಲ್ಲ. ಆದರೆ ಅದರದ್ದೇ ಒಂದು ಕ್ರೇಜ್ ಆಗಿ ಅದು ನಮ್ಮ ಯೋಚನೆಗಳಿಗೆ ನಿಲುಗಡೆ ಹಾಕಬಾರ್ದು. ನಮ್ಮ ಆಲೋಚನೆಗಳು ಮತ್ತಷ್ಟು ಮುಂದೆ ಇನ್ನೂ ಮಾಡಲಿಕ್ಕಿದೆ ಅನ್ನೋದ್ರ ಕಡೆ ಹೋಗ್ಬೇಕು. ಎಷ್ಟಾಯಿತು ಲೆಕ್ಕ ಬೇಡ, ಮಾಡಲಿಕ್ಕಿರೋದ್ರ ಬಗ್ಗೆ ಮುಂದೆ ಯೋಚನೆ ಮಾಡೋದಷ್ಟೇ ತಲೆಗೆ ಹೋಗಬೇಕು. ಸೀದಾ ಸಾಂದೀಪನಿ ಋಷಿಗಳ ಆಶ್ರಮಕ್ಕೆ ಕರ್ಕೊಂಡು ಹೋದರು. ಪಾಠ ಆಯಿತು. ಸುಧಾಮ ಗೆಳೆಯನಾದ. ಆ ತಾಯಿಗೆ ಮಗ ಸಿಕ್ಕಿದ. ಮರಳಿ ಬರುವಾಗ ಕಾದಿತ್ತು ದೊಡ್ಡ ಭೂತ. ಜರಾಸಂಧ ಸೇನೆ ಹಿಡ್ಕೊಂಡು ಬಂದು ಕೂತಿದ್ದಾನೆ. ಯಾಕೆಂದರೆ ಕಂಸನನ್ನು ಕೊಂದ ತಕ್ಷಣ ಅವನ ಹೆಂಡಂದಿರು ಇಬ್ಬರಿದ್ರು, ಅಸ್ತಿ ಮತ್ತು ಪ್ರಾಸ್ತಿ ಅಂತ. ಆ ಇಬ್ಬರು ಜರಾಸಂಧನ ಮಕ್ಕಳು. ಹೋಗಿ ಅಪ್ಪನದ, ಎಂಥ ಅಪ್ಪ ನೀನು, ನಮ್ಮ ಗಂಡನನ್ನು ಕೊಂದವನನ್ನು ನೀನು ಇನ್ನೂ ಹಿಂಗೆ ಜೀವಂತ ಓಡಾಡಿಕ್ಕೆ ಬಿಡ್ತಾ ಇದ್ದಿ. ಆದರೆ ಅವನದ್ದು ನೋಡಿ ಆಗಲೇ ದಾಳಿ ಮಾಡಬಹುದಿತ್ತು, ಆದರೆ ಗುರುಕುಲಕ್ಕೆ ದಾಳಿ ಮಾಡಲಿಲ್ಲ. ಯಾಕೆಂದರೆ ಋತ್ವಿಜರ ಮೇಲಿರುವ ರೆಸ್ಪೆಕ್ಟ್, ಋತ್ವಿಜರ ಮೇಲಿನ ರೆಸ್ಪೆಕ್ಟ್ ಋತ್ವಿಜರಿಗೋಸ್ಕರ ಅಲ್ಲ, ಋತ್ವಿಜರ ಬ್ರಾಹ್ಮಣ್ಯದ ಗಾಯತ್ರಿಯ ಮಂತ್ರದ ಬಲದ ಭಯ. ಅವನ ರಾಜ್ಯದಲ್ಲಿ ಎಲ್ಲೂ ಕೂಡ ಯಾವುದೇ ಋತ್ವಿಜರಿಗೆ ತಪ್ಪಿಯೂ ಶಿಕ್ಷೆ ಕೊಡಲಿಕ್ಕಿರಲಿಲ್ಲ. ಇವತ್ತು ಹೇಗೆ ವೋಟ್ ಬ್ಯಾಂಕಿಂಗ್ ಅಂತ ಅಪೀಸ್ಮೆಂಟ್ ಅಂತಿದೆಯೋ, ಆ ಕಾಲದ ಅಪೀಸ್ಮೆಂಟ್ ಅವನಿಗೆ ಬ್ರಾಹ್ಮಣರ ಬಗ್ಗೆ. ಒಂದು ಕಾಲದಲ್ಲಿ ಇವ್ರ ಮೇಲಿತ್ತು, ಈಗ ಇವ್ರು ತಿರುಗಿ ಬಿದ್ದಿದೆ ಅಷ್ಟೇ, ಇನ್ನೇನಿಲ್ಲ. ಆ ಕಾಲದಲ್ಲಿ ಅವನು ರಾತ್ರಿ ಬಂದು ಭುಜ ತಟ್ಟಿ ಎಬ್ಬಿಸಿ ನನಗಿಂಥದ್ದು ಬೇಕು ಅಂತ ಕೇಳಿದರೂ ಕೋಪ ಮಾಡ್ಕೊಳ್ಳಿಕ್ಕಿಲ್ಲ. ಅರಮನೆಯಲ್ಲಿ ಯಾವ ಬಾಗಿಲಲ್ಲಿ ಬೇಕಾದರೂ ಬರ್ಬೋದು ಅವರು, ಎಲ್ಲಿಂದ ಬೇಕಾದರೂ ಅವ್ರು ಏನು ಬೇಕಾದರೂ ತೊಗೊಳ್ಬೋದು. ಒಬ್ಬರು ಅವರನ್ನು ಆಕ್ಷೇಪ ಮಾಡೋಲ್ಲ. ಯಾಕಂದರೆ 22,800 ರಾಜಕುಮಾರರ ವಶವನ್ನು ಮಾಡಿಕೊಂಡವನಿಗೆ ಗಾಯತ್ರಿ ಮಂತ್ರದ ಬಲದ ಬಗ್ಗೆ ಭಯ. ನಮಗೆ ಅದರ ಮಂತ್ರದ ಮೇಲೆ ನಂಬಿಕೆನೇ ಇಲ್ಲ, ಭಯ ಹೋಗಲಿ. ಅದರಿಂದಾಗಿ ನಮ್ಮಲ್ಲಿ ಇವತ್ತೇನು ನಡೆಯಲ್ಲ. ಅದರಿಂದಾಗಿ ಎಲ್ಲರೂ ಬ್ರಾಹ್ಮಣ ಟೇಕ್ ಫಾರ್ ಗ್ರಾಂಟೆಡ್. ಬೈಲಿಕ್ಕೆ ಅದೇ ಇದು ಹಿಂದೂಗಳನ್ನು ಬೈಯೋದು ಅಂದರೆ ಬ್ರಾಹ್ಮಣರನ್ನೇ ಬೈಯೋದು ಅಂತ ಲೆಕ್ಕ. ಅಲ್ಲಿಗೆ ಒಂದು ನಿಂತುಕೊಳ್ಳೋದು. ಯಾಕೆಂದರೆ ಎಲ್ಲ ಮೂಲ ಗೊತ್ತಿರೋದು, ತಿಳುವಳಿಕೆ, ಅದರ ಮೂಲ ಸಂಗತಿಗಳ ಶಾಸ್ತ್ರದ ಪರಿಚಯ ಆಗೋದು ಅಲ್ಲಿಂದಲೇ. ಬೇರೆಯವ್ರಿಗೆ ಗೊತ್ತಿರಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಅದರ ಮೂಲ ಸ್ರೋತಸ್ಸಿರೋದು ವೇದಶಾಸ್ತ್ರಗಳಲ್ಲಿ. ಹಾಗಾಗಿ ಅದನ್ನು ಓದೋರನ್ನೇ ನಾವು ಟಾರ್ಗೆಟ್ ಮಾಡಬೇಕಾಗತ್ತೆ. ಹಾಗಾಗಿ ಮೂಲದ ಸಂಗತಿ ಬ್ರಾಹ್ಮಣ್ಯಕ್ಕೆ ಸಂಬಂಧಪಟ್ಟ ಎಚ್ಚರವನ್ನು ವಹಿಸಲೇಬೇಕಿತ್ತು. ಅದನ್ನು ಜರಾಸಂಧ ಸಾಂದೀಪನಿ ಋಷಿಗಳ ಆಶ್ರಮದ ಕಡೆಗೆ ತರದೆ ಅವನು ಬರುವ ತನಕ ಕಾದ. ಕೃಷ್ಣನ ಸೂಕ್ಷ್ಮ ಅಬ್ಸರ್ವೇಷನ್ ಎಷ್ಟಿತ್ತು ಅಂದರೆ, ಹಕ್ಕಿಗಳು ಯಾಕೋ ಬೇರೆ ಥರ ಕೂಗ್ತಾ ಇವೆ, ಎಲ್ಲೋ ಹೋಗ್ತಾ ಇವೆ. ಯಾವಾಗಲೂ ರಾತ್ರಿ ಹೀಗೆ ಹೋಗಬೇಕಿತ್ತು. ಯಾಕಂದರೆ ಇವ್ರದ್ದು ಲಕ್ಷಗಟ್ಟಲೆ ಸೈನ್ಯ, 18, 19, 20 ಅಕ್ಷೋಹಿಣಿ ಸೈನ್ಯ. ಆ ಸೈನ್ಯ ತಗೊಂಡು ಬೀಡು ಬಿಟ್ಟಾಗ ಅಲ್ಲಿಯ ಹಕ್ಕಿಗಳಿಗೆಲ್ಲದರಲ್ಲೂ ಒಂದು ಗಾಬರಿ ಆಗುತ್ತೆ. ಅವುಗಳೆಲ್ಲ ಮೂಲ ಬಿಟ್ಟು ಎಲ್ಲೋ ಬರ್ತವೆ. ಹಣ ಏನೋ ಹೆಚ್ಚು ಕಮ್ಮಿ ಇದೆ, ನಾವೀಗ ಮಥುರೆ ಒಳಗೆ ಹೋಗ್ಲಿಕ್ಕಂತೂ ಇಲ್ಲ, ಆದರೆ ಹೋಗದೇ ಇರುವ ಹಂಗೂ ಇಲ್ಲ. ಹೋಗ್ತಾರೆ, ಹೆಬ್ಬಾಗಿಲಿನ ತನಕ ಹೋಗಿ ಕೂಡಲೇ ವಾಪಸ್ ಓಡ್ತಾನೆ. ಅಂದರೆ ಇವರಿಗೆ ಹೆಬ್ಬಾಗಿಲಿನ ತನಕ ಬರುವ ತನಕ ಅವ್ರಿಗೆ ಕಾಣಿಸ್ತಾ ಇರುತ್ತೆ ದೂರದಲ್ಲಿ. ಕಂಡ ಮೇಲೆ ಇವರು ಒಳಗೆ ಹೋದರೆ ನಿರಪರಾಧಿಗಳಾಗಿ ಏನು ನಡೀತಾ ಇದೆ ಹೊರಗಡೆ ಅಂತ ಗೊತ್ತಿಲ್ಲದೆ ಇರುವ ಸೈನ್ಯ ನಾಶ ಆಗುತ್ತೆ. ಯಾಕೆಂದರೆ ಇವನು ಈ ಜರಾಸಂಧನ ಬಲದ ಮತ್ತಿನಿಂದಾಗಿ ಯಾವ ಕೊತ್ತಲಗಳನ್ನು ಉಳಿಸಿರಲಿಲ್ಲ, ಅಂದರೆ ರಕ್ಷಿಸಿರಲಿಲ್ಲ. ಕೋಟೆಗಳು ಜಲದುರ್ಗ, ವನದುರ್ಗ, ಅಗ್ನಿದುರ್ಗ ಅಂತ ಇದೆಲ್ಲ ಇದೆ. ಇದೆಲ್ಲವೂ ಬಿದ್ದು ನಶಿಸಿ ಹೋಗಿತ್ತು. ಮಥುರೆಗೆ ಪ್ರೊಟೆಕ್ಷನ್ನೇ ಇರಲಿಲ್ಲ. ಹಾಗಾಗಿ ಜನಗಳ ಮತ್ತು ಸೇನೆಯೂ ಕೂಡ ಈಗಲೇ ನಾಶ ಆಗಿತ್ತು.
ಇನ್ನು ಹೊಸ ಸೇನೆ ಕಟ್ಟಲಿಕ್ಕೆ ಯಾವ್ದವ್ರನ್ನ ಒಟ್ಟು ಹಾಕಬೇಕಷ್ಟೇ. ಈಗ ಅವನ ಕೆಲಸ ಅದೇ. ಅವನು ಮೊದಲಿಂದ ಯಾಕೆ ಊರು ಸುತ್ತುತ್ತಾ ಇದ್ದ ಅಂದರೆ ಯಾರ್ಯಾರು ಎಲ್ಲೆಲ್ಲಿ ಏನೇನು ಆಗಿದ್ದಾರೆ ಅಂತ ನೋಡಿದ್ದವನು. ಇದು ಕಂಸನ ಸಂಹಾರ ಆದ ತಕ್ಷಣ ಮೊದಲು ಮಾಡಿದ ಕೆಲಸ, ಎಲ್ಲೆಲ್ಲಿ ಯಾದವರಿದ್ದರು ಎಲ್ಲರನ್ನು ಒಟ್ಟು ಮಾಡಿ ನೀವು ಆಹುಕನಿಗೆ ಮತ್ತು ಉಗ್ರಸೇನನಿಗೆ ಬೆಂಬಲಿಗರಾಗಿ ನಿಲ್ಲಬೇಕು ಅಂತ ಅವರನ್ನೆಲ್ಲ ಒಟ್ಟು ಮಾಡಿದ. ಒಟ್ಟು ಮಾಡಿ ಯುದ್ಧಕ್ಕೆ ನೀವು ಸೇನೆಯಾಗಿ, ಆದ್ರದ್ದು ಚಿಕ್ಕ ಸೇನೆ. ಈಗ ಈ ದೊಡ್ಡದನ್ನು ಹಿಡ್ಕೊಂಡು ತಲೆಗಟ್ಟಿದೆ ಅಂತ ಬಂಡೆಗೆ ಹೊಡ್ಕೊಳ್ಳಿಕ್ಕಿಲ್ಲ. ಓಡೋಣ ಅಂತ ಅಣ್ಣ ಸೇರಿ ಇಬ್ಬರು ಓಡ್ತಾರೆ. ಓಡಿದಾಗ ಅವರು ಸೈನ್ಯ ಓಡ್ಕೊಂಡು ಬರುತ್ತೆ ಇವ್ರು ಹಿಂದೆ ಹಿಡಿಬೇಕು ಅಂತ. ಯೋಚನೆ ಮಾಡಿ, ಸೈನ್ಯ ಹೋಗೋದು ಬರೀ ಸೈನ್ಯ ಅಲ್ಲ, ಇವು ಯುದ್ಧ ಮಾಡೋದು ಅಂತ ಒಂದು ಬ್ಯಾಟಲ್ ಫೀಲ್ಡ್ ಫಿಕ್ಸ್ ಆದರೆ ಆವಾಗ ಎಲ್ಲೋ ಸೇನೆ ರಕ್ಷಣೆಗೂ ಅದು ಅವರ ಆಹಾರ ಸಾಮಗ್ರಿ, ಆಮೇಲೆ ಪ್ರಾಣಿಗಳಿಗೆ ಬೇಕಾದ ಆಹಾರ ಸಾಮಗ್ರಿ, ವೈದ್ಯಕೀಯ ಚಿಕಿತ್ಸೆಯ ಸಾಮಗ್ರಿ, ಅವರಿಗೆ ಆಯುಧಗಳಿಗೆ ಚಮ್ಮಾರ, ಕಮ್ಮಾರ, ಚಿನಿಮಾರ, ಇವರು ಎಲ್ಲ ಇರ್ತಾರಲ್ಲ. ಎಲ್ಲೋ ಒಂದು ಗಾಯ ಆಗುತ್ತೆ, ಕುಯ್ದದ್ದನ್ನು ಹೊಲಿಲಿಕ್ಕೆ ಒಬ್ಬ ವೈದ್ಯ, ಅವ್ರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಮೇಲ್ ನರ್ಸುಗಳು, ಇದೆಲ್ಲರೂ ಬೇಕಲ್ವ. ಇಷ್ಟು ಓಡಿದಾಗ ಅದರ ಹಿಂದೆ ಓಡೋದು ಹೇಗೆ? ಇವರು ಸರಂಜಾಮ್ ಕಟ್ಕೊಂಡು ಅಂತ ಮೆರವಣಿಗೆ ಹೊರಡುವಾಗ ಕೃಷ್ಣ ಎಷ್ಟೋ ದೂರ ಹೋಗಿರ್ತಾನೆ. ಆದರೆ ಕೃಷ್ಣ ಅಷ್ಟು ದೂರ ಓಡಿ ಬಿಡಲಿಲ್ಲ. ಅದು ಬಿಟ್ಟು ವಾಪಸ್ ಹೋಗ್ಬಿಟ್ರೆ ಸಮಸ್ಯೆ. ಅವ್ರಿಗೆ ಕಾಣಿಸ್ಬೇಕು, ಸ್ವಲ್ಪ ಹೊತ್ತು ರೆಸ್ಟ್ ತಗೋತಾನೆ, ಅವ್ರು ಬರೋ ತನಕ ಕಾಯ್ತಾನೆ, ಮತ್ತೆ ಓಡ್ತಾನೆ, ಕಾಯ್ತಾನೆ, ಓಡ್ತಾನೆ. ಅದು ಓಡೋದು ಎಲ್ಲಿ? ಮೇನ್ ರಸ್ತೆಯಲ್ಲಿ ಎಲ್ಲೂ ಓಡಲೇ ಇಲ್ಲ ಅವನು ಓಡ್ತಾ ಇದ್ದಿದ್ದು ಕಲ್ಲು ದಿಣ್ಣೆ, ಬೆಟ್ಟಗುಡ್ಡ, ಕಣಿವೆ, ನದಿ ಜೋರಾಗಿ ವೇಗವಾಗಿ ಹರಿತಾ ಇದ್ದ, ಫೋರ್ಸ್ ಇದ್ದ ಜಾಗ, ಇಂಥ ಕಡೆಯಲ್ಲಿ ಹಾದು ಹೋಗ್ತಾ ಇದ್ದ. ಈ ಕುದುರೆಗಳು, ಆನೆಗಳು ಅಷ್ಟು ದೂರ. ಇನ್ನು ಕೆಲವರೆಲ್ಲ ಹೋಗಿ 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 ಕೂಡುವ ಜಾಗದಲ್ಲಿ ಹುಣ್ಣಾಗಿ ರೋಗ ಬಂದು ಸತ್ತರಂತೆ ಕೆಲವರು. ಇನ್ನು ಕೆಲವು ಕುದುರೆಗಳೇ ಮದ ಬಂದು ಇದಾಗೋದಿಲ್ಲ, ಇಷ್ಟೆಲ್ಲ ತಡ್ಕೊಳ್ಳಿಕ್ಕಾಗಲ್ಲ ಅವುಗಳಿಗೆ, ಹುಚ್ಚಿಡಿದು ಓಡೋಗ್ಬಿಡ್ತಿದ್ವು. ಇನ್ನು ಕೆಲವು ಪ್ರಪಾತದಲ್ಲಿ ಬಿದ್ದೋಗ್ತಿದ್ವು. ಇನ್ನು ಕೆಲವೊಮ್ಮೆ ಬೆಟ್ಟದ ಮೇಲೆ ಹತ್ತವನು ಪೂರ ಮೇಲೆ ಹತ್ತಿ ಇವುಗಳೆಲ್ಲ ಮೇಲೆ ಹತ್ತಲಿಕ್ಕೆ ಬರುವಾಗ ಮೇಲಿಂದ ಬಂಡೆ, ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನು ಬಿಟ್ಬಿಡೋನು, ಎಲ್ಲ ಪ್ರಪಾತಕ್ಕೆ ಕೊಚ್ಕೊಂಡು ಹೋಗಿಬಿಡೋದು. ಹೀಗೆ ಆ ಸೇನೆಯನ್ನು 18 ಬಾರಿ ಕೃಷ್ಣ ಮತ್ತು ಬಲರಾಮ ಸೇನೆ ನಾಶ ಮಾಡಿದ್ದಾರೆ. ಅದರಲ್ಲೂ 1-2 ಸರ್ತಿ ಬಲರಾಮ ಜರಾಸಂಧನ ಹಿಡ್ಕೊಂಡು ಇನ್ನೊಂದು ಗುದ್ದಿದ್ರೆ ಮುಗಿದೋಗ್ತಿತ್ತು. ಕೃಷ್ಣ ಹೇಳ್ತಾನೆ, ಬೇಡಪ್ಪ, ನಮಗೆ ಬೋನ್ ಯಾವಾಗಲೂ ಬೇಕು, ಇಲಿ ಮೇಲೆ ಕೋಪ ತೋರಿಸೋಣ. ಇವನು ಬೋನು, ಇವನು ಬಿಟ್ಟರೆ ಎಲ್ಲ ಕಡೆಯಿಂದ ಇಲಿಗಳನ್ನು ಹುಡ್ಕೊಂಡು ಬಂದು ನಮ್ಮ ಕೈ ಕೊಡ್ತಾನೆ. ಆಮೇಲೆ ನಾವು ಅದನ್ನೆಲ್ಲ ಕೊಂದು ಇವನನ್ನು ಬಿಟ್ಟರೆ ಮತ್ತೆ ಹುಡ್ಕೊಂಬರುತ್ತೆ. ಅದನ್ನಾಗ ನಾವೀಗ ಇವನನ್ನು ಕೊಲ್ಲೋದು ಸರಿಯಲ್ಲ ಅಂತ ಬಿಡಿಸ್ತಾನೆ. ಹೀಗೆ ಅವನಿಗೆ ಗೊತ್ತಿಲ್ಲ, ಅದು ಪ್ರಜ್ಞೆ ತಪ್ಪೋಗಿರುತ್ತೆ, ಹೆಂಗೆ ಬಿದ್ದಿರ್ತಾನೆ ಅಂತ ಅವನಿಗೆ ಗೊತ್ತಿರೋದಿಲ್ಲ ಪೆಟ್ಟಿಂದ ಫೋರ್ಸಿಗೆ. ಯುದ್ಧದ ವರ್ಣನೆ ಆಚಾರ್ಯರು ಕೂಡ ಚಂದ ಮಾಡ್ತಾರೆ ತಾತ್ಪರ್ಯದಲ್ಲಿ. ಜರಾಸಂಧನ ಕೃಷ್ಣನ ಜೊತೆಗಿನ ಯುದ್ಧದ ವರ್ಣನೆ ಬಹಳ ಅದ್ಭುತ. ಅದು ಹೇಗೆ ಒಂದು ಆ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಬಳಸಿಕೊಳ್ಳುವ ರೀತಿ, ಯಾರ ಜೊತೆಗೆ ಹೇಗೆ ಹೋರಾಡಬೇಕು, ಎಲ್ಲಿ ಹೋರಾಡಬೇಕು, ಯಾಕೆ ಹೋರಾಡಬೇಕು, ಯಾರನ್ನು ಮೊದಲು ಹೊಡೆದು ಹಾಕಬೇಕು, ಯಾರನ್ನು ಆಮೇಲೆ ಹೊಡಿಬೇಕು, ಇದೆಲ್ಲದರ ಲೆಕ್ಕಾಚಾರದ ಮೂಲಕ ಯುದ್ಧವನ್ನು ನಡೆಸ್ತಾನೆ. ಕೊನೆಗೆ ಒಂದು ಸರ್ತಿ ಈ ಯುದ್ಧದ ಮಧ್ಯದಲ್ಲಿ ಅವನಿಗೆ ಬೆಂಬಲಿಗನಾಗಿ ಒಬ್ಬ ಯವನ, ಕಾಲಯವನ, ಅವನು ಕೃಷ್ಣನನ್ನು ಕೊಲ್ಲಬೇಕು ಅಂತಲೇ ಹುಟ್ಟಿದವನು. ಅದು ಒಂದು ವಿಚಿತ್ರವಾದ ಕಥೆ. ಯಾದವರ ನಡುವೆ ಒಂದು ಮದುವೆಯ ಪ್ರಸಂಗದಲ್ಲಿ ಗರ್ಗಾಚಾರ್ಯರನ್ನು ತಮಾಷೆ ಮಾಡಿಬಿಡ್ತಾರೆ. ಈ ನಪುಂಸಕನಿಗೆ ಯಾವ ಹೆಣ್ಣು ಕೊಡೋದು ನೀವು, ಯಾರು ಹೆಣ್ಣು ಕೊಡ್ತಾರೆ ಅಂತ ಬರ್ತಾರೆ. ಈ ಮದುವೆ ಅಂದರೆ ಒಂದು ಮದುವೆ ಅಂದರೆ ಮತ್ತೆ 4 ಹಳ್ಳ ತೋಡೋ ಕಾರ್ಯಕ್ರಮ ಅಂತ, ಇನ್ನು 4 ಬೀಳ್ಲಿಕ್ಕೋಸ್ಕರನೇ ಕರ್ಕೊಂಡು ಹೋಗೋದು ಅಂತ. ಹಾಗಾಗಿ ಇವರಿಗೊಂದು ಮದುವೆ ಆಗಬೇಕು ಅಂತ ಯೋಚನೆ ಮಾಡಿದಾಗ ತಮಾಷೆ ಮಾಡಿಬಿಡ್ತಾರೆ. ತಮಾಷೆ ಮಾಡಿದ ಅವಮಾನ ಆಗಲಿಲ್ಲ, ತಮಾಷೆ ಮಾಡಿದಾಗ ಯಾದವರೆಲ್ಲರೂ ನಗ್ತಾರೆ. ಯೋಚನೆ ಮಾಡೋದು ಎಲ್ಲಿಗೋಯ್ತು ಅಂದರೆ, ಯಾದವ್ರ ಮೇಲೆ ಕೋಪ ಬಂತು ಹೌದು, ಆದರೆ ಯಾದವರು ಇಷ್ಟೆಲ್ಲ ಜೋರಾಗಿ ನಗಲಿಕ್ಕೆ ಧೈರ್ಯ ಕೃಷ್ಣ. ಹಾಗಾಗಿ ಕೃಷ್ಣನನ್ನೇ ಕೊಂದು ಬಿಡ್ತೇನೆ ಅಂತ, ಕೃಷ್ಣನನ್ನು ಕೊಲ್ಲುವ ಮಗ ಬೇಕು ಅಂತ ರುದ್ರದೇವರನ್ನು ಸ್ವತಃ ಕೃಷ್ಣ ಅಂತ ನಾಮಕರಣ ಮಾಡಿ ಕೃಷ್ಣನ ಮಾಹಾತ್ಮ್ಯ ಏನು ಅಂತ ಹೇಳಿದ ಅಪರೋಕ್ಷ ಜ್ಞಾನಿಯಾದ ಗರ್ಗಾಚಾರ್ಯರು ಕೃಷ್ಣನನ್ನು ಕೊಲ್ಲುವ ಮಗ ಬೇಕು ಅಂತ ತಪಸ್ಸು ಮಾಡ್ತಾರೆ. 1 ವರ್ಷ ತಪಸ್ಸಾಗುವಾಗಲೇ ಇಂಟರ್ಪೋಲ್ ಭಾರಿ ಚುರುಕು ದೈತ್ಯರದ್ದು. ಕೂಡಲೇ ತಮ್ಮ ಮನೆಯ ಹೆಣ್ಮಗಳನ್ನು ಒಬ್ಬಳನ್ನು ಗೋಪ ವೇಷವನ್ನು ಹಾಕಿಸಿ ಅವ್ರ ಜೊತೆಗೆ ಬಿಡ್ತಾರೆ, ಅವ್ರು ಸೇವೆ ಮಾಡುವಂತ. ಅವಳು ತುಂಬ ಸಹಾಯ ಸೇವೆ ಎಲ್ಲ ಮಾಡಿದ್ರಿಂದ ಮದುವೆನೂ ಆಗಿರಲಿಲ್ಲ, ಅದರ ಜೊತೆಗೆ ಇವಳು ಸೇವೆನೂ ಮಾಡಿದ್ಲು, ಕೇಳಿಕೊಂಡು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದಾಳೆ ಅಂತ ಅವ್ರಿಗೆ ಅನಿಸಿದ್ದು. ಹಾಗಾಗಿ ಮಗುವನ್ನು ಅವಳು ಪಡ್ಕೊಳ್ತಾಳೆ ಅವರಿಂದ. ಆ ಮಗುವನ್ನು ಪಡ್ಕೊಂಡ ಮೇಲೆ ಇವರಿಗೆ ಬೋಧ ಇಳಿಯತ್ತೆ. ಅಲ್ಲಿ ತನಕ ಸಿಟ್ಟೆ, 1 ವರ್ಷ ಸಿಟ್ಟು ಕೃಷ್ಣನ ಮೇಲೆ. ನಾನು ಯಾರ ವಿರುದ್ಧ ಇಷ್ಟು ವರ್ಷ ತಪಸ್ಸು ಮಾಡಿದ್ದು ಅಂತ ಗೊಳೋ ಅಂತ ಹತ್ಕೊಂಡು ಕೃಷ್ಣನ ಹತ್ರ ಬಂದು ಕೇಳ್ತಾರೆ, ನಾನು ತಪ್ಪು ಮಾಡಿಬಿಟ್ಟೇನೆ. ಏನಿಲ್ಲ, ಎಲ್ಲ ಆಗಬೇಕಾದದ್ದೇ ಆಗೋದು, ನೀನು ಮಾಡಬಾರ್ದು ಯಾವುದು ಕೆಲಸ ಆಗಲೇ ಇಲ್ಲ. ಪಶ್ಚಾತ್ತಾಪ ಪಡ್ತಾರೆ ತುಂಬ. ಆ ಮಗು ಅದು ಕೃಷ್ಣನನ್ನು ಕೊಲ್ಲಿಕ್ಕೆ ಅಂತ ಇರೋದಲ್ವ, ಅದನ್ನು ಎಷ್ಟು ಚೆನ್ನಾಗಿ ಜೋಡಿಸ್ತಾರೆ ಅಂದರೆ,
ಕೃಷ್ಣ ಒಂದು ಇದಾಗುತ್ತೆ, ಸಂವಾದ ಆಗುತ್ತೆ ಅವರದೊಂದು ಸಂಧಾನಕ್ಕೆ ಒಂದು ಮಾತುಕತೆ ಆಗುತ್ತೆ. ಆ ಸಂಧಾನಕ್ಕೆ ಹೋಗುವಾಗ ಕೃಷ್ಣ ಒಂದು ಮಡಿಕೆಯಲ್ಲಿ ಒಂದು ಸರ್ಪವನ್ನು ಹಾಕಿ ಕಳಿಸ್ತಾನೆ. ಹೀಗೆ ನೀವು ವಿಷದಿಂದ ಕಚ್ಚಿ ಸಾಯ್ತೀರಿ, ಅದರಿಂದ ಎಚ್ಚರಿಕೆ ಇರಲಿ ಅಂತ. ಅವನೇನು ಬುದ್ಧಿವಂತ ಅಂದರೆ ಅಷ್ಟಕ್ಕೂ ಪೂರ್ತಿ ಇರುವೆ ತುಂಬಿಸಿ ಆ ಸರ್ಪವನ್ನು ಅದರಲ್ಲೇ ಮುಚ್ಚಿ ಹಾಕಿ ವಾಪಸ್ ಕಳಿಸ್ತಾನೆ. ಅವನು ಕೃಷ್ಣನನ್ನು ಕೊಲ್ಲಬೇಕು ಅಂತ, ಅದು ಕೃಷ್ಣ ಸರ್ಪ. ಅವನ ವರ ಅಲ್ಲಿ ಮುಗಿದೋಯ್ತು. ಅವನು ಕೃಷ್ಣ ಕೊಲ್ತಾನೆ ಅಂದರೆ ಈ ಅಡ್ರೆಸ್ ಹಾಕಿರಲಿಲ್ಲ. ಶಂಖಚಕ್ರ ಗದಾಪದ್ಮಧಾರಿಯಾದ ಶ್ರೀವತ್ಸ ಚನ್ನಧಾರಿಯಾದ ತಲೆಯಲ್ಲಿ ಗುಂಗುರು ಕೂದಲಿದ್ದ ಏನಿಲ್ಲ, ಕೃಷ್ಣ. ಅದು ಕೃಷ್ಣ ಸರ್ಪವೂ ಆಗುತ್ತೆ. ಕೃಷ್ಣನನ್ನು ಕೊಂದ ಒಂದು ಕೃಷ್ಣ ಸತ್ತ, ಅವನ ವರ ಮುಗೀತು. ಅಟ್ಟಿಸ್ಕೊಂಡು ಬರ್ತಾನೆ ಯುದ್ಧಕ್ಕೆ. ಮತ್ತೆ ಗೋಮಂತಕ ಪರ್ವತ, ಅವರು ಕರವೀರಪುರಕ್ಕೆ ಹೋಗೋರು ಇರ್ತಾರೆ ಇಬ್ಬರು. ಕರವೀರಪುರದಲ್ಲಿ ಅವನ ಇನ್ನೊಬ್ಬ ವಾಸುದೇವ ಅಂತ ಹೆಸರಿಡಬೇಕು ಅಂತ ಹಾರ್ತಾ ಇದ್ದವ ಶೃಗಾಲ ವಾಸುದೇವ. ಅವನು ಬಂದು ಕೃಷ್ಣನ ಹತ್ರ ಯುದ್ಧಕ್ಕೆ ಬರ್ತಾನೆ. ಯುದ್ಧದಲ್ಲಿ ಸಾಯ್ತಾನೆ. ಪರಶುರಾಮನ ಭೇಟಿಯಾಗುತ್ತೆ. ಅಲ್ಲಿಂದ ಗೋಮಂತಕ ಪರ್ವತಕ್ಕೆ ಹತ್ತುತ್ತಾರೆ. ಅಲ್ಲಿ ಗರುಡನ ಭೇಟಿಯಾಗುತ್ತೆ. ಆ ಗರುಡ ಬಲಿ ಕದ್ದುಕೊಂಡು ಹೋಗಿದ್ದಂತಹ ವಿಷ್ಣುವಿನ ತಲೆಯ ಕಿರೀಟವನ್ನು ಗರುಡ ವಾಪಸ್ ತಂದು ಕೃಷ್ಣನ ತಲೆಗೆ ಮುಡಿಸಿದಾಗ ಈ ಗರುಡ ಕೃಷ್ಣ ಎರಡು ಬೇರೆ, ಕೃಷ್ಣ ಮತ್ತು ವೈಕುಂಠದಲ್ಲಿರುವ ನಾರಾಯಣ ಬೇರೆಯಲ್ಲ ಅಂತ ಆ ಸೈಜಿನ ಭಾವದಿಂದ ಒಬ್ಬನೇ ಅಂತ ಗೊತ್ತಾಗುತ್ತೆ. ಆ ನಂತರ ಅವರು ಕೆಳಗಿಳಿಯುವಾಗ ಬೆಂಕಿ ಕೊಟ್ಟುಬಿಡ್ತಾರೆ. ಇಡೀ ಬೆಟ್ಟಕ್ಕೆ ಬೆಂಕಿ ಕೊಟ್ಟುಬಿಡ್ತಾರೆ, ಸುಟ್ಟೋಗ್ಲಿ ಅಂತ. ಅವ್ರು ಇನ್ನೊಂದು ಕಡೆ ಹಾರ್ಕೊಳ್ತಾರೆ. ಆದರೆ ಕಾಲೆಯವನೇ ಹಿಂಬಾಲಿಸ್ಕೊಂಡು ಬರ್ತಾನೆ. ಸೀದಾ ಒಂದು ಬೆಟ್ಟದೊಳಗೆ ಹೋಗ್ತಾರೆ. ಬೆಟ್ಟದಲ್ಲಿ ಒಂದು ಮಲಗಿರುವ ಶರೀರಕ್ಕೆ ಕೃಷ್ಣ ತನ್ನ ಉತ್ತರಿಯನ್ನು ಹೊದೆದು ಪಕ್ಕಕ್ಕೆ ಹೋಗ್ತಾನೆ. ಅದು ಮಿರ ಅಂತ ಹೊಳೆಯುವುದು ನೋಡಿ, ಇಲ್ಲಿ ಮಲಗಿ ಕೂತ್ರೆ ನನ್ನಿಂದ ತಪ್ಪಿಸ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದ ಕಾಲಿಂದ ಜಾಡಿಸಿ ಒದಿತಾನೆ. ಒದ್ದಾಗ ಅವನು ಎದ್ದು ಕೂಡ್ತಾನೆ. ಇವನೇ ಆಳೆತ್ತರ. ಇವನು ಎತ್ತರದ ಶರೀರಕ್ಕೆ ಇವನು ಕೂತ ಎತ್ತರ ಸಮ. ನೋಡಿದ ತಕ್ಷಣ ಸುಟ್ಟು ಬೂದಿಯಾಗಿ ಹೋಗ್ತಾನೆ. ಕೃಷ್ಣ ಹಾಗೆ ಎದುರಾಗ್ತಾನೆ. ಆಶೀರ್ವಾದ, ಒಳ್ಳೆಯದಾಗಲಿ ನಿನಗೆ ಅಂತಾನೆ. ಅವನು ತಲೆಕೆಟ್ಟೋಗುತ್ತೆ. ಅವನು ಯಾರು ಅಂದರೆ ಮುಚುಕುಂದ. ಅವನು ಯಾವುದೋ ಕಾಲದಲ್ಲಿ ದೇವತೆಗಳಿಗೆ ಸಹಾಯ ಮಾಡಿದ್ದಕ್ಕೆ ಏನಪ್ಪ ನಿನಗೆ ವರ ಬೇಕು, ನೀನೇನು ಕೇಳಿದ್ರು ಕೊಡ್ತೇವೆ ಅಂತಾರೆ. ಸುಸ್ತಾಗಿದೆ, ನಿದ್ದೆ ಬೇಕು. ಯಾರಾದರೂ ನನಗೆ ತೊಂದರೆ ಮಾಡಿ ಎಬ್ಸಿದರೆ ನಾನು ಯಾರನ್ನು ನೋಡ್ತೀನಿ ಎಬ್ಬಿಸಿದವನನ್ನು ಅವನು ಸುಟ್ಟೇ ಹೋಗ್ತಾನೆ ಅಂತ, ಸುಟ್ಟೇ ಹೋಗಲಿ. ದೇವತೆಗಳು ತಲೆ ಮೇಲೆ ಕೈ ಇಟ್ಕೊಂಡು ಬರ್ತಾರೆ ವೈಕುಂಠಕ್ಕೆ. ದೇವರೇ, ನಿನ್ನ ಅತ್ಯಂತ ಭಕ್ತ ಅಂತ ಹೇಳ್ತೀರಿ, ಆದರೆ ನಿನ್ನ ಭಕ್ತರಿಗೆ ವರ ಕೇಳಿದ್ದು ಹೇಗಂತನೂ ಗೊತ್ತಿಲ್ಲ. ನಿದ್ದೆ ಬೇಕು ಅಂತ ಕೇಳ್ತಾನೆ ಪುಣ್ಯಾತ್ಮ. ನಾವೇನು ಮಾಡಲಿ? ಅದಕ್ಕೆ ದೇವರು ಹೇಳ್ತಾನೆ, ಟೆನ್ಷನ್ ತೊಗೊಳ್ಬೇಡಿ, ನಾನು ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ತೇನೆ. ಅವನು ಸುಡಬೇಕು ಅಂತ ಕೇಳಿದಾನಲ್ವ, ಆಯಿತು ಅಷ್ಟೇ. ಯೋಚನೆ ಮಾಡಿ, ಒಬ್ಬ ಇಂದ್ರ ಪದವಿ ಬೇಕು ಅಂತ ಕೇಳಲಿಕ್ಕೆ ಹೋದವನ ಬಾಯಿ ತಿರುಗಲೇ ಇಲ್ಲ, ಸರಸ್ವತಿ ಕುಣಿಲೇ ಇಲ್ಲ. ನಿದ್ರಾ ಪದವಿ ಅಂತ ಕೇಳಿ 6 ತಿಂಗಳು ಮಲ್ಕೊಂಡ ಕುಂಭಕರ್ಣ. ಇವನು ನಿದ್ದೆನೇ ಬೇಕು ಅಂತ ಕೇಳಿದವನಿಗೂ ಭಗವಂತ ಎತ್ತರದ ಪದವಿ ಕೊಟ್ಟು ಅವನನ್ನು ಉದ್ಧಾರ ಮಾಡಿದ. ಹಾಗಾಗಿ ಕೇಳುವುದು ಮುಖ್ಯ ಅಲ್ಲ, ಕೇಳುವ ಹಿಂದೆ ಇರುವ ಭಾವ ಮುಖ್ಯ. ನಾವು ತಪ್ಪು ಕೇಳಿದರೂ ಭಾವ ಸ್ವಚ್ಛವಾಗಿದ್ದರೆ ಅದನ್ನು ದೇವರೇ ಸರಿಪಡಿಸಿ ಕೊಡ್ತಾನೆ. ಕೇಳುವುದರಲ್ಲೇ ನಾವು ಭಾರಿ ಬುದ್ಧಿವಂತಿಕೆ, ನನಗೇನೇನು ಬೇಕಿದೆಯೋ ಅದನ್ನೆಲ್ಲ ನೀನು ಕೊಟ್ಟುಬಿಡು ಅಂತ ನಾವೇನೇನೋ ಸ್ವಲ್ಪ ಎಲ್ಲ ಕೆಲವೊಮ್ಮೆ ಭಾರಿ ತರ್ಕವನ್ನು ಯೂಸ್ ಮಾಡ್ತೇವೆ. ಅದೇ ತಮಾಷೆಗೆ ಅಂತ ಹೇಳೋದುಂಟು ನಾನು ಯಾವಾಗಲೂ. ಒಬ್ಬ ಕೇಳಿದಂತೆ ದೇವ್ರ ಹತ್ರ, ನಾನು ಸಂಪಾದನೆ ಮಾಡಬೇಕು, ಬೇರೆಯವರು ದುಡಿಬೇಕು, ಕೆಲಸ ಬೇರೆಯವರದ್ದು, ಸಂಪಾದನೆ ನನ್ನದು ಅಂತ ಸುಲಭ ಶೌಚಾಲಯದ ಮುಂದೆ ಕೂಡಿಸಿದ್ದಂತೆ ದೇವರು. ಇನ್ನೊಬ್ಬ ಕೇಳದಂತೆ ದೇವ್ರ ಹತ್ರ, ನನ್ನ ಚೀಲ ತುಂಬ ಜನ ಅಂತಿರ್ಬೇಕು, ಸುತ್ತ ಸುಂದರಿಯರು ಅಪ್ಸರಿಯರು ಓಡಾಡವಾಗಬೇಕು ಅಂತ ಕಂಡಕ್ಟರ್ ಆಗಿಬಿಟ್ನಂತೆ ಅವನು. ಈಗಿನ ಯಾರೊಬ್ಬ ನನಗೆ ಕೂತು ತಿನ್ನುವ ಯೋಗ ಬರಬೇಕು ಅಂತ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಕೂತಿದ್ದಂತೆ, ಅಲ್ಲಿಗೆ ತಂದೆ ಎಲ್ಲ ಕೊಡ್ತಿದ್ರಂತೆ ತಿನ್ನಪ್ಪ ಅಂತ. ಅಂದರೆ ಹಾಗೆ ನಾವೇನೋ ಬುದ್ಧಿವಂತಿಕೆಯನ್ನು ಕೇಳಿಬಿಡ್ತೇವೆ ಅಂತಂದರೆ ದೇವರು ಅದಕ್ಕೆ ಸರಿಯಾಗೇ ಮಾಡ್ತಾನೆ. ಹಾಗಾಗಿ ದೇವರಿಗೆ ಗೊತ್ತಿದೆ ನಮಗೇನು ಬೇಕಿದೆ ಅಂತ. ನನ್ನನ್ನು ನಿನ್ನ ಪಾದದಿಂದ ದೂರ ಮಾಡದಿರು, ನನ್ನನ್ನು ನಿನ್ನ ಪ್ರೀತಿಯಿಂದ ಕಳಚದೇ ಇರು, ಇಷ್ಟು ಬೇಡಿಕೊಳ್ಬೇಕಾದದ್ದು. ಮುಚುಕುಂದನ ಪ್ರಾರ್ಥನೆ ಓದಿದರೆ ಕಣ್ಣೀರು ಬರುತ್ತೆ. ನಾನು ಎಲ್ಲಿಯವನು, ನೀನು ಎಂಥವನು, ಎಲ್ಲಿಂದನೋ ಯಾವುದೋ ಕಾಡಿನ ಮೂಲೆಯಲ್ಲಿ ಒಂದು ಗುಹೆಯಲ್ಲಿ ನನಗೆ ಎಚ್ಚರವೇ ಇಲ್ಲದ ಮಲಗಿದವನನ್ನು ಹುಡ್ಕೊಂಡು ಬಂದು ನೀನು ಉದ್ಧಾರ ಮಾಡ್ತೀನಿ ಅಂದರೆ ನಿನ್ನ ಕಾರುಣ್ಯಕ್ಕೆ ಏನು ಹೇಳಬೇಕು? ನಾನು ಲಕ್ಷಾಂತರ ವರ್ಷದಿಂದ ಬಿದ್ದಿರುವ ನಾನು, ಯಾರು ಕೇಳೋರೇ ಇರಲಿಲ್ಲ, ನಾನು ಇದ್ದೇನೆ ಅಂತಲೇ ಗೊತ್ತಿರಲಿಲ್ಲ. ನಿನಗದು ಎಲ್ಲಿಂದ ನೆನಪು, ನಿನಗದು ಎಲ್ಲಿಂದ ಕರುಣೆ, ನಿನಗದು ಏನು ಪ್ರೀತಿ, ಬಂದು ಉದ್ಧಾರ ಮಾಡಿದೆಯಲ್ವಾ? ಅದು ಕೂಡ ಉದ್ಧಾರ ಮಾಡಲಿಕ್ಕೆ ಒಂದು ಏನಾದರೂ ಕಾರಣ ಬೇಕಲ್ವ? ಅದಕ್ಕೋಸ್ಕರ ಒಬ್ಬ ದುಷ್ಟನನ್ನು ಎದುರುಗಟ್ಟೆ ಸುಟ್ಟಿದ್ದಕ್ಕೆ ಒಂದು ಪುಣ್ಯವಂತ. ನಿನ್ನ ಈ ವ್ಯವಸ್ಥೆಯನ್ನು ಅರ್ಥೈಸಿಕೊಳ್ಳುವುದೇ ಕೃಷ್ಣ ಕಷ್ಟ ಅಂತ ಅವನು ಕೊನೆಗೆ ಹರಿದ್ವಾರಕ್ಕೆ ಹೋಗಿ ತಪಸ್ಸು ಮಾಡ್ತಾ
ಆಮೇಲೆ ತನ್ನ ದೇಹ ತ್ಯಾಗ ಮಾಡಿ ಉದ್ಧಾರ ಆದ ಅಂತ ಆ ಕಥೆಯನ್ನು ಹೇಳುತ್ತಾರೆ. ಅಲ್ಲಿಂದ ಮುಂದಿನ ಕಥೆ ಈ ರುಕ್ಮಿಣಿಯ ಸ್ವಯಂವರದ ಕಥೆ ಬರುತ್ತೆ. ರುಕ್ಮಿಣಿಯ ಸ್ವಯಂವರದ ರೇವತಿಯ ಮದುವೆ ಆಗುತ್ತೆ. ರುಕ್ಮಿಣಿಯ ಸ್ವಯಂವರದ ಹೊತ್ತಿಗೆ ಶಿಶುಪಾಲನಿಗೆ ಕೊಟ್ಟು ಮದುವೆ ಆಗೋದು ಅಂತಿರುತ್ತೆ. ಪತ್ರ ಬರೆದಿರ್ತಾಳೆ, ಅದರಿಂದಾಗಿ ಕೃಷ್ಣ ಕರ್ಕೊಂಡು ಬರಲಿಕ್ಕೆ ಅಂತ ಅವಳೇ ಹೇಳಿದ ಹಾಗೆ ಅಂಬಿಕಾಲಯಕ್ಕೆ ಬರ್ತಾನೆ, ಕರ್ಕೊಂಡು ಬರ್ತಾನೆ. ಅವರೆಲ್ಲ ಕೂತು ಏನೇನೋ ಪ್ಲ್ಯಾನ್ ಮಾಡಿ ಕೃಷ್ಣನಿಗೆ ಅವಮಾನ ಮಾಡಬೇಕು ಅಂತ ಕಾಯ್ತಿರ್ತಾರೆ. ಅದು ಯಾವುದು ನಡೆಯಲ್ಲ. ಕೃಷ್ಣನ ತಲೆಯಲ್ಲಿ ಏನಿರುತ್ತೋ ಅದು ನಡೆಯುತ್ತೆ. ಕೊನೆಗೆ ದ್ವಾರಕೆಗೆ ಕರ್ಕೊಂಡು ಬಂದು ದಾರಿಯಲ್ಲಿ ಆ ರುಗ್ಮಿ ಒಬ್ಬ ಬರ್ತಾನೆ ಹಿಂದಿನಂದು ತಪ್ಪಿಸಿಕೊಂಡು. ರುಗ್ಮಿಯನ್ನು ಕೂಡ ಅಪಮಾನ ಮಾಡಿ ಕಳಿಸಿಬಿಡ್ತಾನೆ. ದ್ವಾರಕೆಯಲ್ಲಿ ಸ್ವತಃ ರುಕ್ಮಿಣಿಯ ಜೊತೆಗೆ ಸೇರಿಕೊಂಡು ಅವಳ ತಂದೆ ಇತ್ಯಾದಿಗಳನ್ನೆಲ್ಲ ಕರೆಸಿ ದೇವತೆಗಳೆಲ್ಲ ಸೇರಿ ಋಷಿಗಳೆಲ್ಲ ಬಂದು ದ್ವಾರಕೆ ಬಹಳ ಅದು ವಿಜೃಂಭಣೆ. ಅದರ ಬಗ್ಗೆ 1.5 ಅಧ್ಯಾಯ ಭಾರತದಲ್ಲಿ ಹೇಗೆ ಪ್ಲ್ಯಾಂಡ್ ಆಗಿ ಕಟ್ಟಿದ ದ್ವಾರಕೆಯನ್ನು ಅಂತ ಅನ್ನೋದೊಂದು ವಿವರ ಕೊಡ್ತಾರೆ. ಏನೇನು ಮರಗಳನ್ನು ಯಾವ್ಯಾವ ದಿಕ್ಕಿನಲ್ಲಿ ಎಷ್ಟೆಷ್ಟು ರೀತಿಯಲ್ಲಿ ಇಟ್ಟ, ಅದಕ್ಕೆ ರಕ್ಷಣೆ ವ್ಯವಸ್ಥೆ ಹೇಗಿತ್ತು, ಅಲ್ಲಿ ಆಯುಧಗಳ ವ್ಯವಸ್ಥೆ ಹೇಗಿತ್ತು. ಕೊನೆಗೊಂದು ಮಾತು ವಿಷ್ಣು ಪುರಾಣದಲ್ಲಂತ ಹೇಳುವಾಗ, ದ್ವಾರಕೆಯನ್ನು ರಕ್ಷಣೆ ಮಾಡಲಿಕ್ಕೆ ಮೇಲಿನಿಂದ ತಮ್ಮ ಪಾಡಿಗೆ ನೀರು ಹೊತ್ತುಕೊಂಡು ಹೋಗುವ ಹೆಣ್ಣು ಮಕ್ಕಳೇ ಸಾಕು, ಇನ್ನು ಉಳಿದವರ ಸೈನಿಕರ ಪಾಡು ನಮಗೇಕೆ ಬೇಕು, ಇವರೇ ಸಾಕು. ಅಂದರೆ ಅಷ್ಟು ಟ್ರೈನ್ ಮಾಡಿದ್ದ ಅಂತ. ಹೆಣ್ಣು ಮಕ್ಕಳನ್ನು ಟ್ರೈನ್ ಮಾಡಿದ. ಅದು ನಮಗೆ ಸುಭದ್ರೆಯ ಪ್ರಸಂಗದಲ್ಲಿ ಗೊತ್ತಾಗುತ್ತೆ. ನರಕಾಸುರನನ್ನು ಕೊಲ್ಲಲಿಕ್ಕೆ ಹೋದಾಗ ಸತ್ಯಭಾಮೆ ಹೇಗೆ ಯುದ್ಧ ಮಾಡಿದ್ಲು ಅನ್ನೋದ್ರಲ್ಲಿ ಗೊತ್ತಾಗುತ್ತೆ. ಹೀಗೆ ಅವನು ಎಲ್ಲ ನಿಮಗೆ ಎಬಿಲಿಟಿ ಇದೆಯಾ ನಿಮ್ಗೆ ಕಲಿಸ್ತೇನೆ, ಬೇಡ ಅಂತವ್ರು ನಾನು ಒತ್ತಾಯ ಮಾಡಿ ನಿಮ್ಮನ್ನೆಲ್ಲ ಕಲಿಸ್ಬೇಕು ಅಂತ ಮೂಗ್ದಾರ ಹಾಕಲಿಲ್ಲ. ಎಲ್ಲರನ್ನೂ ಕಟ್ಟಿ ಕಟ್ಟಿ ಬೆಳಿಗ್ಗೆ 4 ಗಂಟೆ ಕಳಿಸ್ಲಿಲ್ಲ. ಕಲಿಬೇಕು ಅಂತ ಇದ್ದವ್ರನ್ನೆಲ್ಲ ಕಲಿಸಿದ. ಅಂದರೆ ಇದು ಒಂದು ಕೃಷ್ಣನ ಸೌಜನ್ಯ. ಎಂಪವರ್ಮೆಂಟ್ ಸುಮ್ಮನೆ ಬಾಯಲ್ಲಿ ಭಾಷಣ ಮಾಡಿದರೆ ಸಾಕಾಗೋದಿಲ್ಲ. ಕಾರ್ಯರೂಪಕ್ಕೆ ತಂದವನು ಕೃಷ್ಣ ಒಬ್ಬನೇ. ಯಶೋಮತಿ ಅಂತ ಅನ್ನುವಳನ್ನು ರಾಣಿ ಮಾಡ್ತಾನೆ. ದಾಮೋದರ ಅನ್ನುವ ರಾಜ ಕಾಲ್ಕೆದರಿ ಯುದ್ಧ ಮಾಡಿದಾಗ ಅವನನ್ನು ಕೊಂದು, ಅವನು ಜರಾಸಂಧನ ಪಕ್ಷದಲ್ಲಿ ನಿಂತಿರ್ತಾನೆ, ಕೊಂದು ನನಗೆ ಈ ರಾಜ್ಯ ಬೇಕಾಗಿಲ್ಲ, ನೀನೇ ಆಳು ಅಂತ ಗರ್ಭಿಣಿಯಾದವಳನ್ನು ಕೂಡಿಸಿ ಮಗು ಆಗಿ ಅದು ಬೆಳೆದು ದೊಡ್ಡವನಾಗುವ ತನಕ ತಾನೇ ಅದಕ್ಕೆ ತಮ್ಮ ರಾಜ್ಯದಿಂದ ರಕ್ಷಣೆ ಕೊಡಿಸಿ ಕೊನೆಗೆ ಅವಳನ್ನು ರಾಣಿಯನ್ನಾಗಿಸಿ ವಾಪಸ್ ಬರ್ತಾನೆ ಕಾಶ್ಮೀರದಲ್ಲಿ. ಇದು ಕೃಷ್ಣನ ಕ್ರಿಯೆಗಳಲ್ಲಿ ಅನೇಕ ನಾವು ಕಲಿಬೇಕಾದ, ನೆನಪಿಟ್ಕೊಳ್ಬೇಕಾದ ಸಂಗತಿ. ಇಲ್ಲಿಂದ ಮುಂದಿನ ಕಥೆಯನ್ನು ಮತ್ತೆ ನಾವು ನಾಳೆಯ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.